ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಣಿಕಂಠ. ರಿಯಲ್ ಟಾಕ್ ವಿತ್ ಮಣಿಗೆ ಸ್ವಾಗತ. ಇವತ್ತು ವಿಶೇಷವಾದಂಥ ಒಂದು ಪಾಡ್ಕಾಸ್ಟ್ನಲ್ಲಿ ಬಂದಿದ್ದೀನಿ. ಇವತ್ತಿನ ಪಾಡ್ಕಾಸ್ಟ್ ವಿಷಯ ಕೃಷಿ. ಇದನ್ನು ಮಾಡ್ತಿರುವಂಥ ಹುಡುಗ, ಅವ್ರ ವಯಸ್ಸು ಕೇವಲ 24 ವರ್ಷ. ತನ್ನ MBA ಪದವಿಯ ಜೊತೆಗೆ, ಪದವಿ ಅಂದ್ರೆ ಇನ್ನು ಓದ್ತಾ ಇದ್ದಾರೆ, ಅವರು ಮನೆಯಲ್ಲೇ ಕಾಶ್ಮೀರದ ಕೇಸರಿ, ನಾವು ಕುಂಕುಮ ಕೇಸರಿ ಅಂತ ಏನ್ ಕರಿತೀವಿ, ಕಾಶ್ಮೀರದಿಂದ ತರಿಸ್ತಿದ್ವಿ, ಅದರ ಪ್ರಯೋಗವನ್ನ ಮಾಡಿ ಅನೇಕ ಜನರಿಗೆ ಕೊಟ್ಟು ಇವತ್ತು ಯಶಸ್ವಿ ಒಂದು ಉದ್ಯಮಿಯಾಗಿ ಜೊತೆಗೆ ಕೃಷಿಯನ್ನು ಮಾಡ್ತಿರುವಂತ ಸಮೀರ್ ವ್ಯಾಸ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸಮೀರ್ ಅವರೇ. ನಮಸ್ಕಾರ. ನಿಮ್ ಮೊದಲನೇದಾಗಿ ಎಲ್ಲ ಪಾಡ್ಕಾಸ್ಟ್ ಅಲ್ಲಿ ನೋಡ್ತಿರ್ತಾರೆ, ವಯಸ್ಸು ಪ್ರಾರಂಭದಲ್ಲಿ ರಿವೀಲ್ ಮಾಡ್ಬಿಟ್ಟೆ 24 ವರ್ಷ ಅಂತ. 24 ವರ್ಷದಲ್ಲಿ ಯಾರು ಕೃಷಿ ಮಾಡ್ಬೇಕು ಅಂತ ಅನ್ಸುತ್ತಾ? ಕೃಷಿ ಮಾಡಕ್ಕೆ ವಯಸ್ಸಂತ ಏನಿಲ್ಲ, ಸುಮ್ನೆ ಯಾವಾಗ ಯಾರಿಗೆ ಆಸಕ್ತಿ ಬರುತ್ತೋ ಆ ಸ್ಟ್ರೀಮ್ಗೆ ಜಂಪ್ ಆಗ್ಬೇಕು ಇರೋದು. ಮೂಲತಃ ಹಂಗೆ ಇರೋದು. ಯಾವ ಸ್ಟ್ರೀಮ್ಗೆ ಜಂಪ್ ಆಗಬೇಕು, ಯಾವುದು ಇಷ್ಟೇ ವಯಸ್ಸಾಗಿರ್ಬೇಕು ಅಂತ ಏನು ಏಜ್ ಲಿಮಿಟ್ ಅಂತ ಏನಿಲ್ಲ. ಸೊ ನನಗೆ ಇಷ್ಟು ಬೇಗ ಈ ವಯಸ್ಸಲ್ಲೇ ಕೃಷಿಗೆ ಬರಬೇಕು ಅಂತ ನಾನು ಆಸಕ್ತಿ ಬಂತು. ಅದರಲ್ಲೂ ಕೃಷಿಗಿಂತ ಮುಖ್ಯವಾಗಿ ನನಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಕೃಷಿ ಇಂಟಿಗ್ರೇಟೆಡ್ ವಿತ್ ಎಲೆಕ್ಟ್ರಾನಿಕ್ಸ್ ಎರಡೂ ಸಂಬಂಧಪಟ್ಟಂತೆ ಇದು ಕೇಸರಿ ಕೃಷಿ ಬಂದಿದ್ದು. ಆದ್ರಿಂದ ಕಾಶ್ಮೀರದಲ್ಲಿ ಬೆಳೆಯುವಂತಹ ಕೇಸರಿಯನ್ನ ಮನೆಯಲ್ಲಿ ಬೆಳೆಯೋಕ್ಕೆ ನಾನು ಯೋಚನೆ ಮಾಡಿ ಪ್ರಾರಂಭ ಮಾಡಿದ್ದೆ. ನಿಮ್ ಪರಿಚಯವನ್ನ ನಿಮ್ ಬಾಯಲ್ಲಿ ನಾವು ಕೇಳೋದಿದ್ರೆ? ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಮೀರ ವ್ಯಾಸ ಅಂತ. ಈಗ ನಾನು BBA ಡಿಗ್ರಿ ಮುಗ್ದಿದೆ. ಈಗ MBA ಓದ್ತಾ ಇದ್ದೀನಿ, ಮೊದಲನೇ ವರ್ಷ. ಅದರ ಜೊತೆಯಾಗಿ ನಂದೇ ಒಂದು ಸ್ಟಾರ್ಟ್ಅಪ್ ಶುರು ಮಾಡಿದ್ದೀನಿ. ಅದರ ಹೆಸರು ಅಂಕುರ ಆರ್ಗ್ಯಾನಿಕ್ಸ್ ಅಂತ. ಅದರಲ್ಲಿ ಮುಖ್ಯವಾಗಿ ಕಾಶ್ಮೀರದಲ್ಲಿ ಕೇಸರಿಯನ್ನ ಬೆಳಿತಾರೆ. ಅದನ್ನ ನಾವು ಇಲ್ಲಿ ಯಾಕೆ ಬೆಳಿಬಾರ್ದು ಅಂತ ಹೇಳಿ ಒಂದು ಕುತೂಹಲದಿಂದ, ಒಂದು ಆಸಕ್ತಿಯಿಂದ ನಾನು ಒಂದು ಪ್ರಯೋಗವನ್ನ ಇಲ್ಲಿ ಮಾಡಿದ್ದೆ. ಅದು ಈಗ ಸುಮಾರು 2 ವರ್ಷ ಆಗಿದೆ ಶುರು ಮಾಡಿ. ಅದು ಯಶಸ್ವಿಗೊಂಡಿದೆ. ಸುಮಾರು ಜನಕ್ಕೆ ಅದನ್ನ ಕೊಟ್ಟು ಅದರ ರಿವ್ಯೂನು ತಗೊಂಡು ಪೂರ್ತಿ ನೈಸರ್ಗಿಕವಾಗಿ ಆರ್ಗ್ಯಾನಿಕ್ ಅಂತ ಏನ್ ಕರಿತೀವಿ, ಪೂರ್ತಿ ಯಾವುದೇ ಕೆಮಿಕಲ್ ರೀತಿಯಿಂದ ಪ್ರಯೋಗ ಮಾಡಿದೆ. ನನ್ನ ಕೈಲಾದಷ್ಟು ಆರ್ಗ್ಯಾನಿಕ್ ಮಾಡಿದ್ದೀನಿ. ಓಕೆ, ನಾನು ಮೊದಲನೇದಾಗಿ ಕೇಳುವಂಥದ್ದು ಪ್ರಶ್ನೆ, ನಿಮ್ಮ ತಂದೆ ತಾಯಿ ನೀವು ಏನಾಗಬೇಕು ಅಂತ ಡಿಸೈಡ್ ಮಾಡಿದ್ರು, ಆಮೇಲೆ ನೀವೇನಾಗಬೇಕು ಅಂತ ಡಿಸೈಡ್ ಮಾಡಿದ್ರಿ? ನಮ್ಮ ತಂದೆ ತಾಯಿ ನಾನು ಏನಾಗಬೇಕು ಅಂತಲೂ ಏನೂ ಡಿಸೈಡ್ ಮಾಡಿರಲಿಲ್ಲ. ನಾನು BBA ಓದ್ತೀನಿ ಅಂತಲೂ ಅವ್ರು ಏನೂ ಅನ್ಕೊಂಡಿರ್ಲಿಲ್ಲ. ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತಲೂ ಏನೂ ಒಂದು ಪೂರ್ವ ಪಕ್ಷ ಅವ್ರಿಗೇನು ಇರಲೇ ಇರಲಿಲ್ಲ. ಅವ್ರಿಗೇನು ಯೋಚನೆನೇ ಮಾಡಿರಲಿಲ್ಲ ಆ ಥರ. ಸೊ ನಂದು PU ಅಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ದೆ. ಅದಾದ್ಮೇಲೆ ನನಗೂ ಫುಲ್ಲು ಸೈನ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಒಟ್ಟು ಸಣ್ಣ ವಯಸ್ಸಿಂದ ಏನಾರ ಬಿಸ್ನೆಸ್ ಮಾಡಬೇಕು ಅಂತ ಇತ್ತು. ಬಟ್ ಯಾವ ಸ್ಟ್ರೀಮಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಕೃಷಿಯಲ್ಲಿ ಯಾವಾಗ ಆಸಕ್ತಿನೂ ಇರಲಿಲ್ಲ ನನಗೆ. PU ಅಲ್ಲಿ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದು. ಅದಾದ್ಮೇಲೆ ಅವಾಗಿಂದನೂ ಸಣ್ಣ ವಯಸ್ಸಿಂದನೂ ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ಅದಾದ್ಮೇಲೆ ಡಿಗ್ರಿಯಲ್ಲಿ ನಾನು ಬಿಸ್ನೆಸ್ ಮಾಡಬೇಕು, ಅದಕ್ಕೆ ಯಾವ್ದು ಸಪೋರ್ಟಿವ್ ಡಿಗ್ರಿ ಇರತ್ತೆ ಅಂತ ನೋಡ್ಕೊಂಡು BBA ಅಂತ ತಗೊಂಡೆ. BBA ತಗೊಂಡಾದ್ಮೇಲೆ ನನ್ಗನ್ನಿಸ್ತು ಈ ಡಿಗ್ರಿಯಲ್ಲಿ ಆಮೇಲೆ ಇದರಲ್ಲಿ ಅಷ್ಟು ಬಿಸ್ನೆಸ್ ಉದ್ಯಮ ಮಾಡುವಂಥ ಎಕ್ಸ್ಪೋಜರ್ ಎಷ್ಟು ಬೇಕು ಅಷ್ಟು ಸಿಗಲ್ಲ. ಯಾವುದೇ ಡಿಗ್ರಿಯಲ್ಲೂ ಸಿಗಲ್ಲ. ಇಂಜಿನಿಯರಿಂಗ್ ಅಲ್ಲಾರು ಇರಲಿ, BBA ಎಲ್ಲಾರು ಇರಲಿ, MBA ಎಲ್ಲಾರು ಇರಲಿ, ಎಲ್ಲೂ ಸಿಗಲ್ಲ. ಹಾಗಾಗಿ ಸರಿ, ಒಂದು ಮಿನಿಮಮ್ ಡಿಗ್ರಿ ಏನ್ ಬೇಕು ಅದನ್ನ ತಗೊಂಡು, ಅದು ಬಿಟ್ಟು ನನಗೆ ಯಾವ ಸ್ಟ್ರೀಮಲ್ಲಿ ಆಸಕ್ತಿ ಇರುತ್ತೋ ಅದರಲ್ಲಿ ಮುಂದುವರ್ಸೋಣ. ಜೊತೆಗೆ ಡಿಗ್ರಿ ಓದ್ಲೇಬೇಕು, ಅದು ಮ್ಯಾಂಡೇಟರಿ ಇದು ಆಗಿದೆ. ಸೊ ಹಾಗಾಗಿ ಡಿಗ್ರಿ ಒಂದು ಓದಿ ಅದಕ್ಕೆ ಮತ್ತೆ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಬಟ್ ಅದರ ಜೊತೆಗೆ ಇವಾಗ ನನಗೆ ಯಾವ ಆಸಕ್ತಿ ಇದೆಯೋ ಆ ವೃತ್ತಿಯಲ್ಲಿ ತೊಡಸ್ಕೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡ್ತಿದ್ರೆ? ನಮ್ಮ ತಂದೆ IT ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ. ನಮ್ಮ ತಾಯಿ ಮನೆಯಲ್ಲೇ ಕೆಲಸ ಮಾಡ್ತಾರೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಬಿಸ್ನೆಸ್ ಅಂತ ಮಾಡಿಲ್ಲ. ಸೊ ಇದೇ ನಮ್ಗೆ ಮೊದಲನೇ ಬಿಸ್ನೆಸ್ ಪ್ರವೃತ್ತಿಯಲ್ಲಿ ತೊಡಗಿಸ್ಕೊಂಡಿರೋದು ನಾನೇ. ಸೊ ಹಾಗಾಗಿ ಒಂಥರ ಎಲ್ಲಾ ತರನು ಒಂಥರ ಉತ್ಸಾಹವೂ ಇದೆ, ಒಂಥರ ಏನು ಹೊಸ ವಿಷಯ ಕಲಿಯಕ್ಕೆ, ಎಲ್ಲಾ ರೀತಿಯದು ಹೊಸ ಪ್ರಯೋಗ. ಸೊ ಒಂಥರ ಖುಷಿ ಆಗ್ತಾ ಇದೆ ಮಾಡೋದು. ಈ ಬಿಸ್ನೆಸ್ ಫ್ಯಾಮಿಲಿಲಿ ಮೊದಲನೇದು ನಾನೇ ಮಾಡ್ತಾ ಇರೋದು ಅಂತ ಹೇಳ್ತಿದ್ರೆ, ನೀವು ಹುಡುಕ್ತಂತ ಫಸ್ಟ್ ಬಿಸ್ನೆಸ್ ಗಳು ಯಾವ್ದಾವ್ದು? ಲಿಸ್ಟ್ ಆಫ್ ಮಾಡಿರ್ತೀವಲ್ಲ, ಒಂದು ಎಕ್ಸಾಂಪಲ್, ನಾನು ಈ ಬಿಸ್ನೆಸ್ ಮಾಡ್ಬೇಕು, ಈ ಬಿಸ್ನೆಸ್ ಮಾಡ್ಬೇಕು, ಇಷ್ಟು ಬಂಡವಾಳ ತರಬೇಕು, ಈಗ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆತರ ಲಿಸ್ಟ್ ಗಳು ಯಾವ್ದು? ಈಗ ನನಗೆ ಆತರ ಸುಮಾರು ಸಣ್ಣ ವಯಸ್ಸಿಂದನೂ ನಾನು ಬಿಸ್ನೆಸ್ ಆಸಕ್ತಿ ಇರೋದ್ರಿಂದ ನಾನು ಸುಮಾರು ವಿಷಯಗಳಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೆ. ಬಿಸ್ನೆಸ್ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು, ಏನೇನೋ ಮಾಡ್ಬೋದು ಅಂತ. ಬಟ್ ಸುಮ್ನೆ ಒಂದು 2 ಉದಾಹರಣೆ ಕೊಡ್ಬೇಕು ಅಂದ್ರೆ, ನನಗೆ ಫೋಟೋಗ್ರಫಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಫೋಟೋಗ್ರಫಿಯಲ್ಲಿ ಒಂದು ಪ್ರಾಪರ್ ಆಗಿ ಒಂದು ಕೋಚಿಂಗ್ ಸೆಂಟರ್ ತರ ಓಪನ್ ಮಾಡಿ, ಫೋಟೋಗ್ರಫಿ ಇನ್ಸ್ಟಿಟ್ಯೂಷನ್ ತರ ಓಪನ್ ಮಾಡ್ಬೇಕು ಅಂತ ಒಂದಿತ್ತು. ಸೊ ಅದು ಬಿಟ್ರೆ ಇನ್ನ ನನಗೆ ಸಂಗೀತದಲ್ಲಿ ಆಸಕ್ತಿ ಇದೆ. ಸಂಗೀತ ಒಂದ್ ಸ್ವಲ್ಪ ಕಲ್ತಿದ್ದೆ ಸಣ್ಣ ವಯಸ್ಸಲ್ಲಿ. ಸೊ ಅದ್ರಲ್ಲೇ ತೊಡಗಿಸ್ಕೋಬೇಕು ಅಂತಾನೂ ಆಸಕ್ತಿ ಇತ್ತು. ಆಮೇಲೆ ಒಂದಾದ್ಮೇಲೆ ಒಂದು ಬೇರೆ ಬೇರೆ ಪ್ರಯೋಗ ಮಾಡ್ತಾ ಕೊನೆಗೆ ಕೃಷಿಗೆ ಬಂದ್ ನಿಂತೆ. ಯಾವ ವಯಸ್ಸಿನಲ್ಲಿ ಈ ಕ್ಲಾರಿಟಿ ಸಿಕ್ತು? ನಂದು ಡಿಗ್ರಿ BBA ಫೈನಲ್ ಎಕ್ಸಾಮ್ ಮುಗಿಯೋವರೆಗೂ ನನಗೆ ಕೃಷಿ ಬಗ್ಗೆ
ಒಂದ್ ಸ್ವಲ್ಪನೂ ಆಸಕ್ತಿ ಇರಲಿಲ್ಲ. ಫೈನಲ್ ಎಕ್ಸಾಮ್ ಮುಗಿದ್ಮೇಲೆ ಈ ಸೋಷಿಯಲ್ ಮೀಡಿಯಾಲೆಲ್ಲ ಕೇಸರಿ ಕೃಷಿ ಮಾಡ್ಬೋದು ಈ ತರನು ಅಂತ, ಇಸ್ರೇಲಿಯನ್ ಟೆಕ್ನಾಲಜಿಲಿ ಮಾಡ್ಬೋದು ಅಂತ ಒಂದಿತ್ತು. ಸೊ ಅವಾಗ ನಮ್ಗೆಲ್ಲ ಏನು ಇವಾಗ ಕೃಷಿಗ್ ಬಂದಾದ್ಮೇಲೆ ಕೃಷಿಯ ಮೂಲ ಏನು ಅದು ತಿಳ್ಕೊಳ್ಳೋದು ಬೇರೆ ಇದಾಯ್ತು. ಬಟ್ ಕೃಷಿಗ್ ಬರಕಿನ ಮುಂಚೆ ಯೂಶಲಿ ಜನರ ಮೆಂಟಾಲಿಟಿ ಏನು ಅಂದ್ರೆ ಒಂದು ಫಾರಿನ್ ಪ್ರಯೋಗ ಇಂಡಿಯಾಗ್ ಬಂತು ಅಂದ್ರೆ ಒಂಥರ ಯಾವಾಗಿದ್ರು ಉತ್ಸಾಹ ಜಾಸ್ತಿ ಇರುತ್ತೆ. ಜರ್ಮನ್ ಟೆಕ್ನಾಲಜಿ, ಇಸ್ರೇಲಿಯನ್ ಟೆಕ್ನಾಲಜಿ, ಆಮೇಲೆ ನೆದರ್ಲ್ಯಾಂಡ್ಸ್ ಟೆಕ್ನಾಲಜಿ ಅದೆಲ್ಲ ಬಂತು ಅಂದ್ರೆ ಓ ಇದು ಇಂಡಿಯನ್ ಟೆಕ್ನಾಲಜಿ ಅಲ್ಲಪ್ಪ ಅಂತ ಯೂಶಲಿ ಜನರ ಮೈಂಡ್ ಸೆಟ್ ಅದೇ ಇರುತ್ತೆ. ಸೊ ಹಾಗಾಗಿ ಇಸ್ರೇಲಿಯನ್ ಟೆಕ್ನಾಲಜಿ ಬಂದಿತ್ತಲ್ಲ ಅದನ್ನ ನೋಡಿ ಕೇಸರಿ ನಾವ್ ಯಾಕೆ ಬೆಳಿಬಾರ್ದು, ನನಗೆ ಫಸ್ಟ್ ಇಂದನೂ ಪ್ರಯೋಗ ಮಾಡೋದು ಒಂಥರ ಹವ್ಯಾಸ. ಸೊ ಹಾಗಾಗಿ ಇದನ್ನು ಒಂದು ಪ್ರಯೋಗ ಮಾಡಿ ನೋಡೋಣ ಯಾವ ತರ ಆಗತ್ತೆ. ಕೇಸರಿಯನ್ನ ಕಾಶ್ಮೀರದಲ್ಲಿ, ಅಲ್ಲಿ ಯೂಶಲಿ ಥಂಡಿ ವಾತಾವರಣ ಇರುತ್ತೆ, ಅದು ಒಂಥರ ಕಾಶ್ಮೀರ ಸ್ವರ್ಗ ಅಂತ ಕರೀತಾರೆ, ಕಾಶ್ಮೀರ್ ಇಸ್ ಹೆವೆನ್ ಅಂತ. ಸೊ ಅಲ್ಲಿ ಅದಕ್ಕೇನು ಅದೊಂಥರ ನ್ಯಾಚುರಲ್ ಕ್ರಾಪ್ ಕಾಶ್ಮೀರ್ಗೆ. ಸೊ ಇಲ್ಲಿ ನಾವು ಪ್ರಯೋಗ ಮಾಡಿ ಟ್ರೈ ಮಾಡಿ ನೋಡೋಣ ಹೇಗಾಗತ್ತೆ ಅಂತ. ಸೊ ಮೊದಲು ಕೇಸರಿ ಕೃಷಿಯನ್ನ ಮಾಡಾದ್ಮೇಲೆ ಮಿಕ್ಕಿದ್ರಲ್ಲಿ ಕೇಸರಿ ಕೃಷಿ ಅಂದಿದ ತಕ್ಷಣ ನೀವು ಕಾಶ್ಮೀರದ ಬಗ್ಗೆ ಹೇಳಿದ್ರಿ. ಎಷ್ಟು ಸತಿ ಕಾಶ್ಮೀರಕ್ಕೆ ಹೋಗಿದ್ರು? ಒಂದೇ ಸರಿ ಕಾಶ್ಮೀರಕ್ಕೆ ಹೋಗಿದ್ದು. ಒಂದ್ಸರಿ ಹೋಗಿ 1.5 ತಿಂಗಳು ಅಲ್ಲೇ ಇದ್ದೆ ಕಾಶ್ಮೀರದಲ್ಲಿ. 1.5 ತಿಂಗಳು ಆ ಚಳಿಲಿ? ಆ ಚಳಿಯಲ್ಲೇ. ಏನೇನ್ ಮಾಡ್ತಿದ್ರಿ ಅಲ್ಲಿ ಕಾಶ್ಮೀರದಲ್ಲಿ? ಅಲ್ಲಿ ನಮ್ಗೆ ಅಂತ ಒಂದು ಜಾಗ ನೋಡಿಟ್ಟಿದ್ರು ಅವರು ರೈತರು, ಅಲ್ಲಿ ಅವ್ರ ಜೊತೆನೆ ಇದ್ದು ಅವರು ತುಂಬಾ ಸಹಾಯ ಮಾಡಿದ್ರು ನಮ್ಗೆ. ಅಲ್ಲಿ ರೈತರನ್ನ ನಿಜವಾಗ್ಲೂ ನೆನೆಸ್ಕೋಬೇಕು. ಅವರು ಅಲ್ಲಿಯ ಪದ್ಧತಿಯಲ್ಲಿ ಕೇಸರಿಯನ್ನ ನೈಸರ್ಗಿಕವಾಗಿ ನ್ಯಾಚುರಲ್ ಇದು ಸಿಸ್ಟಮ್ ಅಲ್ಲಿ ಹೆಂಗ್ ಬೆಳಿತಾರೆ, ಎಕೋಸಿಸ್ಟಮ್ ಅಲ್ಲಿ, ಆಮೇಲೆ ಅವರ ದೈನಂದಿನ ಆಚರಣೆಗಳು ಕಾಶ್ಮೀರದಲ್ಲಿ ಹೇಗಿರತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋದಾಯ್ತು. ಅದಾದ್ಮೇಲೆ ಅವರು ಕೇಸರಿನ ಹೆಂಗೆ ಮಾಡ್ತಾರೆ, ಆಮೇಲೆ ಅಲ್ಲಿ ಒಳ್ಳೆ ರೀತಿ ಕೆಟ್ಟ ರೀತಿ ಹೆಂಗ ಮಾಡ್ಬೇಕು ಹೆಂಗೆ ಮಾಡಬಾರ್ದು ಅದನ್ನು ಮುಖ್ಯವಾಗಿ ಹೇಳ್ಕೊಟ್ರು. ಒಳ್ಳೆ ಕೇಸರಿ ಅಂದ್ರೆ ಏನು, ಕೆಟ್ಟ ಕೇಸರಿ ಅಂದ್ರೆ ಯಾವುದು? ಒಳ್ಳೆ ಕೇಸರಿ ಕೆಟ್ಟ ಕೇಸರಿ ಅಂತಿಲ್ಲ, ಕೇಸರಿ ಅಥವಾ ಕೇಸರಿ ಅಲ್ಲದೆ ಇರೋದು ಅಂತ ಇದೆ ಅಷ್ಟೇ. ಯೂಶಲಿ ನಮಗ್ ಸಿಗೋದೆಲ್ಲ ಕೇಸರಿ ಅಲ್ಲದೆ ಇರುವಂತ ಪದಾರ್ಥಗಳೇ ನಮಗ್ ಸಿಗೋದು. ಗಂದಿಗೆ ಅಂಗಡಿಗಳೆಲ್ಲ ಸಿಗುತ್ತಲ್ಲ, 300 ರೂಪಾಯಿ 400 ರೂಪಾಯಿ ಗ್ರಾಮ್ಗೆಲ್ಲ ಏನೇನ್ ಸಿಗುತ್ತೋ ಎಲ್ಲ ಬ್ರಾಂಡೆಡ್ ಕೇಸರಿಗಳು. ಅದೆಲ್ಲ ಯೂಶಲಿ ಗ್ರೇಡ್ 3, ಅದರಲ್ಲಿ ಗ್ರೇಡಿಂಗ್ ಮಾಡ್ತಾರೆ. ಸೊ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ. ಸೊ ಅದ್ರ ತಕ್ಕಂತೆ ಗ್ರೇಡ್ 3 ಕೇಸರಿ ಅಥವಾ ಕೇಸರಿ ಅಲ್ಲದೆ ಇರೋಂಥದ್ದೇ ಸಿಗೋದು. ಗ್ರೇಡ್ 1, ಗ್ರೇಡ್ 2 ಕೇಸರಿ ಎಲ್ಲ ತೀರಾ ಫಾರಿನ್ ಗೆ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ನಮಗಂತೂ ಅದು ಸಿಗಲ್ಲ, ತುಂಬಾ ಕಷ್ಟ. ಈ ಗ್ರೇಡ್ ಬಗ್ಗೆ ಮಾತಾಡ್ತಾ ಇದ್ರಿ, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಅಂತ. ಆದ್ರೆ ಯಾವ್ಯಾವ ಗ್ರೇಡ್ ಎಲ್ಲೆಲ್ಲಿ ತಲುಪುತ್ತೆ ಅಂತ? ಸೊ ಅದು ಕೇಸರಿ ಯಾವ್ದ್ರ ಬೇಸಿಸ್ ಮೇಲೆ ಗ್ರೇಡ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ಸೊ ಮುಖ್ಯವಾಗಿ ಕೇಸರಿ ಒಂದು ಬೆಳ್ಳುಳ್ಳಿ ಗಡ್ಡೆ ತರ ಇರುತ್ತೆ. ಅದಕ್ಕೆ ಕನ್ನಡದಲ್ಲಿ ಕೇಸರಿ ಗಡ್ಡೆಗಳು ಅಂತಾನೆ ಕರೀತಾರೆ. ಅದನ್ನ ನಾವು ಇಟ್ಟು ಬೆಳೆಸಿದಾಗ ಒಂದಿಷ್ಟು ಉದ್ದ ಕಡ್ಡಿ ಬರುತ್ತೆ ಅದರಿಂದ. ಅದ್ರ ಮೇಲ್ಗಡೆ ಒಂದು ಪರ್ಪಲ್ ಕಲರ್ ಹೂವು ಬರುತ್ತೆ. ಆ ಹೂವದ ಒಳಗಡೆ ಸ್ಟಿಗ್ಮಾ ಅಂಡ್ ಸ್ಟೇಮನ್ ಅಂತ ಏನ್ ಕರಿತೀವಿ, ಎಲ್ಲಾ ಹೂವದೊಳಗೂ ಇರುತ್ತೆ, ಅದು ಕೇಸರಿ ಅಂತ ಕರಿತೀವಿ. ಅದರಲ್ಲಿ ಸ್ಟಿಗ್ಮಾ ಏನಿರುತ್ತೆ ಅದು ರೆಡ್ ಕಲರ್ ಇರುತ್ತೆ, ಸ್ಟೇಮನ್ ಏನಿರುತ್ತೆ ಅದು ಯೆಲ್ಲೋ ಕಲರ್ ಇರುತ್ತೆ. ಸೊ ರೆಡ್ ಕಲರ್ ಏನಿರುತ್ತೋ ಅದು ಗ್ರೇಡ್ 1 ಮೋಂಗ್ರಾ ಕೇಸರಿ ಅಂತ ಕರೀತಾರೆ. ಅದ್ರ ಕೆಳಗಡೆ ಆಮೇಲೆ ಯೆಲ್ಲೋ ಪಾರ್ಟ್ ಏನೇನಿರುತ್ತೆ ಅದನ್ನೆಲ್ಲ ಬೇರೆ ಬೇರೆ ಗ್ರೇಡ್ ವೈಸ್ ಸಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಇದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದು 3 ಸ್ಟಿಗ್ಮಾ 3 ಸ್ಟೇಮನ್ ಬರುತ್ತೆ. ಸೊ ಅಂದ್ರೆ ಒಂದು ಹೂವದಲ್ಲಿ 3 ಕೇಸರಿ ದಳ ಬರೋದು. ಸೊ 1 ಗ್ರಾಮ್ ಕೇಸರಿ ಬರಬೇಕು ಅಂದ್ರೆ ಸುಮಾರು 400 ರಿಂದ 450 ದಳದಷ್ಟು ಕೇಸರಿ ದಳಗಳು ಬರಬೇಕು. ಅಂದ್ರೆ ಒಂದು ಹೂವದಲ್ಲಿ 3 ದಳ ಇರುತ್ತೆ ಅಂದ್ರೆ 1 ಗ್ರಾಮ್ ಬರ್ಬೇಕಂದ್ರೆ 100 ರಿಂದ 150 ಹೂವ ಅಪ್ರಾಕ್ಸಿಮೇಟ್ಲಿ ಬರ್ಲೇಬೇಕು. ಸೊ ಅದಕ್ಕೆ ಹಾಗಾಗಿ ಕೇಸರಿ ಅಷ್ಟು ಕಾಸ್ಟ್ಲಿ. ಈಗ ಕೆಜಿ ಅಲ್ಲ ಗ್ರಾಮ್ ಅನ್ಬೇಕು, ಕೆಜಿ ಲೆಕ್ಕಕ್ಕೆ ಇಡೋಂಗಿಲ್ಲ ನಾವು. ಕೆಜಿ ಅಂತ ನೋಡಕ್ ಹೋದ್ರೆ ಒಂದ್ ಸ್ಕೇಲ್ ಅಲ್ಲಿ ನೋಡ್ಬೇಕು ಅಂದ್ರೆ 15 ರಿಂದ 20 ಲಕ್ಷ, 10 ರಿಂದ 20 ಲಕ್ಷ ಅಂತ ಅನ್ಕೊಳ್ಳಿ, ಕರೆಕ್ಟ್ ಪ್ಯೂರ್ ಗ್ರೇಡ್ 1 ಕೇಸರಿ. ಸೊ ಅದನ್ನ ನಮ್ಮ ಭಾರತದಲ್ಲಿ ಮುಖ್ಯವಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಜಾಸ್ತಿ ಇರೋದು. ಸೊ ಯಾರು ಇವಾಗ ನಮ್ ದಿನಸಿ ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಏನ್ ಸಿಗತ್ತೆ 300 ರೂಪಾಯಿ 1 ಗ್ರಾಮ್ ಕೊಟ್ಟು ತಗೋತಾರೆ. ಒರಿಜಿನಲ್ ಗ್ರೇಡ್ 1 ಕೇಸರಿ ಏನಿದ್ರು 1000 ರೂಪಾಯಿ ಕಮ್ಮಿ ಸಿಗಲ್ಲ. ಅದೆಲ್ಲ ಏನ್ ಮಾಡ್ತಾರೆ, ಮೋಂಗ್ರಾ ಕೇಸರಿ ಅಂತ ಕರೀತಾರೆ. ಮೋಂಗ್ರಾ ಏನಿದ್ರು ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಬೇಕಾಗಿರೋ ಪ್ರೈಸ್ ಇಲ್ಲಿ ಸಿಗಲ್ಲ. ಹಾಗಾಗಿ US, UK, ಸೌದಿ ಅರೇಬಿಯಾ ಅಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ 2 ತರ ಕೇಸರಿ ಇದೆ, ಕಾಶ್ಮೀರಿ ಕೇಸರಿ ಆಮೇಲೆ ಇರಾನಿ ಕೇಸರಿ ಅಂತ ಇರೋದೇ 2 ತರ ಕೇಸರಿ. ಇರಾನಿ ಕೇಸರಿನೇ ಸೌದಿ ಅರೇಬಿಯಾ ಅಲ್ಲಿ, ಇರಾನ್ ಅಲ್ಲಿ, ಆಸ್ಟ್ರೇಲಿಯಾ ಅಲ್ಲಿ ಎಲ್ಲಾ ಕಡೆನೂ ಅದೇ ಬೆಳೆಯೋದು. ಕಾಶ್ಮೀರ ಕೇಸರಿ ಕಾಶ್ಮೀರಲ್ಲಿ ಮಾತ್ರ ಬೆಳೆಯೋದು, ಬೇರೆ ಯಾವ ದೇಶದಲ್ಲೂ ಬೆಳೆಯಲ್ಲ, ಬರೀ ಭಾರತದಲ್ಲಿ ಮಾತ್ರ. ಅವೆರಡರಲ್ಲೂ ಶ್ರೇಷ್ಠತೆ ಯಾವುದು ಅಂದ್ರೆ ಕಾಶ್ಮೀರಿ ಕೇಸರಿನೇ ಜಾಸ್ತಿ ಶ್ರೇಷ್ಠ. ಯಾಕೆಂದ್ರೆ ಅದರಲ್ಲಿ ಕೇಸರಿಯಲ್ಲಿ ನಾವು ಟೆಸ್ಟ್ ಮಾಡಿಸುವಾಗ ಕ್ರೋಸಿನ್ ಕಂಟೆಂಟ್ ಅಂತ ಬರುತ್ತೆ. ಅದು ಯಾವ್ದ್ರಲ್ಲಿ ಜಾಸ್ತಿ ಮಟ್ಟದಲ್ಲಿರುತ್ತೋ ಅದ್ರ ವ್ಯಾಲ್ಯೂ ಜಾಸ್ತಿ ಅಂತ ಅವ್ರು ಗ್ರೇಡ್ ಮಾಡ್ತಾರೆ.
ಅದ್ರ ಬೇಸಿಸ್ ಇಲ್ಲೆಲ್ಲ ಮಾಡ್ತಾರಲ್ಲ ಒಂಥರ ಹಾ. ಗ್ರೇಡ್ ಅಲ್ಲ ಆದ್ರ ಅವ್ರ ಲ್ಯಾಬ್ ಟೆಸ್ಟಿಂಗ್ ಮಾಡಿದಾಗ ಯಾವ ಕೇಸರಿಯಲ್ಲಿ ಎಷ್ಟರ ಮಟ್ಟಿಗೆ ಕ್ರೋಸಿನ್ ಕಂಟೆಂಟ್ ಇದೆ ಅಂತ ಟೆಸ್ಟ್ ಮಾಡ್ತಾರೆ. ಅದ್ರ ತಕ್ಕಂತೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಗ್ರೇಡ್ ಮಾಡ್ಕೊಂಡು ಹೋಗ್ತಾರೆ. ಗ್ರೇಡ್ 1 ಯೂಶಲಿ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ಎಕ್ಸ್ಪೋರ್ಟ್ ಮಾಡಿದ್ರೆ ಯಾವುದೇ ವಸ್ತು ಎಕ್ಸ್ಪೋರ್ಟ್ ಮಾಡಿದ್ರೆ 1:10 ನಾವು ಹೌದು ಸೆಲ್ ಮಾಡ್ಬೋದು. ಸೊ ಹಾಗಾಗಿ ಅದರ ಆಕ್ಚುಯಲ್ ವ್ಯಾಲ್ಯೂನೇ 1000 ರೂಪೀಸ್ ಅಂದಾಗ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ 2000-3000 ರೂಪಾಯಿ 1 ಗ್ರಾಮ್ ಆಗುತ್ತೆ. ಅಂದ್ರೆ ನಮಗೆ ಕೆಜಿ 20-30 ಲಕ್ಷ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ಬರೋ ದುಡ್ಡನ್ನ ಯಾರು ಇಲ್ಲಿ 300 ರೂಪಾಯಿ 400 ರೂಪಾಯಿಗೆ ಮಾರಿ ದುಡ್ಡು ವೇಸ್ಟ್ ಮಾಡ್ಕೊಳಲ್ಲ ಯಾವ್ದೇ ರೈತ. ಹಂಗಾರೆ ಈ ಅಂಗಡಿಗಳೆಲ್ಲ ಸಿಗುತ್ತಲ್ಲ ಅದಕ್ಕೆ ಕೇಸರಿನೇನಾ? ಅದೇ ಎಲ್ಲಾನು ಕೇಸರಿ ಅಂತ ಹೇಳಕ್ಕಾಗಲ್ಲ. ಎಷ್ಟೊಂದ್ ದೊಡ್ಡ ದೊಡ್ಡ ಬ್ರಾಂಡ್ಸ್ ಇವೆ, ನಾ ಹೆಸರು ತಗೊಳಲ್ಲ ಅಷ್ಟೇ. ಆದ್ರೆ ಎಷ್ಟೊಂದ್ ದೊಡ್ಡ ದೊಡ್ಡ ಬ್ರಾಂಡ್ಸ್ ಇವೆ. ಅದೆಲ್ಲ ಇದ್ರಲ್ಲಿ ಎರಡು ರೀತಿಯಾಗಿ ನಡೆಯುತ್ತೆ. ಒಂದು ಮಿಕ್ಸಿಂಗ್, ಇನ್ನೊಂದು ಅಡಲ್ಟ್ರೇಷನ್ ಅಂತ. ಮಿಕ್ಸಿಂಗ್ ಅಂದ್ರೆ ಬೇರೆ ಬೇರೆ ಹೂವದ ಸ್ಟಿಗ್ಮಾಗಳು. ಆಮೇಲೆ ಇತ್ತೀಚೆಗೆ ಒಂದು ಫೇಮಸ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಯ್ತಾ ವಿಡಿಯೋ, ಅದು ತಮಾಷೆಗೆ ಇರ್ಬೋದು ನಿಜವಾಗ್ಲೂ ಇರ್ಬೋದು. ಬಟ್ ಕೇಸರಿಯಲ್ಲಿ ಸುಮಾರು ಭಾರತದಲ್ಲ ಪ್ರಪಂಚದಲ್ಲಿ ಸಿಗೋದೆ ಆಲ್ಮೋಸ್ಟ್ ಒಂದು 60% ಡ್ಯೂಪ್ಲಿಕೇಟ್ ಕೇಸರಿನ. ಅಂದ್ರೆ ಎಷ್ಟರ ಮಟ್ಟಿಗೆ ಮಿಕ್ಸ್ ಮಾಡ್ತಾರೆ ಅಂದ್ರೆ ಈ ಜೋಳದ ಸ್ವೀಟ್ ಕಾರ್ನ್ ಗುಂಜಿರತ್ತೆ ಅದನ್ನು ಎಲ್ಲ ಅದನ್ನು ಮಿಕ್ಸ್ ಮಾಡೋ ವಿಡಿಯೋ ಬಂದಿದೆ. ಬಟ್ ನಾನೆಲ್ಲೂ ಆತರ ನೋಡಿಲ್ಲ. ಆದ್ರೆ ಬಟ್ ಬೇರೆ ಬೇರೆ ಹೂವದ ಸ್ಟಿಗ್ಮಾಗಳು, ಆಮೇಲೆ ಸಾಕಷ್ಟು ಹೂವುಗಳು ಮಧ್ಯದಲ್ಲಿ ಸ್ಟಿಗ್ಮಾಗಳು ಬರುತ್ತಲ್ಲ, ಅದ್ರದೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಕಲರ್ ಹಾಕಿ, ಕಲರಿಂಗ್ ಏಜೆಂಟ್ಸ್, ಫ್ಲೇವರ್ ಏಜೆಂಟ್ಸ್ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸೆಲ್ ಮಾಡ್ತಾರೆ. ಹಾಗಾಗಿ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇರೋದು, 1 ಗ್ರಾಮ್ ಕೇಸರಿ ಬರ್ಬೇಕಂದ್ರೆ 450 ದಳ ಬರ್ಬೇಕು. ಅಂದ್ರೆ ಎಷ್ಟ್ರ ಮಟ್ಟಿಗೆ ನಾವು ಬೆಳಿಬೇಕು ಯೋಚನೆ ಮಾಡಿ. ಅಂದ್ರೆ ಇಡೀ ಭಾರತ ಅಲ್ಲ, ಇಡೀ ವಿಶ್ವಾದ್ಯಂತ ಡಿಮ್ಯಾಂಡ್ ಅನ್ನ ನಾವು ಸಸ್ಟೈನ್ ಮಾಡ್ಕೋಬೇಕು ಅಂದ್ರೆ 1000 ಟನ್ ಗಟ್ಲೆ ಬೆಳಿಬೇಕು. ಅಷ್ಟು ಬಂದ್ರೆ ಇಷ್ಟು ಬರುತ್ತೆ ಕೇಸರಿ. ಅಂದ್ರೆ ಅದ್ರ ಸ್ಕೇಲ್ ಹೇಗ್ ಬರೋದು ಅಂದ್ರೆ 1 ಟನ್ ಬೀಜ ಇಟ್ರೆ ಎಲ್ಲ ಅಚ್ಚುಕಟ್ಟಾಗಿ ಕರೆಕ್ಟ್ ಆಗಿ ಮಾಡಿದ್ರೆ 1000 ಗ್ರಾಮ್ಸ್ ಅಂದ್ರೆ 1 kg ಕೇಸರಿ ಬರುತ್ತೆ. ಹಾಗಾಗಿ ಅಷ್ಟು ಕಾಸ್ಟ್ಲಿ ಅದಿರೋದು. ಓಕೆ, ಈಗ ಸಾಮಾನ್ಯ ಜನರು ಕೇಸರಿನ ಹೆಂಗ್ ಚೆಕ್ ಮಾಡ್ಬೇಕು? ಒರಿಜಿನಲ್ ಕೇಸರಿನ ಡೂಪ್ಲಿಕೇಟ್ ಅಂದ್ರೆ ಈ ತರದ್ದ ಅಂತ? ಇವಾಗ ಸಾಮಾನ್ಯ ಜನರು ನೀವು ಎಲ್ಲ ಚೆಕ್ ಮಾಡಕ್ಕಾಗೋದು ಒಂದೇ ರೀತಿ. ಒಂದು ಕೇಸರಿ ನಾವು ನೀರಲ್ಲೋ ಹಾಲಲ್ಲೋ ಹಾಕಿದ್ಮೇಲೆ ತಕ್ಷಣ ಕಲರ್ ಬಿಟ್ಕೋಬಾರ್ದು. ಅದನ್ನ ಹಾಕಿ ಒಂದ್ 5 ನಿಮಿಷ ಆದ್ಮೇಲೆ ನಿಧಾನ ಕಲರ್ ಬಿಟ್ಕೊಂಡು ಹೋಗ್ಬೇಕು. ಯೆಲ್ಲೋ ಕಲರ್ ಬಿಡ್ಬೇಕು. ರೆಡ್ ಕಲರ್ ಎಲ್ಲ ಬಿಟ್ರೆ ಖಂಡಿತ ಅದು ಕಲರಿಂಗ್ ಏಜೆಂಟ್ ಹಾಕೇ ಇದಾರೆ ಅಂತ. ಯೆಲ್ಲೋ ಕಲರ್ ಯಾವತ್ತೂ ಬಿಡಲ್ಲ ಕೇಸರಿ ಕಲರೇ ಒಂಥರ ಯೆಲ್ಲೋಯಿಶ್ ಆರೆಂಜ್. ಆ ಕಲರ್ ಬಿಟ್ರೆ ಮಾತ್ರ ಒರಿಜಿನಲ್ ಕೇಸರಿ ಅಂತ ಒಂದು. ಇನ್ನೊಂದು, ಅದು ಕಲರ್ ಬಿಟ್ಟು ಒಂದು 15 ನಿಮಿಷ ಬಿಟ್ಟು ನೋಡಾದ್ಮೇಲೆ ಕೇಸರಿ ಕಲರೇ ಇರ್ಬೇಕು. ನಾವು ಹಾಕಿರೋ ದಳ ಅದು ಟ್ರಾನ್ಸ್ಪರೆಂಟ್ ಆದ್ರೆ ಅದು ಕೇಸರಿ ಅಲ್ಲ ಖಂಡಿತ ಅಂತ. ಅದೇನೋ ಬೇರೆ ಮೆಟೀರಿಯಲ್ ಅದಕ್ಕೆ ಕಲರ್ ಹಾಕಿದ್ದಾರೆ, ಏನೋ ಫ್ಲೇವರ್ ಹಾಕಿದ್ದಾರೆ ಅಂತ. ಅದಿಲ್ಲ ಅಂದ್ರೆ ಕೇಸರಿ ಅಂತ. ಇದೆರಡೇ ರೀತಿ. ಇದು ಬಿಟ್ರೆ ನಮ್ಗೆ ಮೈಕ್ರೋಸ್ಕೋಪಿಕ್ ಟೆಸ್ಟ್ ಅಂತ ಮಾಡ್ಬೋದು. ಸಾಮಾನ್ಯ ಜನರಿಗಾಗಲ್ಲ, ಬಟ್ ಲ್ಯಾಬ್ ಇದ್ರೆ ಅದನ್ನ ಮಾಡ್ಬೋದು. ಅದು ಬಿಟ್ಟು ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಇದೆ, ಕ್ರೋಸಿನ್ ಕಂಟೆಂಟ್ ಅದು ಇದು ಹೇಳ್ದಂಗೆ ಸಾಕಷ್ಟು ಟೆಸ್ಟ್ಗಳಿವೆ. ನಮ್ ದೇಶದಲ್ಲಿ ಏನಂತ ಕೇಳಿದ್ರೆ, ಮಗು ಬೆಳ್ಳಗೆ ಹುಟ್ಟಬೇಕು ಅಂತ ಕೇಳಿದ್ರೆ ಬಾಣಂತಿಯಲ್ಲಿ ಕೇಸರಿ ಕೊಡಿ ಅಂತ ಹೇಳೋದ್ನ. ಅಂದ್ರೆ ಇಷ್ಟ ದಿನ ಮಕ್ಕಳು ಅಕಸ್ಮಾತ್ ಕಪ್ಪಗಾಗಿದ್ರೆ ಇದು ಕಾರಣ ಆಗಿರ್ಬೋದು ಅನ್ಸುತ್ತೆ. ಹಂಗಂತ ಅಲ್ಲ, ಅಂದ್ರೆ ಬೆಳ್ಳಿಗೆ ಕಪ್ಪಗೆ ಅಂತ ಅಲ್ಲಿ ಪ್ರಶ್ನೆ ಇಲ್ಲ. ಅಂದ್ರೆ ನಮ್ಮ ಚರ್ಮದ ಕ್ವಾಲಿಟಿ ಏನಿರುತ್ತೆ ಅದು ಇಂಪ್ರೂವ್ ಆಗತ್ತೆ ಅಂತ ಅಷ್ಟೇ. ಈಗ ಈ ಫೇರ್ ಅಂಡ್ ಲವ್ಲಿ, ಫೇರ್ ಅಂಡ್ ಹ್ಯಾಂಡ್ಸಮ್ ಎರಡಕ್ಕೂ ಬ್ರ್ಯಾಂಡ್ಗೆ ಇದಾಯ್ತಲ್ಲ, ಅಂದ್ರೆ ಒಂದೇ ಬ್ರ್ಯಾಂಡೇ ಹೆಸರಿಗೆ ಆಮೇಲೆ ಚೇಂಜ್ ಮಾಡ್ಕೊಂಡ್ರು, ರೀಬ್ರ್ಯಾಂಡಿಂಗ್ ಮಾಡ್ಕೊಂಡ್ರು. ಸೊ ಬೆಳ್ಳಿಗೆ ಕಪ್ಪಗೆ ಅಂತ ಅದು ಲೆಕ್ಕಕ್ಕೆ ಬರಲ್ಲ. ನಮ್ ಚರ್ಮದ ಕ್ವಾಲಿಟಿ, ಸ್ಕಿನ್ ಕ್ವಾಲಿಟಿ ಏನಿದೆಯೋ ಅದು ಸ್ವಲ್ಪ ಚೆನ್ನಾಗತ್ತೆ ಅಂತ ಅಷ್ಟೇ ಉದ್ದೇಶ. ಮಗು ಬಾಣತಿ ಇರ್ಬೇಕಾದ್ರೆ ಅವ್ರಿಗೆ ಕೊಡುವಂತದ್ದು ಬರೀ ಚರ್ಮ ಒಂದೇ ಅಲ್ಲ, ಬೆಳ್ಳಿಗೆ ಕಪ್ಪಗೆ ಒಂದೇ ಅಲ್ಲ, ಅವ್ರ ಬ್ರೈನ್ ನ್ಯೂರಾಲಜಿ ಏನಿರುತ್ತೋ ಅದು ಚೆನ್ನಾಗತ್ತೆ. ಆಮೇಲೆ ಅವ್ರಿಗೆ ಮೇನ್ಲಿ ಮಕ್ಕಳಿಗೆ ಅಂತಲ್ಲ, ಒಟ್ಟು ಜನರಿಗೆ ಡಯಾಬಿಟೀಸ್ ಕಂಟ್ರೋಲ್ ಬರುತ್ತೆ. ಆಮೇಲೆ ಇದರಲ್ಲಿ ಮೇನ್ ಆಗಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಕರಿತೀವಿ ಅದು ತುಂಬಾ ಜಾಸ್ತಿ ಇರುತ್ತೆ. ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೇಸರಿನ ಇದ್ ಮಾಡ್ಬೋದು. ಈ ಕಾಶ್ಮೀರದಿಂದ ಬೆಂಗಳೂರಿನಲ್ಲಿ ನಾನು ಈ ತರ ಒಂದು ನಮ್ಮನೇಲೂ ಬೆಳಿಬಹುದು ಅಂತ ನಿಮ್ಗೆ ಐಡಿಯಾ ಬಂದಿದೆ ಹೇಗೆ? ಅದೇ ನಂದು ಡಿಗ್ರಿ BBA ಎಕ್ಸಾಮ್ ಫೈನಲ್ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದ ದಿನ ಸೋಷಿಯಲ್ ಮೀಡಿಯಾಲಿ ಒಂದು ವಿಡಿಯೋ ಬಂತು. ಈ ತರ ಯಾರೋ ಇಸ್ರೇಲ್ ಅಲ್ಲಿ ಮಾಡ್ತಾ ಇದ್ದಾರೆ ಸ್ಯಾಫ್ರನ್ ಫಾರ್ಮಿಂಗ್, ಇಂಡೋರ್ ಸ್ಯಾಫ್ರನ್ ಕಲ್ಟಿವೇಶನ್ ಅಂತ ಕರಿತೀವಿ, ಅದನ್ನ ಮಾಡ್ತಾ ಇದ್ದಾರೆ. ಓಕೆ, ನನಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಆಸಕ್ತಿ ಇರೋದ್ರಿಂದ ಓಕೆ, ಏನ್ ಇಷ್ಟೊಂದು ಎಲೆಕ್ಟ್ರಾನಿಕ್ಸ್ ಎಲ್ಲ ಬೆಳೆಸ್ಕೊಂಡೇನೋ ಮಾಡ್ತಾ ಇದ್ದಾರೆ, ಒಳಗಡೆ ಎಲ್ಲ ಲೈಟ್ಸ್, ಗ್ರೋ ಲೈಟ್ಸ್ ಅಂತೆಲ್ಲ ಹಾಕ್ಬೇಕು, ಆಮೇಲೆ ಹ್ಯೂಮಿಡಿಫೈಯರ್, ಟೆಂಪರೇಚರ್ ಕಂಟ್ರೋಲರ್ ಎಲ್ಲ ಹಾಕೊಂಡು ಮಾಡ್ಬೇಕು, ಕಲರ್ ಲೈಟ್ಸ್ ಇರುತ್ತೆ ಒಳಗಡೆ. ಸೊ ಅದನ್ನ ನೋಡಿ ಒಂದ್ ಸೆಕೆಂಡ್ ನಾನು ಇದೇನೋ ಒಂಥರ ನೋಡ್ಬೇಕು, ಇನ್ನ ಜಾಸ್ತಿ ಇದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು ಅಂತ ಅನ್ನಿಸ್ತು. ಸೊ ಅದಾದ್ಮೇಲೆ ಸ್ಲೋಲಿ ಐ ಸ್ಟಾರ್ಟೆಡ್ ರೀಡಿಂಗ್ ಆನ್ ದಟ್. ಅದಾದ್ಮೇಲೆ ನನಗೆ ಮೇಯ್ನ್ ಆಗಿ ಗೊತ್ತಾಗಿದ್ದೇನು, ಕಾಶ್ಮೀರಲ್ಲಿ ಇದು ಬೆಳೆಯುವಂಥದ್ದು, ಇಲ್ಲಿ ಬೆಳೆಯೋದು ತುಂಬಾ ಕಷ್ಟ. ಸೊ ಇದನ್ನ ಬೆಳಿಬೇಕು ಅಂದ್ರೆ ಸಿಕ್ಕಾಪಟ್ಟೆ ಒಂದು ಸಾಹಸದ ಕೆಲಸನೇ ಅದು. ಸಾಹಸ ಜೊತೆ ಖರ್ಚು ಅಷ್ಟೇ ಇರುತ್ತೆ. ಖರ್ಚು ಅಷ್ಟೇ, ಆದ್ರೆ ಸಾಹಸ ಯಾಕೆ ಅಂದ್ರೆ
ಅದ್ರ ಬಗ್ಗೆ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಇವಾಗ ಯಾವುದೇ ಕೃಷಿಯಲ್ಲಿ ಇವಾಗ ತೆಂಗಿನ ಮರ, ಅಡಿಕೆ ಎಲ್ಲ ಬೆಳ್ಸಕ್ಕೆ ಅದೆಲ್ಲ ಟೆಸ್ಟೆಡ್ ಅಂಡ್ ಪ್ರೂವನ್. ನೀವು ಹೆಂಗೆ ಹಾಕಿದ್ರು ಏನೇ ಮಾಡಿದ್ರು ಬೆಳೆಯುತ್ತೆ. ನೀರೆಲ್ಲ ಹಾಕ್ಲೇಬೇಕು, ಅದು ಬೇರೆ ಅದು. ಆದ್ರೆ ನೀವು ಏನೇ ಮಾಡೋದು ಅದೊಂಥರ ಜನರಲಿ ನೋನ್ ಫ್ಯಾಕ್ಟ್, ತೆಂಗು ಅಡಿಕೆ ಎಲ್ಲ ಬೆಳ್ಸೋದು. ಆದ್ರೆ ಇದು ಹಂಗಲ್ಲ, ಒಂಥರ ಇದು ಡೀಪ್ ಸೈನ್ಸ್. ಇದು ಎಕೋಸಿಸ್ಟಮ್ ಅನ್ನ ನೀವು ಕಂಟ್ರೋಲ್ ಮಾಡ್ಬೇಕು ಆ ತರ. ಅಂದ್ರೆ ಒಂದು ಚಿಕ್ಕ ಪುಟ್ಟ ವಿಷಯನೂ ನೀವು ಕಂಟ್ರೋಲ್ ಮಾಡ್ಬೇಕು. ಟೆಂಪರೇಚರ್ ಇರ್ಬೋದು, ಆಮೇಲೆ ಹ್ಯುಮಿಡಿಟಿ ಇರ್ಬೋದು. ಅಂದ್ರೆ ಹ್ಯುಮಿಡಿಟಿ ಅಂದ್ರೆ ಒಳಗಡೆ ತೇವಾಂಶ ಇರುತ್ತೆ ರೂಮಲ್ಲಿ, ಅದನ್ನ ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ನಮ್ಗೆ ರೂಮಲ್ಲಿ ಬೆಳೆಯೋದ್ರಿಂದ ಸನ್ಲೈಟ್ ಬರಲ್ಲ ಅದಕ್ಕೆ. ನಾವು ಅದಕ್ಕೆ ಸನ್ಲೈಟ್ ಅಲ್ಲಿ ಏನ್ ಸ್ಪೆಕ್ಟ್ರಮ್ ಇರುತ್ತೆ ಅದನ್ನ ನಾವು ಗ್ರೋ ಲೈಟ್ಸ್ ಮೂಲಕ ಕೇಸರಿ ದಳಗಳ ಮೇಲೆ ಕೊಡ್ಬೇಕು. ಸೊ ಅದೆಲ್ಲ ಕರೆಕ್ಟ್ ಆಗಿ ಸ್ಪೆಕ್ಟ್ರಮ್ ಬರ್ಬೇಕು. ನೀವು ಜಾಸ್ತಿ ಸ್ಪೆಕ್ಟ್ರಮ್ ಕೊಟ್ರೆ ಅದು ಸುಟ್ಟೋಗುತ್ತೆ, ಕಮ್ಮಿ ಸ್ಪೆಕ್ಟ್ರಮ್ ಕೊಟ್ರೆ ಬರೋದೇ ಇಲ್ಲ. ಅದೆಲ್ಲ ಒಂಥರ ಡೀಪ್ ಸೈನ್ಸ್. ಸೊ ಅದನ್ನ ತಿಳ್ಕೊಳ್ಳದೆ ಏನು ಮಾಡಕ್ಕಾಗಲ್ಲ. ಸೊ ಫಸ್ಟ್ ನೋಡುವಾಗ ನನ್ಗೆ ಓಕೆ ಇದು ಮಾಡೋದು ಇಲ್ವೋ ಕಷ್ಟ ಅಂತ ಅನಿಸ್ತು. ಆಮೇಲೆ ಇಂಡಿಯಾಲೂ ಒಂದಿಬ್ರು ಮಾಡಿರೋರು ನೋಡ್ದೆ. ಸೊ ಅದಾದ್ಮೇಲೆ ಅವ್ರ ಹತ್ರ ಒಂದ್ ಸ್ವಲ್ಪ ಮಾತಾಡಿ ಎಲ್ಲ ಗೊತ್ತಾದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಕೊಂಡೆ ಅಷ್ಟೇ. ಓಕೆ, ಕಾಶ್ಮೀರದ ಕೇಸರಿ ಬೆಂಗಳೂರಿನಲ್ಲಿ ಬೆಳೀತು ನಿಮ್ಮ ಮನೆ ಮಾಡಿ ಮೇಲೆ? ಮನೆ ಒಳಗೆ ಒಂದ್ ರೂಮ್ ಇದೆ, ಅದ್ರಲ್ಲೇ ಬೆಳೆಸಿರೋದು. ಓಕೆ, ಹಾಗೆ ನಿಮ್ ತಾಯಿ ಏನ್ ಹೇಳಿದ್ರು ಮೊದಲೇ? ಇಲ್ಲ, ಅವ್ರಿಗೆ ನಮ್ ತಂದೆ ತಾಯಿಗೆ ಫಸ್ಟ್ ಇಂದಾನು ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಅವ್ರ ರಿಟೈರ್ಮೆಂಟ್ ಪ್ಲಾನ್ ಆಗಿತ್ತು. ಅಂದ್ರೆ ಅವ್ರು ರಿಟೈರ್ ಆದ್ಮೇಲೆ ಈ ಒಂದು ಫಾರ್ಮ್ ಹೌಸ್ ತರ ಎಲ್ಲಾರ ತಗೊಂಡು ಒಂದು ಆರಾಮಾಗಿ ಇರ್ಬೇಕು, ಒಂದು ಸ್ವಲ್ಪ ಗಿಡ ಇದು ಎಲ್ಲ ಹಾಕೊಂಡು ಆರಾಮಾಗಿರ್ಬೇಕು ಅಂತ ಇತ್ತು ಅವ್ರ ಉದ್ದೇಶ. ಸೊ ನಾನು ಅಗ್ರಿಕಲ್ಚರ್ಗೆ ಬಂದಿದ್ದು ಅವ್ರಿಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ ತಂದೆ ನಾನು ಡಿಗ್ರಿ ಮಾಡಕ್ಕಿಂತ ಮುಂಚೆನೂ ಅವ್ರು ಹೇಳಿದ್ರು BSc ಅಗ್ರಿಕಲ್ಚರ್ ನೋಡು, ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಸ್ಕೋಪ್ ಇದೆ ಅಂತ. ಬಟ್ ನನಗೆ ಅವಾಗ ಸ್ವಲ್ಪನೂ ಇಂಟ್ರೆಸ್ಟ್ ಏನಿರ್ಲಿಲ್ಲ. ಬಟ್ ಇದಾದ್ಮೇಲೆ ಯಾವಾಗ ಎಲೆಕ್ಟ್ರಾನಿಕ್ಸ್ ಇದು ಎರಡು ಇಂಟಿಗ್ರೇಟ್ ಆಗಿ ಒಟ್ಟು ಯಾವುದೋ ಒಂದು ಮೂಲಕ ಇದಕ್ಕೆ ಬಂದೆ ಅಷ್ಟೇ, ಈ ಸ್ಟ್ರೀಮ್. ಇಲ್ಲಿಗೆ ನೀವು ಸೆಟಪ್ ಮಾಡಿದ್ದು ಯಾವ ರೀತಿ ಇತ್ತು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ? ಅಂದ್ರೆ ಹೇಳ್ಬೇಕಾಗಿರೋದು ಮಾತ್ರ ಹೇಳಿದ್ರೆ ಸಾಕು. ಒಟ್ಟು ಇಲ್ಲಿ ಅಲ್ಲಿಂದ ಬಂದಿದ ತಕ್ಷಣ ರೂಮ್ನ ನೋಡಿದ್ರೆ ಈ ರೂಮಲ್ಲೇ ಮಾಡ್ಬೇಕು ಅಂತ ಅನ್ಸಿರುತ್ತೆ. ಆ ಟೈಮಲ್ಲಿ ಆದಂತ ಖರ್ಚಿರ್ಬೋದು ಅಥವಾ ಆಗ ಕಷ್ಟಪಟ್ಟಿದ್ದು ಯಾವ ರೀತಿ ಇತ್ತು ಅಂತ? ಸೊ ಫಸ್ಟ್ ನಾನು ಕೇಸರಿ ಶುರು ಮಾಡಕ್ಕಿಂತ ಮುಂಚೆ ಕಾಶ್ಮೀರಕ್ಕೆ ಹೋಗಿರ್ಲಿಲ್ಲ. ಫಸ್ಟ್ ನಾನು ಆನ್ಲೈನ್ ಟ್ರೈನಿಂಗ್ ತಗೊಂಡೆ. ಕಾಶ್ಮೀರಲ್ಲೇ ಒಬ್ರು ಬಯೋಟೆಕ್ನಾಲಜಿಯಲ್ಲಿ ರಿಸರ್ಚ್ PhD ಮಾಡ್ತಾ ಇರೋರು ಒಬ್ರು ಇದ್ರು, ಸೈಂಟಿಸ್ಟ್. ಅವ್ರ ಹತ್ರ ನಾನು ಆನ್ಲೈನ್ ಟ್ರೈನಿಂಗ್ ತಗೊಂಡೆ. ಅದ್ರ ಮೂಲಕ ನನಗೆ ಒಂದು ಬೇಸಿಕ್ ಸೈನ್ಸ್ ಗೊತ್ತಾಯ್ತು, ಈ ತರ ಮಾಡ್ಬೇಕು ಅಂತ. ಕಾಶ್ಮೀರಕ್ಕೆ ಹೋಗೋಕಿನ ಮುಂಚೆನೆ ಅಲ್ಲಿ ಬೀಜ ಎಲ್ಲ ತರಿಸ್ಕೊಂಡು ಎಲ್ಲ ಮಾಡಾದ್ಮೇಲೆ ನಾನು ಇಲ್ಲಿ ಸ್ಟಾರ್ಟ್ ಮಾಡಿ ಒಂದ್ ತಿಂಗಳೇನೋ ಆಗಿತ್ತು ಸುಮಾರು. ಅದಾದ್ಮೇಲೆ ನಾನು ಕಾಶ್ಮೀರಕ್ಕೆ ಹೋದೆ. ಸೊ ಕಾಶ್ಮೀರಕ್ಕೆ ಹೋದ್ಮೇಲೆ ನನಗೆ ನಾವ್ ಏನೇನ್ ತಪ್ಪು ಮಾಡಿದೀವಿ, ಏನೇನ್ ಮಾಡಬಾರ್ದು ಅಂತ ತಿಳ್ಕೊಂಡು ಅಲ್ಲಿಂದಾನೇ ಫೋನಲ್ಲಿ ನಮ್ಮ ತಂದೆ ತಾಯಿಗೆ ಹೇಳಿದೆ, ಈ ತರ ತಪ್ಪಾಗಿದೆ, ಇಮಿಡಿಯೇಟ್ ಆಗಿ ಕರೆಕ್ಟ್ ಮಾಡಿ. ಯಾಕಂದ್ರೆ ನಾನು ಸುಮಾರು 1.5 ತಿಂಗಳಲ್ಲಿದ್ದೆ. ನನಗೆ ಒಂದೊಂದ್ ದಿನಾನು ಕೌಂಟ್ ಆಗ್ತಾ ಇತ್ತು. ಸೊ ಅಲ್ಲಿಂದ ನನಗೆ ಒಂದು ಖರ್ಚು ಅಷ್ಟೇ. ಆಮೇಲೆ ಈ ಕೇಸರಿ 4 ತಿಂಗಳಲ್ಲಿ ಅಷ್ಟೇ ಬರುವಂತದ್ದು. ಅಂದ್ರೆ ನಾವು ಒಂದ್ಸರಿ ಬೀಜ ಇಟ್ಟಾದ್ಮೇಲೆ ನವೆಂಬರ್ಗೆ ಬಂದ್ಬಿಡತ್ತೆ ಕೇಸರಿ. ಸೊ ಒಂದೊಂದ್ ದಿನಾನು ಕೌಂಟ್ಸ್, ಎವ್ರಿ ಡೇ ಕೌಂಟ್ಸ್. ಸೊ ಅಲ್ಲಿ ಹೋಗಿ ಒಂದೊಂದ್ ದಿನಕ್ಕೆ ನಾನು ಏನೇನ್ ಕಲಿತಾ ಇದ್ನೋ, ಏನೇನ್ ಚೇಂಜಸ್ ಮಾಡ್ಬೇಕಿತ್ತು ಇಮಿಡಿಯೇಟ್ ಆಗಿ ಫೋನಲ್ಲಿ ಹೇಳ್ತಾ ಇದ್ದೆ. ಅವ್ರು ಚೇಂಜ್ ಮಾಡ್ತಾ ಹೋದ್ರು. ಅಲ್ಲಿಂದ ಬಂದಾದ್ಮೇಲೆ ನನಗೆ ಏನೇನಿತ್ತು ಅದೆಲ್ಲ ಕೇಸರಿ ಬಂತು. ಬಟ್ ಅಲ್ಲಿಗೆ ಹೋಗೋಕಿನ ಮುಂಚೆ ಸುಮಾರು ತಪ್ಪುಗಳಾಗಿತ್ತು. ಯಾಕೆಂದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿರ್ಲಿಲ್ಲ. ಯಾವ್ದೇ ಇದಾದ್ರೂ ಪ್ರಾಕ್ಟಿಕಲ್ ಆಗಿ ನೋಡೋವರೆಗೂ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನನಗೆ ಬಂದ ಮೇಲೆ ಒಂದ್ ಸ್ವಲ್ಪ ಕರೆಕ್ಷನ್ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಂತು ಕೇಸರಿ. ಇಲ್ಲಿ ನೀವು ಕೇಸರಿಯಲ್ಲಿ ತಂದ್ರೆ ಬೀಜಗಳ ಪ್ರಯೋಗಗಳೆಲ್ಲವೂ ಕೂಡ ಆಯ್ತು. ಆದರೆ ಅವಾಗ ಬರುವಂಥದ್ದು ಏನಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ. ಯಾಕೆಂತ ಕೇಳಿದ್ರೆ ಯಾವುದೇನು ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ನಿನ್ಗೆ ಹೇಳ್ದೆ ಕೇಳಲಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ, ಇನ್ನೊಂದಷ್ಟು ಜನ ನೀನು ಮಾಡ್ತಿದ್ಯಾ ಮುನ್ನುಗ್ಗು ಅಂತ ಹೇಳ್ತಾರೆ. ಈ ಎರಡರ ಬ್ಯಾಲೆನ್ಸ್ ಹೇಗೆ ಮಾಡಿದ್ವಿ? ಸೊ ಇವಾಗ ಫಸ್ಟ್ ನಾನು ಕೇಸರಿ ಶುರು ಮಾಡಿದಾಗ 2 ವರ್ಷದ ಕೆಳಗಡೆ ಶುರು ಮಾಡಿದ್ದು. ಅವಾಗ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಬೆಳೆದಿದ್ದು. ಕರ್ನಾಟಕದಲ್ಲೇ ಅಲ್ಲ, ಇಂಡಿಯಾಲೇ ತುಂಬಾ ಕಮ್ಮಿ ಜನ ಬೆಳೆದಿದ್ದು. ಸೊ ಹಾಗಾಗಿ ನನಗೆ ಎಲ್ಲೂ ಸೈಟ್ ವಿಸಿಟ್ ಮಾಡಿ ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ತಗೊಳಕ್ಕೆ ಎಲ್ಲೂ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ನಾನೇ ಏನಿದ್ರು ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತ್ಕೋಬೇಕು. ಇನ್ನ ಒಬ್ರು ದಾವಣಗೆರೆಯಲ್ಲಿ ಮಾಡಿದ್ರು. ಅವರು ಒಂದ್ ಸ್ವಲ್ಪ ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ರು. ಅವರು ಇನ್ನ ಫಿಗರ್ ಔಟ್ ಮಾಡ್ಕೋತಾ ಇದ್ರು ಹೆಂಗೆ ಏನ್ ಮಾಡೋದು ಅಂತ. ಸೊ ಅವ್ರ ಹತ್ರ ಮಾತಾಡಿದ್ಮೇಲೆ ನನಗೆ ಒಂದಂತೂ ಅರ್ಥ ಆಯ್ತು, ಇದು ತುಂಬಾನೇ ಕಷ್ಟ ಇದೆ ಅಂತ. ಬಟ್ ಅಷ್ಟ್ರಲ್ಲಿ ನಾನು ಆಗ್ಲೇ ಶುರು ಮಾಡ್ಬಿಟ್ಟಿದ್ದೆ. ಸೊ ಒಂದ್ಸರಿ ಬಾವಿಲ್ ಬಿದ್ಮೇಲೆ ಏನೇ ಆದ್ರೂ ನಾವು ತಿಳ್ಕೊಂಡು ಬರ್ಲೇಬೇಕು. ಸೊ ಇನ್ವೆಸ್ಟ್ಮೆಂಟ್ ಮೂಲಕ ಆಗ್ಲಿ, ನಾಲೆಡ್ಜ್ ಮೂಲಕ ಆಗ್ಲಿ, ಏನೇ ಪ್ರಾಬ್ಲಮ್ ಇದ್ರು ನಾವು ಸಾಲ್ವ್ ಮಾಡ್ಕೊಳ್ಳೇಬೇಕು. ಸೊ ಅದ್ ಹಾಕಿದ್ಮೇಲೆ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಅದು ಒಂಥರ ಮೊಳಕೆ ಬರ್ತಾನೆ ಇರ್ಲಿಲ್ಲ. ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸ್ವಲ್ಪ ಹುಲ್ಲು ಬರ್ಬೇಕು, ಅದು ಬರ್ತಾ ಇರ್ಲಿಲ್ಲ. ಆಮೇಲೆ ಕರೆಕ್ಟ್ ಫ್ಲವರಿಂಗ್ ಸೀಸನ್ ಅಲ್ಲಿ ಹೂವುಗಳು ಬರ್ಬೇಕು, ಅದು ಬರ್ತಾ ಇರ್ಲಿಲ್ಲ. ಸೊ ಮೊದಲನೇ ವರ್ಷ ಏನಿದ್ರು ನನಗೆ ಟ್ರಯಲ್ ಅಂಡ್ ಎರರ್ ಬಂತು ಹೂವುಗಳು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕರೆಕ್ಟ್ ಆಗಿ ಎಷ್ಟು ಬರ್ಬೇಕು ಅಂತಿದೆಯೋ ಸ್ಕೇಲ್ ಅಷ್ಟಂತೂ ಬರ್ಲಿಲ್ಲ. ಸೊ
ನನಗೆ ಎಷ್ಟು ಮೊದಲನೇ ವರ್ಷ ಬಂದಿತ್ತೋ ಅದನ್ನ ಬರ್ಸ್ಕೊಳಕ್ಕೆ ನಾನು ಸಿಕ್ಕಾಪಟ್ಟೆ ನಾಲೆಡ್ಜ್ ತಗೋಬೇಕು. ಸೊ ಅದಾದ್ಮೇಲಿಂದ ಏನಾಯ್ತು, ಒಂದ್ ವರ್ಷ ಆದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಸುಮಾರು ಇಸ್ರೇಲ್ದಾಗ್ಲಿ ಬೇರೆ ಬೇರೆ ದೇಶದ್ದಾಗ್ಲಿ, ಸೊ ಇಸ್ರೇಲ್ ಅವ್ರು ಯಾವಾಗ್ಲೂ ಕೃಷಿಯಲ್ಲಿ ಮುಂದೆ ಇದ್ದಾರೆ. ಯಾಕೆಂದ್ರೆ ಅವ್ರ ಹತ್ರ ಏನು ಭೂಮಿ ಇಲ್ಲ, ನೀರಿಲ್ಲ, ಬೆಳಕಿಲ್ಲ, ಬೆಳಕಿದೆ ನೀರಿಲ್ಲ, ಏನು ಇಲ್ಲ ಅವ್ರ ಹತ್ರ. ಸೊ ಎಲ್ಲಾನು ಅವ್ರು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿ ಅವ್ರ ನೆಸೆಸಿಟಿ ಅದು. ಸೊ ಅವ್ರು ಕಂಡಿಡ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಸೈನ್ಸ್ ಅಷ್ಟು ಡೀಪ್ ಇದೆ. ಸೊ ಅವ್ರದ್ದು ರಿಸರ್ಚ್ ಪೇಪರ್ಗಳು ಸುಮಾರಿದೆ ಕೇಸರಿ ಸ್ಯಾಫ್ರನ್ ಕಲ್ಟಿವೇಶನ್ ಬಗ್ಗೆ. ಅದನ್ನ ಓದ್ತಾ ನನಗೊಂದು ಗೊತ್ತಾಯ್ತು, ಇದರಲ್ಲಿ ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು ನಾವು ಅಂತ. ಒಂದು ಟೆಂಪರೇಚರ್ ಇರ್ಬೋದು, ಆಮೇಲೆ ಹ್ಯೂಮಿಡಿಟಿ ಇರ್ಬೋದು, ಎಲ್ಲದನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಬರಕ್ಕಾಗೋದು ಅಂತ ನೋಡ್ಕೊಂಡ್ಮೇಲೆ ಅದನ್ನ ಬಂದು ಕರೆಕ್ಟ್ ಮಾಡ್ಕೊಂಡ್ಮೇಲೆ ನನಗೆ ಕೇಸರಿ ಬಂತು. ಅದು ಮೊದಲನೇ ವರ್ಷ ಒಂದ್ ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಆಯ್ತು. 2ನೇ ವರ್ಷಕ್ಕೆ ಸ್ವಲ್ಪ ಚೆನ್ನಾಗಿ ಬಂತು. ನಿಮ್ಮ ಮನೇಲಿ ಎಷ್ಟು ಕೆಜಿ ಬೆಳೆದ್ರಿ ಅಂತ? ನಮ್ಮ ಮನೇಲಿ ನಾನು ಮೊದಲನೇ ವರ್ಷ ತರಿಸಿದ್ದು 100 kg ತರಿಸಿದ್ದೆ. 100 kg ಬೀಜ ತರಿಸಿದ್ದೆ ಟ್ರಯಲ್ ಮಾಡಕ್ಕೆ ಅಂತ. 100 kg ಅದೇನಂದ್ರೆ ಮೊದಲನೇ ವರ್ಷಕ್ಕೂ 2ನೇ ವರ್ಷಕ್ಕೂ ಅದು ಮಲ್ಟಿಪ್ಲೈ ಆಗತ್ತೆ. ಅಂದ್ರೆ ನೀವು ಒಂದು ಬೀಜ ತರಿಸಿದ್ರೆ ಅದು ಒಂಥರ ಈ ಚಿಕ್ಕ ಬಲ್ಬ್ಸ್ಗೆ ಜೀವ ಕೊಡುತ್ತೆ. ಅಂದ್ರೆ ಒಂದು ಬೀಜದಿಂದ ಸುಮಾರು ಒಂದು 2 ರಿಂದ 4 ಬೀಜದಷ್ಟು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇದು ರಿಯಲ್ ಸ್ಕೇಲ್ ಅಲ್ಲಿ. ಸೋಷಿಯಲ್ ಮೀಡಿಯಾಲಿ ಬೇಕಾದಷ್ಟು ಫಾಲ್ಸ್ ಇದು ಕೊಡ್ತಾರೆ, ಫಾಲ್ಸ್ ನೋಷನ್ಗಳು. ಒಂದು ಬೀಜದಿಂದ 4 ಬಂದೇ ಬರುತ್ತೆ, ಇದು ಬರುತ್ತೆ ಅಂತ. ಅದು ಎಲ್ಲಾ ಬೀಜನೂ ರಿಪ್ರೊಡ್ಯೂಸ್ ಮಾಡ್ಲೇಬೇಕು ಅಂತ ಏನಿಲ್ಲ. ಯಾವ ಬೀಜ ರಿಪ್ರೊಡ್ಯೂಸ್ ಮಾಡತ್ತೋ ಮಾಡತ್ತೆ ಅಷ್ಟೇ. ಮಾಡದೇ ಇರೋದು ಮತ್ತೆ ಮುಂದಿನ ವರ್ಷಕ್ಕೆ ಹೂವು ಕೊಟ್ಟು ಅದೆಷ್ಟು ಅದರಲ್ಲಿರೋ ಎನರ್ಜಿ ಅಷ್ಟು ಹೂವು ಕೊಡ್ತಾ ಹೋಗುತ್ತೆ. ಲಾಸ್ಟ್ ಅಲ್ಲಿ ಅದಕ್ಕೆ ಯಾವಾಗ ಎಕ್ಸಾಸ್ಟ್ ಆಗುತ್ತೋ 4 ಬೀಜಕ್ಕೆ ಜನ್ಮ ಕೊಟ್ಟು ಸಾಯತ್ತೆ. 2, 4, 3 ಅದ್ರಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಕೊಟ್ಟು ಸಾಯತ್ತೆ. ಅಂದ್ರೆ ಇವಾಗ ನಾವು 100 kg ಬೀಜ ತರಿಸಿದ್ರೆ 2ನೇ ವರ್ಷಕ್ಕೆ 200 kg ಆಗ್ಲೇಬೇಕು ಅಂತ ಏನಿಲ್ಲ ರೂಲ್. ನಮ್ಗೆ 250 ಆಗ್ಬೋದು ಅಥವಾ 120 ಆಗ್ಬೋದು, 100 ಇರ್ಬೋದು. ಅದನ್ನ ಯಾರು ಏನು ಕಂಟ್ರೋಲ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇದೆಲ್ಲ ನೇಚರ್. ಅದನ್ನ ಯಾರು ಜೆನೆಟಿಕಲಿ ಮಾಡಿಫೈ ಮಾಡಿ ಇದ್ ಮಾಡಕ್ಕಾಗಲ್ಲ ಸದ್ಯಕ್ಕೆ. ಕೇಸರಿನ ಮಣ್ಣಲ್ಲಿ ಬೆಳೆದ್ರ ನೀರಲ್ಲಿ ಬೆಳೆದ್ರ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಯಾವ್ದ್ರಲ್ಲಿ ಬೆಳೆದ್ರಿ ನೀವು? ಕೇಸರಿನ ನೀರಲ್ಲಿ ಬೆಳೆಯಕ್ ಆಗಲ್ಲ, ಯಾಕೆಂದ್ರೆ ಕೇಸರಿಗೆ ನೀರೇ ಬೇಡ, ತುಂಬಾ ಕಮ್ಮಿ ಬೇಕು. ಒಂಥರ ಅದಕ್ಕೆ ನೀರ್ ಜಾಸ್ತಿ ಇದ್ರೆ ಅದು ಕೊಳ್ತೋಗುತ್ತೆ. ಅದಕ್ಕೆ ಹ್ಯೂಮಿಡಿಟಿ ಜಾಸ್ತಿ ಬೇಕು, ಮಣ್ಣು ಬೇಕು, ಆಮೇಲೆ ಅಟ್ಮಾಸ್ಫಿಯರ್ ಬೇಕು ಮೇನ್ ಆಗಿ. ಇದ್ರಲ್ಲಿ 2 ತರ ಇದೆ ಕೇಸರಿ. ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಈ ಪ್ಯೂರ್ ಏರೋಪೋನಿಕ್ಸ್ ಮೆಥಡ್ ಅಂತ ಇದೆ. ಅಂದ್ರೆ 3 ತರ ಕೃಷಿ ಇದೆ. ಒಂದು ಮಣ್ಣಲ್ಲಿ ಬೆಳೆಯೋದು, ಆಮೇಲೆ ಇನ್ನೊಂದು ಏರೋಪೋನಿಕ್ಸ್ ಅಂತ, ಇನ್ನೊಂದು ಹೈಡ್ರೋಪೋನಿಕ್ಸ್ ಅಂತ. ನಾರ್ಮಲ್ ಮಣ್ಣಲ್ಲಿ ಬೆಳೆಯೋದು ಟ್ರೆಡಿಷನಲ್ ಸಿಸ್ಟಮ್, ನಾವು ಎಲ್ಲರಿಗೂ ತಿಳಿದಿರುವಂತದ್ದು. ಹೈಡ್ರೋಪೋನಿಕ್ಸ್ ಅಂದ್ರೆ ಮುಖ್ಯವಾಗಿ ನಾವು ನೀರಲ್ಲಿ ಬೆಳೆಯುವಂತದ್ದು. ಅಂದ್ರೆ ಇವಾಗ ಸೊಪ್ಪು, ತರಕಾರಿ ಅದೆಲ್ಲ ಎಷ್ಟೊಂದು ಇವಾಗ ಹೈಡ್ರೋಪೋನಿಕ್ ಸಿಸ್ಟಮ್ ಅಂತ ಮಾಡ್ತಾರೆ. ಅಂದ್ರೆ ಒಂದು ಪೈಪ್ ಇರುತ್ತೆ, ಅದ್ರೊಳಗಡೆ ಕಂಟಿನ್ಯೂಸ್ ಆಗಿ ನೀರ್ ಹರಿತಾ ಇರುತ್ತೆ. ಬೇರ್ ಮಾತ್ರ ಅದನ್ನ ನೀರನ್ನು ಹುಡ್ಕೊಂಡು ಹೋಗಿ ನಾವು ನೀರಲ್ಲೇ ಸಪ್ಲೈ ಮಾಡ್ಬೇಕು. ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದನ್ನ ನೀರಲ್ಲಿ ಸಪ್ಲೈ ಮಾಡಿದಾಗ ಅದರಿಂದ ಎಳ್ಕೊಂಡು ಅದು ಬೆಳೆಯುತ್ತೆ, ತರಕಾರಿ, ಸೊಪ್ಪು ಎಲ್ಲ. ಇದನ್ನ ಹೈಡ್ರೋಪೋನಿಕ್ಸ್ ಅಂತೀವಿ. ಏರೋಪೋನಿಕ್ಸ್ ಅಂದ್ರೆ ಗಾಳಿಯಲ್ಲೇ ಬೆಳೆಯುವಂತವು. ಈಗ ಅದನ್ನು ಸೊಪ್ಪು ಇದನ್ನೆಲ್ಲ ಬೆಳೆಸಬಹುದು. ಮುಖ್ಯವಾಗಿ ಸ್ಯಾಫ್ರನ್ ಅನ್ನ ಏರೋಪೋನಿಕ್ಸ್, ಪ್ಯೂರ್ ಏರೋಪೋನಿಕ್ಸ್ ಟೆಕ್ನಾಲಜಿ ಅಂತ ಕರಿತೀವಿ. ಅದನ್ನ ನಾವು ಇದರಲ್ಲಿ ಹೈಬ್ರಿಡ್ ಸಿಸ್ಟಮ್ ನಾವು ಯೂಸ್ ಮಾಡ್ಬೇಕು. ಬರೀ ಗಾಳಿಯಲ್ಲೇ ಬೆಳ್ಸಕ್ಕಾಗಲ್ಲ, ಫುಲ್ ಬರೀ ಮಣ್ಣಲ್ಲೇ ಬೆಳ್ಸಕ್ಕಾಗಲ್ಲ. ಕೇಸರಿಯಲ್ಲಿ 4 ಸ್ಟೇಜ್ ಇದೆ. ಮುಖ್ಯವಾಗಿ ಡಾರ್ಮೆನ್ಸಿ ಸ್ಟೇಜ್. ಡಾರ್ಮೆನ್ಸಿ ಅಂದ್ರೆ ಅದೇನು ಇಲ್ಲ, ಅಂದ್ರೆ ಸ್ಲೀಪಿಂಗ್ ಸ್ಟೇಜ್ ಅಂತ. ಅದರ ನೆಕ್ಸ್ಟ್ ವೆಜಿಟೇಷನ್ ಸ್ಟೇಜ್, ಅದರ ನೆಕ್ಸ್ಟ್ ಫ್ಲವರಿಂಗ್ ಸ್ಟೇಜ್, ಅದರ ನೆಕ್ಸ್ಟ್ ರಿಪ್ರೊಡಕ್ಷನ್ ಸ್ಟೇಜ್ ಅಂತ. ಸೊ ಅಂದ್ರೆ ಕ್ರೊನಾಲಜಿಕಲಿ ಹೇಳ್ಬೇಕು ಕರೆಕ್ಟ್ ಆಗಿ ಅಂದ್ರೆ ಫಸ್ಟ್ ವೆಜಿಟೇಷನ್ ಸ್ಟೇಜ್ ಬರುತ್ತೆ. ಅಂದ್ರೆ ಫಸ್ಟ್ ನೀವು ಬೀಜ ಬಿತ್ತನೆ ಮಾಡಿದಾಗ ಮಣ್ಣಲ್ಲಿ ಇಟ್ಟಾಗ ಅದರಿಂದ ಹುಲ್ಲುಗಳು ಬರುತ್ತೆ. ಅಂದ್ರೆ ವೆಜಿಟೇಷನ್ ಅಂದ್ರೆ ಗ್ರೀನ್ ಬರೋದು. ಕ್ಲೋರೋಫಿಲ್ ಕಂಟೆಂಟ್ ಯಾವ್ದ್ರಲ್ಲಿ ಇರುತ್ತೆ ಅದೆಲ್ಲ ಗ್ರೀನ್ ಬರುತ್ತೆ, ಹುಲ್ಲು ಬರುತ್ತೆ. ಆ ಹುಲ್ಲು ಬಂದಾದ್ಮೇಲೆ ವೆಜಿಟೇಷನ್ ಸ್ಟೇಜ್ ಸೆಕೆಂಡ್ ಸ್ಟೇಜ್. ಅದಾದ್ಮೇಲೆ ಫ್ಲವರಿಂಗ್ ಸ್ಟೇಜ್ ಬರುತ್ತೆ, 3ನೇ ಸ್ಟೇಜ್. ಆ ಹೂವು ಬಂದಾಗ ಅದ್ರಲ್ಲಿ ಕೇಸರಿ ಬರುತ್ತೆ. ಫ್ಲವರಿಂಗ್ ಸ್ಟೇಜ್ ಆದ್ಮೇಲೆ ಡಾರ್ಮೆನ್ಸಿ ಸ್ಟೇಜ್ ಅಂತ ಬರುತ್ತೆ. ಅಂದ್ರೆ ಅದಾದ್ಮೇಲೆ ಅದ್ರಲ್ಲಿ ಏನೇನ್ ಎನರ್ಜಿ ಇರುತ್ತೋ ಅದನ್ನೆಲ್ಲ ಹೂವು ಕೊಟ್ಬಿಟ್ಟು ಅದು ಮಲ್ಕೊಳತ್ತೆ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಅದ್ರ ಸ್ಲೀಪಿಂಗ್ ಸ್ಟೇಜ್ ಅದು. ಅವಾಗ ಏನ್ ಆಕ್ಷನ್ ಆಗಲ್ಲ, ಬೀಜ ಒಂಥರ ರೆಸ್ಟ್ ಮಾಡ್ತಾ ಇರತ್ತೆ, ನೆಕ್ಸ್ಟ್ ಸೈಕಲ್ಗೆ ರೆಡಿ ಮಾಡ್ಕೋತಾ ಇರತ್ತೆ ಅದನ್ನ. ಈ 4 ಸ್ಟೇಜ್ ಅಲ್ಲಿ ಬರೀ ಫ್ಲವರಿಂಗ್ ಸ್ಟೇಜ್ ಮಾತ್ರ ನಾವು ಏರೋಪೋನಿಕ್ಸ್ ಟೆಕ್ನಾಲಜಿ ಬಳಸಬೇಕು. ಇನ್ನು ಮಿಕ್ಕಿದ 3 ಸ್ಟೇಜ್ಗೂ ಮಣ್ಣು ಬಳಸಲೇಬೇಕು. ಯಾವ್ದಕ್ಕೆ? ಡಾರ್ಮೆನ್ಸಿ ಸ್ಟೇಜ್ಗೆ, ವೆಜಿಟೇಷನ್ ಸ್ಟೇಜ್ಗೆ, ಆಮೇಲೆ ರಿಪ್ರೊಡಕ್ಷನ್ ಸ್ಟೇಜ್ಗೆ. ಯಾಕೆ ಬೇಕು ಅಂದ್ರೆ ನಮಗೆ ಫ್ಲವರ್ ಬರುವಾಗ ಬೇರ್ ಬೇಡ. ಯಾಕೆ ಅಂದ್ರೆ ಇವಾಗ ಅದು ಮಣ್ಣಲ್ಲಿ ನಾವು ಹಾಕಿದಾಗ ಮಣ್ಣಿಂದ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಳ್ಕೊಂಡು ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸ್ ಎಳ್ಕೊಳಕ್ಕೆ ಬೇರ್ ಬೇಕು. ಮಣ್ಣಿಂದ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಳ್ಕೊಳಕ್ ಬೇರ್ ಬೇಕು. ಎಳ್ಕೊಂಡು ನ್ಯೂಟ್ರಿಯೆಂಟ್ಸ್ ಎಲ್ಲ ಅದ್ರೊಳಗೆ ಇಟ್ಕೊಂಡು ಆಮೇಲೆ ಹೂವು ಕೊಡುತ್ತೆ. ಒಂದ್ಸರಿ ನ್ಯೂಟ್ರಿಯೆಂಟ್ಸ್ ಮಣ್ಣಿಂದ ಎಳ್ಕೊಂಡ್ಮೇಲೆ ಅದ್ರಲ್ಲೆಲ್ಲ ಎನರ್ಜಿ ಸ್ಟೋರ್ ಆಗಿರುತ್ತೆ. ಅವಾಗ ಬೇರಿಂದ ಏನ್ ಕೆಲಸ ಇರಲ್ಲ. ಸೊ ಅದು ಹೂವು ಕೊಡೋದಷ್ಟೇ. ಸೊ ಅಂದ್ರೆ ಪ್ರೋಸೆಸ್ ಏನು? ಫಸ್ಟ್ ಕಮ್ಸ್ ವೆಜಿಟೇಷನ್ ಅಲ್ಲಿ ಫುಲ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಳ್ಕೊಂಡು ಅದರಲ್ಲಿ ಎನರ್ಜಿ ಸ್ಟೋರ್ ಮಾಡ್ಕೊಂಡು ಫ್ಲವರಿಂಗ್ ಕೊಡುತ್ತೆ. ಫ್ಲವರಿಂಗ್ ಕೊಡೋ ಟೈಮಲ್ಲಿ ಬೇರ್ ಬೇಡ. ಸೊ ಅವಾಗ ಏರೋಪೋನಿಕ್ಸ್ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಮಣ್ಣಲ್ಲಿ ಹಾಕ್ಬೇಕು. ಅವಾಗೇನು ಮತ್ತೆ ಅದು ಮಲ್ಕೊಳ್ಳೋದು ಮಣ್ಣಲ್ಲೇ, ಎನರ್ಜಿ ತಗೊಳ್ಳೋದು ಮಣ್ಣಲ್ಲೇ, ಮತ್ತೆ ಕ್ಲೋರೋಫಿಲ್ ಕಂಟೆಂಟ್ ಏನ್ ಜನರೇಟ್ ಮಾಡುತ್ತೆ ಅದು ಮಣ್ಣಲ್ಲೇ ಮಾಡ್ಬೇಕು. ಇಷ್ಟು ಸ್ಟೇಜ್ಗೂ ಮಣ್ಣು ಬೇಕೇ ಬೇಕು, ಇಲ್ಲೇ ಮಾಡಕ್ ಚಾನ್ಸೇ ಇಲ್ಲ. ಈಗ ಮಣ್ಣಲ್ಲೂ ಕೂಡ
ಕೇಸರಿ ಬೆಳೆಯೋದಕ್ಕೆ ಯಾವ ಥರದ ಮಣ್ಣಿಗೆ? ನಮ್ಮಲ್ಲಿ ಕೆಂಪು ಮಣ್ಣಿದೆ, ಕಪ್ಪು ಮಣ್ಣಿದೆ, ಒಂದೊಂದು ಬೆಳೆಗೆ ಒಂದೊಂದು ಥರ ಮಣ್ಣಿದೆಯಲ್ಲ, ಆ ಥರ ಇದಕ್ಕೆ ಯಾವ ಮಣ್ಣು ಬೇಕಾಗುತ್ತೆ? ಸೊ ಇಂಡಿಯಾ ಅಲ್ಲಿ ಮೇನ್ ಆಗಿ ಸಿಗುವಂತದ್ದು ರೆಡ್ ಸಾಯಿಲ್, ಬ್ಲಾಕ್ ಸಾಯಿಲ್. ಸೊ ಅದರಲ್ಲಿ ಇದಕ್ಕೆ ಬೇಕಾಗಿರುವಂತದ್ದು ಲೋಮಿ ಸಾಯಿಲ್ ಅಂತ. ಇವಾಗ ನೀವು ಕೆಮ್ಮಣ್ಣಾರು ಬೆಳೆಸ್ಕೋಬಹುದು, ಕಪ್ಪಣ್ಣಾರು ಬೆಳೆಸ್ಕೋಬಹುದು. ಬಟ್ ಅದು ಯಾವ ತರ ಇರಬೇಕು ಅಂದ್ರೆ ಒಂಥರ ಸ್ವಲ್ಪ ಜಿಡ್ ಇರ್ಬೇಕು ಸ್ವಲ್ಪ. ಅದಕ್ಕೆ ಮತ್ತೆ ನೀವು ಬೇರೆ ಬೇರೆ ಕಾಂಪೋಸಿಷನ್ ಯೂಸ್ ಮಾಡ್ಬೇಕು. ಈ ವರ್ಮಿ ಕಾಂಪೋಸ್ಟ್ ಅಂತ ಏನಿರುತ್ತೆ ಅದನ್ನ ಹಾಕ್ಬೇಕು, ಕೋಕೋಪಿಟ್ ಅಂತ ಏನಿರುತ್ತೆ ಅದನ್ನ ಹಾಕ್ಬೇಕು, ಆಮೇಲೆ ಮರಳನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ತೀರಾ ಜಿಡ್ ಇದ್ರೆ ಬೇರು ಪೆನಿಟ್ರೇಟ್ ಆಗಕ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಲೋಮಿ ಸಾಯಿಲ್ ಅಂತ ಏನ್ ಕರಿತೀವಿ ಅದನ್ನ ಒಂದ್ ಸ್ವಲ್ಪ ಬೇಕು, ಸ್ವಲ್ಪ ಲೂಸ್ ಇರಬೇಕು. ಒಟ್ಟು ಇದು ನೋಡ್ತಾ ಇರೋ ಪ್ರೋಸೆಸ್ ಎಲ್ಲ ಯಾವ್ದು ಸುಲಭ ಇಲ್ಲ ಅಂತ ಅನ್ನಿಸ್ತದೆ, ಮಾಮೂಲಿ ಕೃಷಿಗೂ ಈ ಕೃಷಿಗೂ. ನಿಮ್ಮಲ್ಲಿ ಯಾವ ಡೈಮೆನ್ಷನ್ ಅಲ್ಲಿ ನೀವು ಈ ಕೇಸರಿನ ಬೆಳೆದ್ರಿ? ನಮ್ಮ ಮನೆಯಲ್ಲಿರೋ ರೂಮು 8x8 ರೂಮ್ ಇದೆ. ಸೊ ಅದರಲ್ಲಿ 100 kg ಬೀಜ ಹಾಕಿರೋದು. ಸೊ ಇವಾಗ ನೆಕ್ಸ್ಟ್ ನಾನು ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡ ಜಾಗ ಬೇಕಾಗುತ್ತೆ, ಅದನ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ. ಇದಿಷ್ಟು ಒಂದು ಭಾಗ ಆದ್ರೆ ನೀವು ಇದ್ರ ಜೊತೆಗೆ ಮಶ್ರೂಮ್ ಕೂಡ ಬೆಳಿತೀರ. ಈಗ ನಾನು ಮೊದಲನೇ ಪ್ರಶ್ನೆ ಹೇಗಿದೆ ಅಂತ ಕೇಳಿದ್ರೆ ಸ್ವಲ್ಪ ವೈರಲ್ ಅಥವಾ ಇನ್ನೇನೋ ಆಗ್ಬೋದು, ಮಶ್ರೂಮ್ ವೆಜ್ ನಾನ್ ವೆಜ್? ಮಶ್ರೂಮ್ ಖಂಡಿತವಾಗ್ಲೂ ವೆಜ್. ಯಾಕೆ ಅಂದ್ರೆ ನಾವು ವೆಜ್ ನಾನ್ ವೆಜ್ ಆಗಿ ಹೆಂಗೆ ಕನ್ಸಿಡರ್ ಮಾಡೋದು ಅಂದ್ರೆ ಬ್ರೈನ್ ಯಾವ್ದ್ಯಾವ್ದ್ರಲ್ಲಿ ಇರಲ್ಲೋ ಅದೆಲ್ಲ ವೆಜ್, ಬ್ರೈನ್ ಯಾವ್ದ್ರಲ್ಲಿ ಇರುತ್ತೆ ಅದೆಲ್ಲ ನಾನ್ ವೆಜ್ ಅಂತ. ಇದು ಲಿವಿಂಗ್ ಬಿಂಗ್ ಅಲ್ಲ, ಇದು ಫಂಗಸ್. ಮಶ್ರೂಮ್ ಇಸ್ ಅ ಫಂಗಸ್. ಮಶ್ರೂಮ್ ಖಂಡಿತವಾಗ್ಲೂ ವೆಜ್ಜೆ. ಯಾಕೆ ಅಂದ್ರೆ ಮಶ್ರೂಮು ಫಂಗಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಫ್ಲೋರಾ ಅಂಡ್ ಫೋನಾ ಅಂದ್ರೆ ಈ ತರಕಾರಿ, ಹೂವು ಅದನ್ನೆಲ್ಲ ಫ್ಲೋರಾ ಅಂಡ್ ಫೋನಾ ಅಂತ ಕರಿತೀವಿ. ಹಣ್ಣು ಅದೆಲ್ಲ ಫ್ಲೋರಾ ಅಂಡ್ ಫೋನಾ ಕ್ಯಾಟಗರಿಗೆ ಬರುತ್ತೆ. ಈ ಮಶ್ರೂಮು ಯಾವತ್ತೇ ಇದ್ರು ಫಂಗಸ್ ಯಾವತ್ತು ನಾನ್ ವೆಜ್ ಅಲ್ಲ. ಸೊ ಅದರಲ್ಲಿ ಏನು ಅಂದ್ರೆ ತುಂಬಾ ಒಂಥರ ಫೈಟಿಂಗ್ ಮೆಕ್ಯಾನಿಸಮ್ ತುಂಬಾ ಜಾಸ್ತಿ ಇರುತ್ತೆ ಮಶ್ರೂಮ್ ಅಲ್ಲಿ. ಅಂದ್ರೆ ಇವಾಗ ಯಾವುದೇ ಫಾರಿನ್ ಬಾಡಿ ಅದಕ್ಕೆ ಬಂದ್ರೆ, ಅಂದ್ರೆ ಇವಾಗ ಧೂಳು ಇರ್ಬೋದು ಅಥವಾ ರೇಡಿಯೇಷನ್ ಇರ್ಬೋದು ಅಥವಾ ಬೇರೆ ಏನೋ ಬಂದ್ರೆ ಅದು ಅಬ್ಸರ್ವ್ ಮಾಡ್ಕೊಂಡು ಅದ್ರಲ್ಲಿ ಫೈಟ್ ಮಾಡೋಕ್ಕೆ ಕೇಪಬಿಲಿಟೀಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಶ್ರೂಮ್ ಫಂಗಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದೇನಿದ್ರು ಒಂದು ರೂಟ್ ನೆಟ್ವರ್ಕ್ ಬರುತ್ತೆ, ಅದರಿಂದ ಮಶ್ರೂಮ್ ಬರುತ್ತೆ ಅಷ್ಟೇ. ಸೊ ಹಾಗಾಗಿ ಖಂಡಿತವಾಗ್ಲೂ ವೆಜ್ಜೆ. ಈ ಕೆಲವರೆಲ್ಲ ನೋಡೋರೆ ಮಶ್ರೂಮ್ ಮಂಜೂರಿ ತಿನ್ಬೇಕ್ರಿ, ಅದು ನಾನ್ ವೆಜ್ ರೀ, ಶುಕ್ರವಾರ ತಿನ್ನಬಾರ್ದು, ಶನಿವಾರ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ. ಅದು ನೋಡಿದಾಗ ನಮ್ಗೆ ಒಂದ್ಸತಿ ಆಸೆ ಅನ್ಸುತ್ತೆ, ಆದ್ರೂ ಒಂದ್ಸತಿ ಡೌಟ್ ಬಂದ್ಬಿಡುತ್ತೆ, ಇದು ವೆಜ್ಜಾ ನಾನ್ ವೆಜ್ಜಾ ಅಂತ. ಆ ಟೈಮಲ್ಲಿ ನೀವು ಬೆಳಿಬೇಕಾದ್ರೆ ನಿಮ್ಮ ಮನೆಗಳಲ್ಲೂ ಹೇಳಿಲ್ವಾ ಇದ್ರ ಬಗ್ಗೆ? ಇದು ಮನೇಲಿ ಬೆಳಿಬೇಕ್ರೆ ಈ ನಾನ್ ವೆಜ್ ಇದು ಬೆಳಿಬಾರ್ದು ಅಂತ ಏನಾರು ಹೇಳಿದಾರ? ಇಲ್ಲ, ನಮ್ಮ ಮನೇಲಿ ಹಂಗೇನು ಹೇಳಿಲ್ಲ. ಆದ್ರೆ ನಮ್ಗೆ ಫಸ್ಟ್ ಇಂದಾನು ಗೊತ್ತಿತ್ತು ಮಶ್ರೂಮ್ ವೆಜ್ ಅದು. ಆಮೇಲೆ ಮಶ್ರೂಮ್ ಅಲ್ಲಿ ಯಾವುದೇ ತರ ಅಂತದ್ದು ಕೊಲ್ಲೋ ಅಂತದಾಗಿರ್ಬೋದು ಆ ತರ ಪ್ರಕ್ರಿಯೆ ಏನಿಲ್ಲ. ಸೊ ಹಾಗಾಗಿ ಅದು ಪ್ರಾಪರ್ ಆಗಿ ಗಿಡ ಹೆಂಗ್ ಬೆಳೆಸ್ತೀವೋ ಅದೇ ತರನೇ ಬೆಳೆಸೋದು. ಬಟ್ ಅದಕ್ಕೆ ಬೇರೆ ಟೆಕ್ನಿಕ್ಸ್ ಇದೆ, ಬೇರೆ ರೀತಿ ಇದೆ ಅದ್ರಲ್ಲಿ ಬೆಳೆಸೋದು. ಮಶ್ರೂಮ್ ಸಾಮಾನ್ಯ ದಿನಕ್ಕೆ ಎಷ್ಟು ಕೆಜಿ ಬೆಳೆಯುತ್ತೆ ಅಂತ? ಮಶ್ರೂಮ್ ನ ನಾವು ನಮ್ಮ ಟೆರೆಸ್ ಮೇಲೆ ಸದ್ಯಕ್ಕೆ ಮಾಡ್ತಾ ಇರೋದು. ಅಂದ್ರೆ ಫಸ್ಟ್ ಅದರದ್ದು ಎಲ್ಲ ಆಗು ಹೋಗುಗಳನ್ನು ತಿಳ್ಕೊಳಕ್ಕೆ, ಅದು ಹೆಂಗ್ ಬೆಳೆಯುತ್ತೆ, ಎಷ್ಟರ ಮಟ್ಟಿಗೆ ನಾವು ಎಷ್ಟರ ಪ್ರಮಾಣ ಬೀಜ ಹಾಕಿದ್ರೆ ಎಷ್ಟರ ಮಟ್ಟಿಗೆ ನಮಗೆ ಫಲ ಕೊಡುತ್ತೆ, ಅದನ್ನೆಲ್ಲ ತಿಳ್ಕೊಳಕ್ಕೆ ನಾವು ಫಸ್ಟ್ R&D ಅಂತ ಏನ್ ಕರಿತೀವಿ ಅದನ್ನ ಮಾಡಕ್ಕೆ ನಾನು ನಮ್ಮ ಮನೆ ಟೆರೆಸ್ ಮೇಲೆ ಒಂದು ಚಿಕ್ಕದಾಗಿ ಶೆಡ್ ಹಾಕೊಂಡು ಮಾಡಿದೆ. ದಿನಕ್ಕೆ ನನಗೆ ಸುಮಾರು 2 to 5 kg ಪ್ರೊಡಕ್ಷನ್ ತೆಗೆಯೋ ತರ ನಾನು ಅಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೆ. ಸೊ ದಿನಕ್ಕೆ ನನಗೆ ಮಾರ್ಕೆಟ್ ರೆಡಿ ಇತ್ತು 2 to 5 kg ಮಾಡುವಷ್ಟು. ಓಕೆ, ಅದ್ರ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಮಶ್ರೂಮ್? ಸೊ ಮಶ್ರೂಮ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಸಣ್ಣದಾಗಿ ಹೇಳ್ತೀನಿ 1 ನಿಮಿಷದಲ್ಲಿ. ಮಶ್ರೂಮ್ ಅಂದ್ರೆ ಫಸ್ಟ್ ಏನು ಅಂದ್ರೆ ತಿಳ್ಕೊಬೇಕಂದ್ರೆ, ಯಾವುದೇ ಒಂದು ಕಾಡಲ್ಲಿ ಸತ್ತಿರೋಂತಹ ಪ್ರಾಣಿ ಇರ್ಬೋದು, ಪದಾರ್ಥ ಇರ್ಬೋದು, ಅಥವಾ ಒಣಗೋಗಿರೋಂಥ ಮರ ಇರ್ಬೋದು, ಸತ್ತು ಪ್ರಾಣಿ ಅಂತ ಒಂದು ಉದಾಹರಣೆ ಇಟ್ಕೊಂಡ್ರೆ ಅದರಲ್ಲಿ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಒಂಥರ ಹಾರ್ಡ್ ನ್ಯೂಟ್ರಿಯೆಂಟ್ಸು ಇರುತ್ತೆ, ಸಾಫ್ಟ್ ನ್ಯೂಟ್ರಿಯೆಂಟ್ಸು ಇರುತ್ತೆ. ಈಗ ಫ್ಲೋರಾ ಅಂಡ್ ಫೋನಾ ಅಂತ ಏನ್ ಹೇಳ್ತೀವಿ ಅದನ್ನ ಬೆಳಿಬೇಕು ಅಂದ್ರೆ ನ್ಯೂಟ್ರಿಯೆಂಟ್ಸ್ ಒಂಥರ ಸುಲಭವಾಗಿರ್ಬೇಕು, ಅಂದ್ರೆ ಚಿಕ್ಕದಾಗಿರ್ಬೇಕು. ಆ ಥರ ಸತ್ತು ಪ್ರಾಣಿಗಳಲ್ಲೆಲ್ಲ ಅಷ್ಟು ಸಾಫ್ಟ್ ಇರಲ್ಲ ನ್ಯೂಟ್ರಿಯೆಂಟ್ಸು. ಸೊ ಹಾಗಾಗಿ ಪ್ರೋಟೀನ್ಸ್ ಎಲ್ಲ ಏನಿರುತ್ತೆ ತುಂಬಾ ದಪ್ಪ ಅಂದ್ರೆ ಕ್ವಾಂಟಿಟಿ ತುಂಬಾ ಜಾಸ್ತಿ ಇರುತ್ತೆ. ಅದನ್ನ ಫಸ್ಟ್ ಮಶ್ರೂಮ್ ಅದ್ರ ಮೇಲೆ ಬೆಳೆಯುತ್ತೆ. ಮಶ್ರೂಮ್ ಬೆಳೆದು ಆ ನ್ಯೂಟ್ರಿಯೆಂಟ್ಸ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡುತ್ತೆ, ಅಂದ್ರೆ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಆ ಬ್ರೇಕ್ ಡೌನ್ ಮಾಡಾದ್ಮೇಲೆ ಅದರಲ್ಲಿ ಪ್ರೈಮರಿ ಮಶ್ರೂಮ್, ಸೆಕೆಂಡರಿ ಮಶ್ರೂಮ್, ಟರ್ಷರಿ ಮಶ್ರೂಮ್ ಅಂತ 3 ಥರ ಮಶ್ರೂಮ್ ಇದೆ. ಪ್ರೈಮರಿ ಮಶ್ರೂಮ್ ಅಂದ್ರೆ ಈ ಆಯಿಸ್ಟರ್ ಮಶ್ರೂಮ್ ಅಂತೆಲ್ಲ ಏನ್ ಕರಿತೀವಿ, ಆಯಿಸ್ಟರ್ ಮಶ್ರೂಮ್ ಇರ್ಬೋದು, ಶಿಟೇಕಿ ಮಶ್ರೂಮ್ ಇರ್ಬೋದು, ಮಿಲ್ಕಿ ಮಶ್ರೂಮ್ ಇರ್ಬೋದು, ಅದೆಲ್ಲ ಪ್ರೈಮರಿ ಮಶ್ರೂಮ್ ಬರುತ್ತೆ. ಸೆಕೆಂಡರಿ ಮಶ್ರೂಮ್ ಅಂದ್ರೆ ಪ್ರೈಮರಿ ಮಶ್ರೂಮ್ ಬಂದು ಉದಾಹರಣೆಗೆ ತೋರಿಸ್ಬೇಕಂದ್ರೆ ಇಷ್ಟು ದಪ್ಪ ಇರೋ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೈಮರಿ ಮಶ್ರೂಮ್ ಬೆಳೆದು ಇಷ್ಟು ಚಿಕ್ಕದ್ ಮಾಡುತ್ತೆ. ಅದಾದ್ಮೇಲೆ ಸೆಕೆಂಡರಿ ಮಶ್ರೂಮ್ ಅಂದ್ರೆ ಈ ಬಟನ್ ಮಶ್ರೂಮ್ ಎಲ್ಲ ಲೋಕಲ್ ಅಲ್ಲಿ ಏನ್ ತಿಂತೀವಿ ಅದ್ರಲ್ಲಿ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರುತ್ತೆ. ಅದ್ರ ಜನಕ್ಕೆ ಗೊತ್ತಿಲ್ಲ, ಆದ್ರೆ ಅದನ್ನ ಆಮೇಲೆ ಅಗ್ಯಕ್ಕೆ ಒಂಥರ ಚೆನ್ನಾಗಿರತ್ತೆ ಅನ್ಬಿಟ್ಟು ಬಟನ್ ಮಶ್ರೂಮ್ ತಿಂತಾರೆ. ಸೊ ಅದು ಸೆಕೆಂಡರಿ ಮಶ್ರೂಮ್.
ಅದು ಸೆಕೆಂಡ್ರಿ ಮಶ್ರೂಮ್ ಬರುತ್ತೆ. ಇಷ್ಟಿರೋದು ಅದನ್ನ ಬ್ರೇಕ್ ಡೌನ್ ಮಾಡಿ ಇಷ್ಟು ಚಿಕ್ಕದ್ ಮಾಡುತ್ತೆ. ಅದಾದ್ಮೇಲೆ ಟರ್ಷರಿ ಮಶ್ರೂಮ್ ಬರುತ್ತೆ, ಇಷ್ಟು ಚಿಕ್ಕದಿರೋದು ಇನ್ನ ಚಿಕ್ಕದಾಗ ಮಾಡುತ್ತೆ. ಈ 3 ಮಶ್ರೂಮ್ ಬಂದು ಸತ್ತ ಆದ್ಮೇಲೆ, ಒಣಗಿ ಹೋಗಾದ್ಮೇಲೆ ಇಷ್ಟಿಷ್ಟೇ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದರಿಂದ ಗಿಡ ಪೌದೆ ಅದು ಇದು ಎಲ್ಲ ಬೆಳ್ಕೊಳತ್ತೆ. ಓಕೆ, ಈ ಮೋದಿ ಏನೋ ಮಶ್ರೂಮ್ ತಿಂತಾರೆ ಅಂತ ಕೇಳ್ಪಟ್ಟಿದೀವಿ, ನಿಜವಾಗ್ಲೂ ಮಶ್ರೂಮ್ ತಿಂತಿದಾರಾ? ಹೌದು, ತಿಂತಾರೆ. ಅಂದ್ರೆ ಮಶ್ರೂಮ್ ಅಲ್ಲಿ ಸಾಕಷ್ಟು ವೆರೈಟೀಸ್ ಇದೆ, ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ವೆರೈಟೀಸ್ ಇದೆ. ನಮಗ್ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಸಾಕಷ್ಟು ವೆರೈಟೀಸ್ ಇದೆ. ಸೊ ಅದರಲ್ಲಿ ಸುಮಾರು ವೆರೈಟೀಸು ತಿನ್ನಬಾರ್ದಾಗಿರುವಂಥದ್ದು, ಅಂದ್ರೆ ಪಾಯ್ಸನಸ್ ವೆರೈಟೀಸ್. ತುಂಬಾ ಕಮ್ಮಿ ವೆರೈಟೀಸ್ ನಾವು ತಿನ್ನುವಂಥದ್ದು. ಅದಕ್ಕೆ ಎಲ್ಲರೂ ಏನ್ ಹೇಳ್ತಾರೆ, ಕಾಡಲ್ಲಿ ಸಿಕ್ಕಿದ ಮಶ್ರೂಮ್ ಅನ್ನ ತಗೊಂಡು ತಿನ್ಬೇಡಿ, ಅದರಲ್ಲಿ ವಿಷ ಇರುತ್ತೆ. ಸೊ ಜನಕ್ಕೆ ಗೊತ್ತಿಲ್ಲದೆ ತಿಂದು ಅದಕ್ಕೆ ಮಶ್ರೂಮ್ ನ ನಾನ್ ವೆಜ್, ಅದಕ್ಕೆ ಮಶ್ರೂಮ್ ತಿನ್ಬಾರ್ದು, ಮಶ್ರೂಮ್ ಅಲ್ಲಿ ಪಾಯ್ಸನ್ ಇರುತ್ತೆ, ಎಲ್ಲಾ ಮಶ್ರೂಮ್ ಒಂದೇ ತರ ಅಂತ ಹಂಗೆ ಫಾಲ್ಸ್ ನೋಷನ್ ಬಂದ್ಬಿಟ್ಟಿದೆ ಅಷ್ಟೇ. ಆದ್ರೆ ಮಶ್ರೂಮ್ ಅಲ್ಲಿ ಸಾವಿರಾರು ವೆರೈಟೀಸ್ ಇದೆ. ಅದರಲ್ಲಿ ನಾವು ತಿನ್ನುವಂಥದ್ದು ಸುಮಾರು ಒಂದು 100-150 ವೆರೈಟಿ ಅಷ್ಟೇ ನಾವು ತಿನ್ನುವಂಥದ್ದು. ನಮಗ್ ಮನುಷ್ಯರಿಗೆ ತಿನ್ನಕ್ಕಾಗುವಂಥದ್ದು. ಮಶ್ರೂಮ್ಗೂ ನಾಯಿ ಕೊಡೆಗೂ ಏನೋ ಡಿಫ್ರೆನ್ಸ್ ಇದೆಯಾ? ಇಲ್ಲ, ನಾಯಿ ಕೊಡೆ ಅನ್ನೋದು ಸುಮ್ನೆ ಅದು ಈ ಜನಸಾಮಾನ್ಯರ ಭಾಷೆ ಆಗಿದೆ ಅಷ್ಟೇ. ಆದ್ರೆ ಮಶ್ರೂಮ್ ನ ನಾಯಿ ಕೊಡೆ ಅಂತಾನೆ ಕನ್ನಡದಲ್ಲಿ ಕರೆಯೋದು. ಸೊ ಏನು ಒಂದು ಸಂಬಂಧ ಏನಿಲ್ಲ. ನಾಯಿ ಕೊಡೆನೇ ಮಶ್ರೂಮ್, ನಾಯಿ ಕೊಡೆ ಕನ್ನಡದಲ್ಲಿ ಮಶ್ರೂಮ್ ನ ನಾಯಿ ಕೊಡೆ ಅಂತ ಕರೀತಾರೆ ಅಷ್ಟೇ, ಉಲ್ಟಾ ಮಾಡಿದ್ರೆ ಅಷ್ಟೇ. ಓಕೆ, ಈಗ ನಾನು ಇದಿಷ್ಟು ನಿಮ್ಮ ಕೃಷಿ ಭಾಗ ಆದ್ರೆ, ಅಂದ್ರೆ ಸ್ಯಾಫ್ರನ್ ಕೃಷಿ ಜೊತೆಗೆ ಜರ್ನಿ ಭಾಗ ಆಯ್ತು, ಜೊತೆಗೆ ಮಶ್ರೂಮ್ ಬಗ್ಗೆ ಮಾತಾಡಿದ್ವಿ. ನಾನು ಜನರಲ್ ಆಗಿ ಒಂದಷ್ಟು ನೀವು ಸೈನ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಿರ್ಬೇಕಾದ್ರೆ ನಂಗೆ ಅನ್ನಿಸ್ತಿದೆ, ಒಂದಷ್ಟು ಕ್ವಶನ್ಸ್ಗಳು ನನ್ನಲ್ಲಿ ಇರೋವಂಥದ್ದನ್ನ ನಾನು ಕೇಳ್ತೀನಿ. ಮೊದಲನೇದಾಗಿ, ಮಣ್ಣಲ್ಲಿ ಬೆಳೆಯುವಂಥ ಕೃಷಿ, ಮಣ್ಣಲ್ಲಿ ಇದಕ್ಕೆ ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಕೆಮಿಕಲ್ ಹಾಕಿ ಬೆಳೀತಾರೆ ಕೃಷಿಯಲ್ಲಿ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ? ಸೊ ನಾನು ಫಸ್ಟ್ ಅಗ್ರಿಕಲ್ಚರ್ಗೆ ಏನಕ್ಕೆ ಬಂದಿದ್ದು ಅಂದ್ರೆ, ನನಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅಗ್ರಿಕಲ್ಚರ್ ಎಲೆಕ್ಟ್ರಾನಿಕ್ಸ್ ಎರಡು ಇಂಟಿಗ್ರೇಟ್ ಆಗಿದೆ ಅಂತ ನಾನು ಇದಕ್ಕೆ ಬಂದೆ. ಅದಾದ್ಮೇಲೆ ನಿಧಾನಕ್ಕೆ ಸಾಕಷ್ಟು ಪುಸ್ತಕಗಳು, ಆಮೇಲೆ ಸಾಕಷ್ಟು ಜನರನ್ನ ಮೀಟ್ ಮಾಡ್ತಾ ಸುಮಾರು ಕಡೆ ಸೈಟ್ ವಿಸಿಟ್ಗಳು, ಫಾರ್ಮ್ ವಿಸಿಟ್ಗಳು ಮಾಡಿ ಏನ್ ತಿಳ್ಕೊಂಡೆ, ಕೃಷಿ ಅಂದ್ರೆ ಏನು ಅಂತ ತಿಳ್ಕೊಂಡೆ. ಪ್ರಾಪರ್ ಕೃಷಿ ಅಂದ್ರೆ ಏನು ಅಂತ. ಕೃಷಿ ಅಂದ್ರೆ ಸಂಸ್ಕೃತದ ಭಾಷೆಯಲ್ಲಿ ನೋಡ್ಬೇಕು ಅಂದ್ರೆ, ಸಂಸ್ಕೃತದಲ್ಲಿ ಧಾತು ರೂಪ ಅಂತ ಬರುತ್ತೆ. ಕೃಷಿ ಕರ್ಷಣೆ ಇತಿ ಧಾತೋಹೋ ಅಂತ ಕೃಷತಿ. ಅಂದ್ರೆ ಇವಾಗ ಯಾವುದೇ ಸಂಸ್ಕೃತ ಯಾಕೆ ದೇವನಾಗರಿ ಲಿಪಿ ಅಂತ ಹೇಳ್ತಾರೆ ಅಂದ್ರೆ, ಯಾವುದೇ ಪದನೂ ಸುಮ್ಮನೆ ಹೇಳಲ್ಲ ಸಂಸ್ಕೃತದಲ್ಲಿ. ಎಲ್ಲಾ ಪದಕ್ಕೂ ಒಂದು ಡೀಪ್ ಮೀನಿಂಗ್ ಇರುತ್ತೆ, ಆಮೇಲೆ ಅದಕ್ಕೊಂದು ಸಪರೇಟ್ ಉದ್ದೇಶ ಇರುತ್ತೆ ಹೇಳಕ್ಕೆ. ಕೃಷಿಗೆ ಕೃಷಿ ಕರ್ಷಣೆ ಇತಿ ಧಾತೋಹೋ ಅಂತ ತಗೊಳ್ಳೋದು, ಅಂದ್ರೆ ಅದ್ರ ರೂಟ್ ವರ್ಡ್ ಅಂತ ಏನ್ ಕರಿತೀವಿ, ಧಾತು ರೂಪ ಅದು. ಹಂಗಂದ್ರೆ ಏನು, ಕೃಷಿ ಕರ್ಷಣೆ ಅಂದ್ರೆ ಏನು ಅಂತ ತಿಳ್ಕೊಬೇಕು ಫಸ್ಟ್. ಕೃಷಿ ಕರ್ಷಣೆ ಅಂದ್ರೆ ಆಕರ್ಷಿಸೋದು ಅಂತ. ಏನನ್ನ ಆಕರ್ಷಿಸೋದು? ಭೂಮಿಯಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದನ್ನ ಆಕರ್ಷಿಸಿ ಒಂದು ಲೈಫ್ ಸೈಕಲ್ ಅಲ್ಲಿ ಅದನ್ನ ತರುವಂತದ್ದನ್ನ ಕೃಷಿ, ಆ ಪವಿತ್ರವಾದ ಪ್ರಕ್ರಿಯೆ ಏನಿರತ್ತೆ ಅದನ್ನ ಕೃಷಿ ಅಂತ ಕರೆಯೋದು. ಅಂದ್ರೆ ಕೃಷಿ ಅಂದ್ರೆ ಅಷ್ಟು ಡೀಪ್ ಮೀನಿಂಗ್ ಇರುವಂತದ್ದು ವರ್ಡ್. ಸೊ ಅದು ಇವಾಗ ಏನಾಗೋಗಿದೆ, ಇಂಡಸ್ಟ್ರಿಯಲೈಸೇಷನ್ ಅದು ಇದು ಎಷ್ಟೊಂದು ಬಂದಿರೋದ್ರಿಂದ ಅದು ಸ್ವಲ್ಪ ತುಂಬಾನೇ ಚೇಂಜ್ ಆಗೋಗಿದೆ. ಸೊ ಹಾಗಾಗಿ ಇವಾಗ ಜನರಿಗೆ ಕೃಷಿ, ಇವಾಗ ಮಹಾಭಾರತದ ಟೈಮಲ್ಲಿ ಆಗಿರ್ಬೋದು, ಅಥವಾ ಮುಂಚೆ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಏನಾಗಿರ್ಬೋದು, ಆ ಟೈಮಲ್ಲಿ ಕೃಷಿ ಏನ್ ಮಾಡ್ತಾ ಇದ್ರು, ಆ ಕೃಷಿ ಇವಾಗ ಜನರಿಗೆ ಗೊತ್ತಿಲ್ಲ, ತುಂಬಾ ಒಂಥರ ಎಕ್ಸ್ಪ್ಲಾಯ್ಟ್ ಆಗೋಗಿದೆ. ಸೊ ಇವಾಗ ಏನಿದ್ರು ನೈಸರ್ಗಿಕ ಕೃಷಿ ಅಂತ ಏನ್ ಕರಿತೀವಿ ಅದಿಲ್ಲ ಇವಾಗ. ಜನರಿಗೆ ಏನ್ ಬೇಕು, ದುಡ್ಡು ಮಾಡ್ಬೇಕು, ಆಮೇಲೆ ಮುಖ್ಯವಾಗಿ ನಮಗೆ ಫಲ ಬೇಗ ಬಂದ್ಬಿಡ್ಬೇಕು. ಹಾಗಾಗಿ ನಾವು ಏನ್ ಹಾಕಿದ್ರು ಪರವಾಗಿಲ್ಲ. ಈ ವೆಸ್ಟರ್ನೈಸೇಷನ್ ಏನ್ ಹೇಳತ್ತೆ ಅಂದ್ರೆ, ವಿ ಓನ್ಲಿ ಲಿವ್ ಫಾರ್ ಒನ್ಸ್, ಲಿವ್ ಫಾರ್ ದ ಫುಲ್ಲೆಸ್ಟ್ ಅಂತ. ಅಂದ್ರೆ ಅದ್ರ ಉದ್ದೇಶ ಏನು, ನಾವು ಒಂದ್ಸರಿ ಬದುಕ್ತೀವಿ ಅಷ್ಟೇ, ಜನ್ಮ ಒಂದೇ ಇರೋದು, ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಬಿಟ್ಟು ಪ್ರಪಂಚನೆಲ್ಲ ಹಾಳು ಮಾಡಿ, ಭೂಮಿನೂ ಹಾಳು ಮಾಡಿ, ಏನ್ ಬೇಕೋ ಮಜಾ ಮಾಡಿ ಹೋಗ್ಬೋಣ ಅಷ್ಟೇ. ಅಂದ್ರೆ ಅದಕ್ಕೆ ಅದೇ ರಿಯಲೈಸೇಷನ್ ಅಲ್ಲೇ ಎಲ್ಲರೂ ಇವಾಗ ಕೆಮಿಕಲ್ ಹಾಕೋದು, ಅದು ಮಾಡೋದು, ಇದು ಮಾಡೋದು, ಸ್ಪ್ರೇ ಹೊಡಿಯೋದು ಎಲ್ಲ ಮಾಡಿ, ಅಡಲ್ಟ್ರೇಷನ್ ಮಾಡೋದು ಎಲ್ಲ ಮಾಡೋದ್ರಿಂದ ಈ ತರ ಆಗಿರೋದು. ಈ ಕೃಷಿ ಬಗ್ಗೆ ನಾವು ಆಗ್ಲೇ ನೀವು ಹೇಳಿ ಕೆಮಿಕಲ್ ಹಾಕ್ತಿರೋದ್ರ ಬಗ್ಗೆ ಮಾತಾಡಿದ್ವಿ. ಯಾರೋ ಒಂದ್ ಕಡೆ ಹೇಳ್ತಾರೆ, ಅವ್ರ ಮನೇಲಿ ಬೆಳಿತಾರೆ, ಕೆಮಿಕಲ್ ಹಾಕಿ ಬೆಳಿತಾರೆ, ಅವ್ರ ಮನೇಲಿ ಆರೋಗ್ಯ ಕೆಟ್ಟಿರುವಂತದ್ದು ಕೂಡ ಕೇಳಿದ್ವಿ. ಆಗ್ಲಾರು ರೈತರಿಗೆ ಅರ್ಥ ಆಗತ್ತಾ ಅಂತ ಕೇಳಿದ್ರೆ ಅರ್ಥ ಆಗಲ್ಲ. ಯಾಕಂದ್ರೆ ನಂಗೆ ದುಡ್ಡು ಬೇಕು, ಆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ನಾನು ಮತ್ತೆ ಇದನ್ನೇ ಮಾಡ್ಬೇಕು ಅನ್ನೋದು. ಅದೆಲ್ಲ ನೋಡಿದಾಗ ಕೃಷಿ ಮಾಡ್ಬೇಕಾದ್ರೆ ಅನುಸರಿಸಬೇಕಾದಂತ ಒಂದು ವೈಜ್ಞಾನಿಕ ಕ್ರಮ. ಸೊ ಕೃಷಿ ಅಂದ್ರೆ ಫಸ್ಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ನಾವು. ಹಿಂದಿನ ಕಾಲದಲ್ಲೆಲ್ಲ ಕೃಷಿ ಹೇಗ್ ಮಾಡ್ತಾ ಇದ್ರು, ಇವಾಗ ಕಾಂತಾರ ಮೂವಿಯಲ್ಲೆಲ್ಲ ತೋರಿಸ್ದಂಗೆ, ಇವಾಗ ಸಪೋಸ್ ನಾನೊಬ್ಬ ರೈತ ಆಗಿ ಒಂದು ಕಾಳು ಮೆಣಸಿನ ಬೆಳಿತಾ ಇದ್ದೆ, ಇನ್ನೊಬ್ಬ ಯಾರೋ ಏಲಕ್ಕಿ ಬೆಳಿತಾ ಇದ್ದ. ನಾನು ಕಾಳು ಮೆಣಸಿನ ಬೆಳೆದ್ಬಿಟ್ಟು
ಅವನಿಗೆ ಕಾಳು ಮೆಣಸು ಕೊಟ್ಟು ಅವನೇನ್ ಬೆಳಿತಿದ್ದ ನಾನು ವಿನಿಮಯ ಪದ್ಧತಿ ಅಂತ ಬಾರ್ಟರ್ ಸಿಸ್ಟಮ್ ಅಂತ ಏನಿತ್ತು ಅದಿತ್ತು ಮೊದ್ಲು. ಅವಾಗ ಏನಾಗಿತ್ತು ಅಂದ್ರೆ ಅಲ್ಲಿ ವ್ಯಾಲ್ಯೂ ಸಿಸ್ಟಮ್ ಅಂದ್ರೆ ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು ಚತುರ್ವೇದ ಪುರುಷಾರ್ಥಗಳಿದೆಯಲ್ಲ, ಅದರಲ್ಲಿ ಧರ್ಮ ಅರ್ಥ ಎರಡೂನು ಇಂಟಿಗ್ರೇಟೆಡ್ ಅಲ್ಲಿ ಕೃಷಿ ಇತ್ತು. ಧರ್ಮ ಅಂದ್ರೇನು, ಕೃಷಿಯ ಧರ್ಮ ಏನು, ನೆಲದಿಂದ ನ್ಯೂಟ್ರಿಯೆಂಟ್ಸ್ ಅನ್ನ ತೆಗೆದು ಅದನ್ನ ಲೈಫ್ ಸೈಕಲ್ ಅಲ್ಲಿ ಪ್ರೋಸೆಸ್ ಮಾಡುವಂತ ಒಂದು ಪ್ಯೂರಿಫೈಡ್ ಫಾರ್ಮ್ ಕೃಷಿ ಅಂದ್ರೆ, ಅದು ಧರ್ಮ. ಅರ್ಥ ಅಂದ್ರೇನು, ಸಂಪತ್ತು ಅಂತ, ಬರೀ ದುಡ್ಡು ಒಂದೇ, ಹಣ ಒಂದೇ ಅಲ್ಲ. ಸೊ ಅದೆರಡು ಇಂಟಿಗ್ರೇಟೆಡ್ ಆಗಿ ಕೃಷಿ ಸೇರ್ಕೊಂಡಿತ್ತು. ಸೊ ಆಮೇಲೆ ಏನಾಗ್ತಾ ಬಂತು ಅಂದ್ರೆ ಈ ಬಾರ್ಟರ್ ಸಿಸ್ಟಮ್ ಅಲ್ಲಿ ಏನಾಗಿತ್ತು, ಇವಾಗ ನಾನು ಕಾಳು ಮೆಣಸು ಕೊಟ್ಟು ಏಲಕ್ಕಿ ಇಸ್ಕೊಳ್ಳೋವಾಗ ಅದರಲ್ಲಿ ಕಾಳು ಮೆಣಸಿಗೆ ಏಲಕ್ಕಿ ವ್ಯಾಲ್ಯೂ ಆಗಿತ್ತು, ಏಲಕ್ಕಿಗೆ ಕಾಳು ಮೆಣಸು ವ್ಯಾಲ್ಯೂ ಆಗಿತ್ತು. ಸೊ ಅಂದ್ರೆ ಅದರಲ್ಲಿ ಮಧ್ಯದಲ್ಲಿ ಯಾರು ಏನು ಪ್ರೈಸ್ ಅಂತ ಏನು ಇಟ್ಟಿರ್ಲಿಲ್ಲ. ಅಂದ್ರೆ ಇವಾಗ ಕಾಳು ಮೆಣಸು ನಾನು 1 ಚೀಲ ಕೊಡ್ತೀನಿ, ನನಗೆ ಏಲಕ್ಕಿ 1 ಮೂಟೆ ಕೊಡು, ಅಥವಾ ಅದೊಂದು ಎರಡು ಬಟ್ಲು ಕೊಡು, ಆ ತರ ಇದಕ್ಕೆ ಎಷ್ಟು ವ್ಯಾಲ್ಯೂನೋ ಅದಕ್ಕಷ್ಟೇ ವ್ಯಾಲ್ಯೂ. ಅಂದ್ರೆ ಅದಕ್ಕೇನಾಯ್ತು, ಏಲಕ್ಕಿಗೆ ಕಾಳು ಮೆಣಸು ವ್ಯಾಲ್ಯೂ ಆಯ್ತು, ಏಲಕ್ಕಿ ಕಾಳು ಮೆಣಸಿಗೆ ಏಲಕ್ಕಿ ವ್ಯಾಲ್ಯೂ ಆಯ್ತು. ಅಂದ್ರೆ ಒಂದಕ್ಕೊಂದು ಪರಾವಲಂಬಿ ಆಗಿತ್ತು. ಸೊ ಅವಾಗ ಏನಾಗಿತ್ತು ಅಂದ್ರೆ ಮಧ್ಯದಲ್ಲಿ ಯಾರು ಮೀಡಿಯೇಟರ್ಸ್ ಇರ್ಲಿಲ್ಲ. ಇದಕ್ಕೆ ಏನೋ ಬೇರೆ ಪ್ರೈಸ್ ಕೊಡ್ತೀನಿ, ಅದಕ್ಕೆ ಏನೋ ಬೇರೆ ಪ್ರೈಸ್ ಕೊಡ್ತೀನಿ ಅಂತ, ಇದೆಷ್ಟು ಕೊಡ್ತೀನೋ ಅದಷ್ಟು ಕೊಡ್ತೀಯ ಅಷ್ಟೇ, ಅದರದ್ದೇನ್ ವ್ಯಾಲ್ಯೂ ಇತ್ತು ಅದಕ್ಕಿತ್ತು ಅಷ್ಟೇ. ಅದಾದ್ಮೇಲೆ ನಿಧಾನಕ್ಕೆ ಏನಾಗ್ತಾ ಬಂತು ಅಂದ್ರೆ ಧರ್ಮ ಆಮೇಲೆ ಅರ್ಥ ಎರಡು ಸಪರೇಟ್ ಆಗೋಯ್ತು. ಸೊ ಅವಾಗ ಏನಾಯ್ತು, ಧರ್ಮ ಕೃಷಿಗೆ ಸೇರ್ಕೋತು, ಅರ್ಥ ದುಡ್ಡಿಗೆ ಸೇರ್ಕೋತು. ಅಂದ್ರೆ ಅಲ್ಲಿ ಮಾನಿಟೈಸೇಷನ್ ಅಂತ ಬಂತು. ಅಂದ್ರೆ ಇವಾಗ ಕಾಳು ಮೆಣಸಿಗೆ ದುಡ್ಡು ಅನ್ನೋದೊಂದು ವ್ಯಾಲ್ಯೂ ಕೊಡ್ತೀನಿ, ಬರೀ ಅಗ್ರಿಕಲ್ಚರಲ್ ಅಲ್ಲಿ ಒಂದೇ ಅಲ್ಲ, ಬಟ್ ಯುರೋಪಿಯನ್ಸ್ ಯಾವಾಗ ಬಂದ್ರು ವ್ಯಾಪಾರಕ್ಕೆ ಅಂತ ಬಂದಾಗ, ವಾಣಿಜ್ಯ ವ್ಯಾಪಾರ ಅಂತ ಯಾವಾಗ ಬಂತು ಅವಾಗ ದುಡ್ಡು ಅಂತ ಥರ್ಡ್ ಪಾರ್ಟಿ ಬಂತು. ಅಂದ್ರೆ ಕಾಳು ಮೆಣಸಿಗೆ ಒಂದಿಷ್ಟು ದುಡ್ಡು ಕೊಡ್ತೀನಿ, ಏಲಕ್ಕಿಗೆ ಒಂದಿಷ್ಟು ದುಡ್ಡು ಕೊಡ್ತೀನಿ, ಅಂದ್ರೆ ಇವೆರಡಕ್ಕೂ ವ್ಯಾಲ್ಯೂ ಹೊಟ್ಟೋಯ್ತು. ಅವಾಗ ಕಾಳು ಮೆಣಸಿಗೂ ಏಲಕ್ಕಿಗೂ ಸಪೋರ್ಟಿವ್ ವ್ಯಾಲ್ಯೂ ಏನಿತ್ತು ಅದು ಹೊಟ್ಟೋಯ್ತು. ಇದಕ್ಕೇನ್ ವ್ಯಾಲ್ಯೂ ಇಷ್ಟು ದುಡ್ಡು, ಅದಕ್ಕೇನ್ ವ್ಯಾಲ್ಯೂ ಇಷ್ಟು ದುಡ್ಡು. ಅವಾಗ ಏನಾಗೋಯ್ತು, ಥರ್ಡ್ ಪಾರ್ಟಿ ಬಂದ, ಅವಾಗ ಅದನ್ನ ರೆಗ್ಯುಲೇಷನೇ ಇಲ್ಲ. ಅದಕ್ಕೆ ನಾನು ಕಾಳು ಮೆಣಸಿಗೆ 1000 ರೂಪಾಯಿ ಇಡ್ತೀನಿ, ಇನ್ನೊಬ್ಬ ವ್ಯಾಪಾರಿ ನಾನು 900 ರೂಪಾಯಿ ಇಡ್ತೀನಿ, ಇನ್ನೊಬ್ಬ ನಾನು 3000 ರೂಪಾಯಿ ಇಡ್ತೀನಿ. ಯಾಕಪ್ಪ ನೀನ್ 3000 ರೂಪಾಯಿ ಅಂದ್ರೆ ನಾನು ಚೆನ್ನಾಗಿ ಬೆಳೆದಿದ್ದೀನಿ ಅದಕ್ಕೆ. ನಾನು ಯಾಕಪ್ಪ 50 ರೂಪಾಯಿ ಇಡ್ತೀನಿ ಅಂದ್ರೆ ನಾನು ಜಾಸ್ತಿ ಬೆಳೆದಿದ್ದೀನಿ, ನಾನು ಜಾಸ್ತಿ ಕಳಿಸ್ಬೇಕು, ಅದಕ್ಕೆ 50 ರೂಪಾಯಿ ಇಡ್ತೀನಿ. ಏಲಕ್ಕಿಗೂ ಹಂಗೆ ಆಯ್ತು. ಅವಾಗ ಏನಾಯ್ತು, ಒಂದಕ್ಕೊಂದು ವ್ಯಾಲ್ಯೂ ಏನಿತ್ತಲ್ಲ ಅದು ಹೊರಟೋಯ್ತು. ಸೊ ಹಂಗಾಗಿ ಕೃಷಿಯಲ್ಲಿ ಏನ್ ಎಮೋಷನ್ ಇತ್ತಲ್ಲ, ಭೂಮಿಗಾಗ್ಲಿ ಅಥವಾ ಮಣ್ಣಿಗಾಗ್ಲಿ ಅಥವಾ ಒಂದು ಕ್ರಾಪ್ಗಾಗ್ಲಿ, ಆ ವ್ಯಾಲ್ಯೂ ಸಿಸ್ಟಮ್ ಹೊರಟೋಯ್ತು. ಅಂದ್ರೆ ಇದು ಒಂದು ಉದಾಹರಣೆ ಅಷ್ಟೇ, ಕೃಷಿ ಹೆಂಗೆ ಎಕ್ಸ್ಪ್ಲಾಯ್ಟಿಂಗ್ಗೆ ಏನ್ ರೀಸನ್ ಅಂತ, ಒನ್ ಆಫ್ ದ ರೀಸನ್ಸ್. ಸೊ ಯಾವಾಗ ಧರ್ಮ ಆಮೇಲೆ ಅರ್ಥ ಎರಡು ಸಪರೇಟ್ ಆಗ್ತಾ ಬಂತಲ್ಲ, ಅವಾಗ ಕೃಷಿನೂ ಫುಲ್ ಪ್ಯೂರ್ ಬಿಸ್ನೆಸ್ ಅಂತ ಆಗೋಯ್ತು. ಇವಾಗ ಅಗ್ರಿ ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಕರಿತೀವಿ. ಎಂಟರ್ಪ್ರಿನ್ಯೂರ್ಶಿಪ್ ಅಂದ್ರೆ ಬಿಸ್ನೆಸ್ ಮಾಡೋದು ಅಂತ ಅರ್ಥ. ಅಗ್ರಿ ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಇರ್ಲೇ ಇಲ್ಲ ನಮ್ಮ ದೇಶದಲ್ಲಿ. ಭಾರತದಲ್ಲಿ ತರಕಾರಿ ಆಮೇಲೆ ಹಣ್ಣು ತಿನ್ನೋ ಪದಾರ್ಥನ ಮಾರ್ಲೇಬಾರ್ದು ಅಂತ ಇತ್ತು. ಇವಾಗ ತಿನ್ನೋ ಪದಾರ್ಥದಲ್ಲೇ ಬಿಸ್ನೆಸ್ ಗಳು ನಡೆಯುತ್ತೆ. ಇವಾಗ ಅದನ್ನ ಬೇಡ ಅಂತಾನು ಹೇಳಕ್ಕಾಗಲ್ಲ, ಟ್ಯಾಕ್ಸು ಇಲ್ಲ, ಅಗ್ರಿಕಲ್ಚರ್ ಟ್ಯಾಕ್ಸು ಇಲ್ಲ. ಸೊ ಅಂದ್ರೆ ಏನ್ ಅರ್ಥ, ಮುಂಚಿನ ಕಾಲದಲ್ಲಿ ಅಗ್ರಿಕಲ್ಚರೇ ಪ್ರೈಮರಿ ಸೋರ್ಸ್ ಆಫ್ ಟ್ಯಾಕ್ಸ್ ಇತ್ತು. ಇವಾಗ ರಾಜರು ಏನಿದ್ರು, ಇವಾಗ ಯಾರ್ದು ಲ್ಯಾಂಡ್ ನಮ್ದು ಅಂತ ಅಂದ್ರೆ ರೈತರ ಲ್ಯಾಂಡ್ ಅಂತ ಏನಿರ್ಲಿಲ್ಲ. ರಾಜಂದ್ ಏನು ಪ್ರಾವಿನ್ಸ್ ಇತ್ತೋ ಅವ್ನು ಇಷ್ಟಿಷ್ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಮಾಡಿ ಅವ್ನು ಅಲಾಟ್ ಮಾಡಿ ಕೊಡ್ತಾ ಇದ್ದ. ಇಷ್ಟಿಷ್ಟು ಜಾಗ ಅಕ್ಕಿ ಬೆಳೆಯಕ್ ತಗೊಳ್ಳಿ, ನೀವು ಬೆಳೀರಿ ಅಕ್ಕಿ, ನೀವು ಕಾಳು ಮೆಣಸು ಬೆಳೀರಿ, ನೀವು ಗೋಧಿ ಬೆಳೀರಿ, ನೀವು ರಾಗಿ ಬೆಳೀರಿ ಅಂತ ಅಷ್ಟು ಕೊಟ್ಟಾಗ ಅವ್ರೇನ್ ಮಾಡ್ತಾ ಇದ್ರು, ಭೂಮಿ ಅವ್ರದ್ದು ಇರ್ತಿರ್ಲಿಲ್ಲ, ಅವ್ರು ಅಕ್ಕಿ ರಾಗಿ ಎಲ್ಲ ಬೆಳೀತಾ ಇದ್ರು. ಅದಾದ್ಮೇಲೆ ಅವನು ರಾಜ ಎಲ್ಲಿ ಹೇಳ್ತಾನೋ ಅಲ್ಲಿ ಕಾಳು ಮೆಣಸು ಬೆಳೆಯೋದು, ಇನ್ನೆಲ್ಲಿ ಹೇಳ್ತಾನೋ ಬೇರೆ ಬೇರೆ ಭೂಮಿಯಲ್ಲಿ. ಅಂದ್ರೆ ಭೂಮಿ ಅವ್ರ ಕಂಟ್ರೋಲಲ್ಲಿ ಇಲ್ಲ, ರಾಜನ್ ಕಂಟ್ರೋಲಲ್ಲಿ ಇತ್ತು. ಇವಾಗ ಏನಾಗಿದೆ, ಭೂಮಿನೇ ನಾನ್ ತಗೋ, ನನಗೇನ್ ಬೇಕೋ ಅದ್ ಮಾಡು, ಕೆಮಿಕಲ್ ಹಾಕು, ಏನ್ ಬೇಕಾದ್ರೂ ಮಾಡು, ಏನ್ ಮಾಡಿದ್ರು ಸರಿ, ಬಿಕಾಸ್ ವಿ ಓನ್ಲಿ ಲಿವ್ ಒನ್ಸ್, ಲಿವ್ ಫಾರ್ ದ ಫುಲ್ಲೆಸ್ಟ್ ಅಷ್ಟೇ. ಈ ರೀತಿ ಕೃಷಿ ಈ ವಾಣಿಜ್ಯಕ್ಕೆ ತಿರುಗ್ತಿದ್ದಾಗೆ ಜನರ ಅಪೇಕ್ಷೆಗಳು ಜಾಸ್ತಿ ಆಗಕ್ಕೆ ಶುರು ಆಯ್ತು. ನನಗೆ ಇದೇ ಕ್ವಾಲಿಟಿ, ಇದೇ ಕಲರ್ ಬೇಕು ನನಗೆ ಅಂತೇಳಿ ಕೆಮಿಕಲ್ ಹಾಕಕ್ ಶುರು ಮಾಡೋದು. ಅದ್ರ ಬಗ್ಗೆ ಮಾತಾಡಿದ್ರೆ ಇವಾಗ ಕೃಷಿ ಇವಾಗ ಎಷ್ಟರ ಮಟ್ಟಿಗೆ ಎಕ್ಸ್ಪ್ಲಾಯ್ಟ್ ಆಗೋಗಿದೆ ಅಂದ್ರೆ, ಯಾವಾಗ ಇದು ಧರ್ಮ ಅರ್ಥ ಸಪರೇಟ್ ಆಗೋಯ್ತಲ್ಲ, ಅವಾಗ ಎಮೋಷನ್ ವ್ಯಾಲ್ಯೂ ಸಿಸ್ಟಮ್ ಎಲ್ಲ ಹೊರಟೋಯ್ತು. ಸೊ ಅದೇ ಏನ್ ಹೇಳ್ದಂಗೆ, ಒಂದು ಕ್ರಾಪ್ಗೂ ಇನ್ನೊಂದು ಕ್ರಾಪ್ಗೂ ಸಪೋರ್ಟಿವ್ ವ್ಯಾಲ್ಯೂ ಏನಿತ್ತು ಅದೆಲ್ಲ ಹೊರಟೋಯ್ತು, ಎಲ್ಲ ದುಡ್ಡಿಗೆ ಬಂತು. ಇಷ್ಟು ದುಡ್ಡಿಗೆ ಅಷ್ಟು ದುಡ್ಡಿಗೆ ಅಂತ ಆದಾಗ ಒಂದೊಂದ್ರ ಮೇಲೆ ಎಲ್ಲದಕ್ಕೂ ದುಡ್ಡೇ ವ್ಯಾಲ್ಯೂ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಮಣ್ಣಿಗೂ ದುಡ್ಡೇ ವ್ಯಾಲ್ಯೂ ಆಯ್ತು, ಭೂಮಿಗೂ ದುಡ್ಡೇ ವ್ಯಾಲ್ಯೂ ಆಯ್ತು, ನೀರಿಗೂ ದುಡ್ಡೇ ವ್ಯಾಲ್ಯೂ ಆಯ್ತು, ಎಲ್ಲದಕ್ಕೂ ದುಡ್ಡೇ ವ್ಯಾಲ್ಯೂ ಆಯ್ತು. ಅವಾಗ ಏನಾಗೋಯ್ತು, ಎಲ್ಲಾನು ಥರ್ಡ್ ಪಾರ್ಟಿ ಕಂಟ್ರೋಲಿಗೆ ಬಂದ್ಬಿಡ್ತು. ಅದು ಬಂದಾಗ ಒಂಥರ ರೆಗ್ಯುಲೇಷನ್ ಇಲ್ಲ, ಭೂಮಿನೂ ತಗೋ, ಮಣ್ಣು ತಗೋ, ಎಲ್ಲಾನು ಮಾಡು. ಅದಾದ್ಮೇಲೆ ಏನಾಯ್ತು, ಅವಾಗ ಆಸೆ ಜಾಸ್ತಿ ಆಯ್ತು. ಸೊ ಅವಾಗ ಈ ಒಂಥರ ನನಗೆಲ್ಲ ಫಲ ಜಾಸ್ತಿ ಬೇಕು, ಹಣ್ಣು ಜಾಸ್ತಿ ಬೇಕು, ತರಕಾರಿ ಜಾಸ್ತಿ ಬೇಕು ಅಂತ ಯಾವಾಗ ಗ್ರೀಡಿನೆಸ್ ಬಂತಲ್ಲ,
ಅದಾದ್ಮೇಲಿಂದ ನಮ್ಗೆ ಯಾವಾಗ ಅದು ನೈಸರ್ಗಿಕ ಕೃಷಿ ಅನ್ನೋದು ಹೊರಟೋಯ್ತು. ಅಂದ್ರೆ ಅದರ ಪದ್ಧತಿಗಳೇನಿತ್ತು ಅದೆಲ್ಲ ಬಿಟ್ಕೊಂಡು ಹೋದ್ರು. ಅದು ಬಿಟ್ಕೊಂಡು ಹೋದ್ಮೇಲೆ ನಮ್ಗೆ ಏನು ನಾಲೆಡ್ಜೇ ಇಲ್ಲದೆ ಕೃಷಿ ಮಾಡಕ್ಕಾಗಲ್ವಲ್ಲ. ಸೊ ಬಿಟ್ಕೊಂಡು ಬೇರೆ ಬೇರೆ ವೃತ್ತಿ, ಇವಾಗ ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಬಂತಲ್ಲ, ಅದಾದ್ಮೇಲೆ ಅದನ್ನ ಮಾಡ್ಕೊಂಡು ಕೃಷಿಯಲ್ಲಿ ಏನೂ ಇಲ್ಲ, ಕೃಷಿ ವೇಸ್ಟ್, ರೈತರ ಜೀವನನೇ ಬಡತನ ಜೀವನ, ಅದು ಇದು ಅಂತೆಲ್ಲ ಆದ್ಮೇಲೆ ಬೇರೆ ಬೇರೆ ವೃತ್ತಿಯಾಗಿ ಹೊರಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಸಡನ್ ಒಂದಿಬ್ರು ಜನ ಆ ವೃತ್ತಿಯಿಂದ ಈ ವೃತ್ತಿಗೆ ಶಿಫ್ಟ್ ಆದ್ರು. ಅದೇ ಇವಾಗಿನ ಟೈಮ್. ಇವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗು, ಆ ಇಂಜಿನಿಯರಿಂಗ್, ಈ ಇಂಜಿನಿಯರಿಂಗ್ ಇಂದ ಇವಾಗ ಏನಾಗಿದೆ, ಇವಾಗ ಸಪೋಸ್ ನಮ್ಮ ಹಿಂದಿನ ಜನರೇಷನ್ ನೋಡಕ್ ಹೋದ್ರೆ ಅವ್ರಿಗೆಲ್ಲ ಅಗ್ರಿಕಲ್ಚರ್ ಒಂಥರ ಬಡತನ ಜೀವನ, ಆ ಜೀವನ ಈ ಜೀವನ, ಒಂಥರ ರೈತರು ಅಂದ್ರೆ ನಮ್ ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಏನಿತ್ತು, ಬಿರುಕ್ ಬಿಟ್ಟಿರೋ ಭೂಮಿ, ಅದರಲ್ಲಿ ತಲೆ ಹಿಂಗಿಟ್ಕೊಂಡಿರೋ ಕೂತಿರೋ ರೈತ, ಅದೇನೇ ಇತ್ತು. ನಮ್ ಜನರೇಷನ್ ಆದ್ಮೇಲೆ ಇವಾಗ ನಮ್ ಜನರೇಷನ್ ಅಲ್ಲಿ ಅಂದ್ರೆ ನಮ್ಮ ಪ್ರೀವಿಯಸ್ ಜನರೇಷನ್ಗಿಂತ ನಮ್ ಜನರೇಷನ್ ಅವರು ಇವಾಗ ಅಗ್ರಿಕಲ್ಚರ್ ಬರೋವಾಗ ನಮ್ಗೇನಾಗ್ತಾ ಇದೆ, ಓ ಅಗ್ರಿಕಲ್ಚರ್ ಅಲ್ಲಿ ಇನ್ಕಮ್ ಇದೆ, ಬರೋಣ. ಹೆಂಗ್ ಇನ್ಕಮ್ ಇದೆ ನಮ್ಗೆ, ಇವಾಗ ನೈಸರ್ಗಿಕ ಕೃಷಿ ಮಾಡೋದು ಗೊತ್ತಿಲ್ಲ. ಇವಾಗ ಏನು ಫಾರಿನ್ ಟೆಕ್ನಾಲಜಿ ಬರ್ತಾ ಇದೆಯಲ್ಲ, ಅಂದ್ರೆ ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಫಾರಿನ್ ನಲ್ಲಿ ನಮ್ಗಿಂತ ಜಾಸ್ತಿ ಅಗ್ರಿಕಲ್ಚರಲ್ ಮುಂದೆ ಇದ್ದಾರೆ ಅಂತ. ಇವಾಗ ಸದ್ಯಕ್ಕೆ ಇರ್ಬೋದು ಅವರು, ಬಟ್ ಅವ್ರಿಗೆ ವ್ಯಾಲ್ಯೂ ಸಿಸ್ಟಮ್ ಏನಿದೆಯಲ್ಲ, ನಮ್ಮಲ್ಲಿ ಏನ್ ಮುಂಚೆ ವ್ಯಾಲ್ಯೂ ಸಿಸ್ಟಮ್ ಇತ್ತು ಆ ವ್ಯಾಲ್ಯೂ ಸಿಸ್ಟಮ್ ಅವರಲ್ಲಿ ಇಲ್ಲ. ಏನಿದೆಯೋ ಟೆಕ್ನಾಲಜಿ ಯೂಸ್ ಮಾಡು, ಎಳ್ಕೋ, ಎಕ್ಸ್ಪ್ಲಾಯ್ಟ್ ಮಾಡು, ಆ ಥರ ಇದೆ. ಅದನ್ನ ಇಟ್ಕೊಂಡು ಇವರು ಕಂಟಿನ್ಯೂ ಮಾಡ್ಕೊಂಡು ಇವಾಗ ನಮ್ಮ ಜನರೇಷನ್ ಅವರು ಅದಕ್ಕೆ ಬರ್ತಾ ಇರೋದು. ಸೊ ಹಂಗಂತ ಬಂದಾಗ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂತ ಬರುತ್ತೆ. ಇವಾಗ 2 ತರ ಬೀಜ ಇದೆ. ನಾವು ಯಾವುದೇ ತರಕಾರಿ ಹಣ್ಣು ಬೆಳಿಬೇಕಾದ್ರೆ ನಾಟಿ ತಳಿ ಆಮೇಲೆ ಜೆನೆಟಿಕಲಿ ಮಾಡಿಫೈಡ್ ತಳಿ ಅಂತ ಬರುತ್ತೆ. ನಾವು ಇವತ್ತು ಯಾರೂನು ನಾಟಿ ತರಕಾರಿಗಳು, ನಾಟಿ ಹಣ್ಣು ತಿಂತಾ ಇಲ್ಲ. ಎಲ್ಲಾನು ಜೆನೆಟಿಕಲಿ ಮಾಡಿಫೈಡೇ ತಿಂತಾ ಇರೋದು. ಅಂದ್ರೆ ಜೆನೆಟಿಕಲಿ ಏನಂದ್ರೆ ಅದರ ಜೀನ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಮ್ಯೂಟೇಟ್ ಮಾಡಿ ಏನೇನಿರುತ್ತೋ ಅದನ್ನೆಲ್ಲ ಜಾಸ್ತಿ ಬೆಳೆಯುವಂಥದ್ದು. ಅಥವಾ ನೀವು ಯಾವ್ದಾರ ಇವಾಗ ಸಪೋಸ್ ದಪ್ಪ ಮೆಣಸಿನ್ಕಾಯಿ ಅಂತ ಇಟ್ಕೊಂಡ್ರೆ, ಕ್ಯಾಪ್ಸಿಕಮ್, ಅದನ್ನ ನೀವು ಎಲ್ಲ ಜೆನೆಟಿಕಲಿ ಮಾಡಿಫೈಡೇ ಇರೋದು. ಒಂದು ಉದಾಹರಣೆ ಕ್ಯಾಪ್ಸಿಕಮ್ ಅಂತ ಇಟ್ಕೊಂಡ್ರೆ, ಅದನ್ನ ನೀವು ಹಾಕಿದ್ರೆ ಅದಿನ್ನೂ ನಿಮ್ಗೆ ಕೆಮಿಕಲ್ಸ್ ಬೇಕು 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 ಅಂತ ಕೇಳತ್ತೆ, ಇಲ್ಲ ಅಂದ್ರೆ ಬೆಳೆಯೋದೇ ಇಲ್ಲ. ಆತರ ಮಾಡಿಫೈ ಮಾಡ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಏನಾಗೋಗಿದೆ, ಅದೊಂಥರ ಅದ್ರಲ್ಲೂ ಇವಾಗ ಎಷ್ಟರ ಮಟ್ಟಿಗೆ ಆಗೋಗಿದೆ ಅಂದ್ರೆ ಕ್ಯಾಪ್ಸಿಕಮ್ ಅಲ್ಲಿ ಎಕ್ಸ್ಪೋರ್ಟಿಂಗ್ ಕ್ವಾಲಿಟಿ ಆಮೇಲೆ ಲೋಕಲ್ ಕ್ವಾಲಿಟಿ ಅನ್ಬಿಟ್ಟು ದಪ್ಪ ಮೆಣಸಿನ್ಕಾಯಲ್ಲಿ ಈ ತರ ರಿಂಗ್ಸ್ ಇದು ಬರುತ್ತಲ್ಲ ಶೇಪು, ಅದರಲ್ಲಿ ಡಿಸೈನ್ ಮೇಲೆ ಎಕ್ಸ್ಪೋರ್ಟಿಂಗ್ ಗ್ರೇಡಿಂಗ್ ಮಾಡ್ತಾರೆ. ಅಂದ್ರೆ ಇವಾಗ 4 ರೀತಿಯಾಗಿ ಪಾರ್ಟಿಷನ್ ಇದ್ರೆ ಅದು ಒಳ್ಳೇದು, ಅಥವಾ 2 ಇದ್ರೆ ಅದು ಕೆಟ್ಟದು, ಅಥವಾ ಒಂದೇ ಫುಲ್ಲು ಇದ್ರೆ ಅದು ಒಳ್ಳೇದಲ್ಲ, ಒಂಥರ ಕೆಮಿಕಲ್ ಇಂದ ಮಾಡಿರೋದು, ಅಥವಾ ಸರಿ ಬೆಳೆದಿಲ್ಲ, ಅದನ್ನ ಎಕ್ಸ್ಪೋರ್ಟ್ ಮಾಡಕ್ ಆಗಲ್ಲ. ಸೊ ಈ ತರ ಏನ್ ವ್ಯಾಲ್ಯೂ ಸಿಸ್ಟಮ್ ಮಾಡಿದ್ದಾರೆ, ಅದರಿಂದ ಇವಾಗ ನಾಟಿ ತಳಿಯಲ್ಲಿ 1 ಬಂದ್ರು ಒಳ್ಳೇದೆ, 10 ಬಂದ್ರು ಒಳ್ಳೇದೆ, ಅದ್ರಲ್ಲೇನು ಪಾರ್ಟಿಷನ್ ವೈಸ್ ಏನು ಮಾಡಲ್ಲ. ಸೊ ಈ ತರ ಆದಾಗ ಎಲ್ಲ ವ್ಯಾಲ್ಯೂ ಸಿಸ್ಟಮ್ ಚೇಂಜ್ ಆಗೋದ್ರಿಂದ ಹಾಳಾಗ್ತಿರೋದಷ್ಟೇ. ಈ ನಾಟಿ ತಳಿ ಮತ್ತೆ ನಾವು ಇದ್ರ ಬಗ್ಗೆ ಏನ್ ಮಾತಾಡಿದ್ವಿ, ಈ ನಾಟಿ ತಳಿ ಉಳಿಸ್ಬೇಕು ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಗೋಪುರದ ಮೇಲೆ ಧಾನ್ಯಗಳನ್ನ ನೆನ್ಸಿಡ್ತಿದ್ರು ಅಥವಾ ಬೀಜಗಳನ್ನ ಇಡ್ತಿದ್ರು ಅಂತ ಕೇಳಿದ್ರು. ಯಾಕಂದ್ರೆ ಮುಂದಿನ ಜನರೇಷನ್ಗೆ ಈ ತಳಿಗಳು ಬೇಕು ಅನ್ನುವಂಥದಕ್ಕೋಸ್ಕರ ಮಾಡ್ತಿದ್ದನ್ನ ನಾವು ಕೇಳಿದ್ವಿ. ಆದ್ರೆ ಇವತ್ತು ಸರ್ಕಾರವೇ ಬೆಳೆ ಜಾಸ್ತಿ ಬೆಳೀಲಿ ಅಂತ ಹೇಳಿ ಬೀಜಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದೆ, ಕಡಿಮೆ ಬೆಲೆಗೆ ಮಾಡ್ತಿರುವಂತದ್ನು ಕೂಡ ಕೇಳಿದ್ವಿ. ಸರ್ಕಾರನು ಕೂಡ ಇದರಲ್ಲಿ ಭಾಗಿಯಾಗಿದ್ಯಾ? ಸರ್ಕಾರವು ಭಾಗಿಯಾಗಿದ್ಯಾ ಅಂತ ತಿಳ್ಕೊಳಕ್ಕೆ ಫಸ್ಟ್ ಜನರ ಮೆಂಟಾಲಿಟಿ ಇದಕ್ಕೆ ಭಾಗಿಯಾಗಿದೆ. ಸೊ ಜನ ಏನ್ ಕೇಳ್ತಾರೆ ಸರ್ಕಾರ ಅದನ್ನ ಕೊಡತ್ತೆ ಅಷ್ಟೇ. ಜನಕ್ಕೆ ಬೇಡದೇ ಇರೋದು ಸರ್ಕಾರ ಕೊಡಲ್ಲ. ಅಂದ್ರೆ ಜನ ಅಂದ್ರೆ ಅವ್ರಿಗೆ ಮೇನ್ಲಿ ದುಡ್ಡು, ಎಲ್ರಿಗೂ ಫೈನಲ್ ಆಗಿ ದುಡ್ಡು ಬೇಕಷ್ಟೇ, ಆಯ್ತಾ. ದುಡ್ಡುಗೋಸ್ಕರ ಜನಕ್ಕೆ ಯಾವ್ದು ಮಾಡಿದ್ರೆ ಜಾಸ್ತಿ ದುಡ್ಡು ಬರೋದು, ಇಂಥ ಜೆನೆಟಿಕಲಿ ಮಾಡಿಫೈಡ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರೋದು. ಹಂಗಾಗಿ ಅದಕ್ಕೇನ್ ಸಪೋರ್ಟ್ ಮಾಡ್ಬೇಕು ಅದನ್ನ ಸರ್ಕಾರದವ್ರು ಕೊಡ್ತಾ ಇದಾರೆ ಅಷ್ಟೇ. ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ಬಾಟ್ನಿ ಡಿಪಾರ್ಟ್ಮೆಂಟ್ಗಳು ಇದೆಲ್ಲವೂ ಕೂಡ ಕೃಷಿಗೋಸ್ಕರನೇ ವೇಕೆ ಪ್ರತಿ ವರ್ಷ ನಾವು ಕೇಳ್ತಿರ್ಬೇಕಾದ್ರೆ ಕೃಷಿ ಮೇಳಗಳು ಇದೆಲ್ಲವೂ ಒಂದು ಭಾಗ. ಆದ್ರೆ ಅಲ್ಲಿ ಓದಂತ ಒಬ್ಬ ವಿದ್ಯಾರ್ಥಿಗೆ ಆ ಟೈಮಲ್ಲಿ ಅನ್ಸುತ್ತೆ ನಾನು ಕೃಷಿ ಮಾಡಬೇಕು ಅಂತ, ಹೊರಗಡೆ ಬಂದ್ರೆ ಪರಿಸ್ಥಿತಿ ಆಗಿಲ್ಲ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕೆಂದ್ರೆ ಎನ್ವೈರನ್ಮೆಂಟ್ ಏನಿರುತ್ತಲ್ಲ ವಿಕೆಗೆ ಅಲ್ಲಿ ಇಲ್ಲಿ ಎಲ್ಲ ಹೋದಾಗ ಅಲ್ಲಿ ಸುತ್ತಲೂ ಕೃಷಿನೇ ಮಾಡಿರ್ತಾರೆ, ಜನನು ಹಂಗೆ ಬರ್ತಾರೆ. ಎನ್ವೈರನ್ಮೆಂಟ್ ಹೆಂಗಿರುತ್ತೋ ಅದೇ ತರಾನೇ ಪ್ರವೃತ್ತಿ ತಗೊಳುತ್ತೆ. ಸೊ ಅಲ್ಲಿ ಹೋದಾಗ ಕೃಷಿ ಮಾಡ್ಬೇಕು ಅಂತ ಎಲ್ರಿಗೂ ಸಹಜ ಅನ್ಸುತ್ತೆ. ಅಷ್ಟು ಯಾವುದೇ ಪ್ರಾಣಿ ಪಕ್ಷಿ ಎಲ್ಲರಿಗೂ ಹಸಿರು ಇದು ಬೇಕೇ ಬೇಕು, ಮಣ್ಣು ನೀರು ನೆಲ ಎಲ್ಲ ಬೇಕೇ ಬೇಕು. ಯಾರು ಅದನ್ನ ಬಿಟ್ಟಿರಕ್ಕಾಗಲ್ಲ, ನಾವು ಮನುಷ್ಯರು ಮಾಡಿರೋದೇ ಅದರಿಂದ. ಸೊ ಹಾಗಾಗಿ ಯಾರು ಅದನ್ನ ಬಿಟ್ಟಂತೂ ಇರಕ್ಕಾಗಲ್ಲ. ಅಲ್ಲಿಗೆ ಹೋದಾಗ ಎಲ್ರಿಗೂ ಬೇಕು ಅಂತ ಅನ್ಸುತ್ತೆ. ಅಲ್ಲಿಂದ ಬಂದ ಮೇಲೆ ಮತ್ತೆ ಅವರ ದೈನಂದಿನ ಆಚರಣೆಗಳೇನೇನಿರುತ್ತೋ ಅದಕ್ಕೆ ತೊಡಗಿಸ್ಕೊಳ್ಳೇಬೇಕು. ಹಾಗಾಗಿ ಅದರಿಂದ ಇವ್ರು ಇದಕ್ಕೆ ಹೋಗ್ಬೇಕು ಅಂದ್ರೂ ತುಂಬಾ ನಾಲೆಡ್ಜು, ಟೈಮು, ದುಡ್ಡು ಎಲ್ಲಾನು ಇನ್ವೆಸ್ಟ್ ಮಾಡ್ಬೇಕು. ಅಷ್ಟು ಎಲ್ರಿಗೂ ಮಾಡಕ್ ಆಗಲ್ಲ.
ಹಾಗಾಗಿ ಅವ್ರು ಅದರಲ್ಲೇ ಸಸ್ಟೈನ್ ಮಾಡ್ಕೊಂಡು ನಮ್ಗಾಗಲ್ಲ ಮುಂದೆ ಆದಾಗ ನೋಡ್ಕೊಳ್ಳೋಣ ಅಂತ ಬಿಡ್ತಾರೆ ಅಷ್ಟೇ. ಬೆಂಗಳೂರಿನಲ್ಲಿ ತುಂಬಾ ಜನ ಡ್ರೈವರ್ಗಳು ಕೃಷಿಕರೇ ಆಲ್ಮೋಸ್ಟ್ ನೋಡಿದ್ರೆ. ಅವ್ರು ಯಾಕೆ ನಿಮ್ಮ ಥರ ಕೃಷಿಗೆ ಅವ್ರು ಹೋಗ್ತಾ ಇಲ್ಲ ನಿಮ್ಮ ಅಧ್ಯಯನದ ಪ್ರಕಾರ? ಅದೇ ಈ ಇಂಡಸ್ಟ್ರಿಯಲೈಸೇಷನ್ ಅಂತ ಏನು ಹೇಳಿದೆ, ಆ ಟೈಮಲ್ಲಿ ನೈಸರ್ಗಿಕ ಕೃಷಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್, ಸೊ ಉದಾಹರಣೆಗೆ ಈ ಸುಭಾಷ್ ಪಾಲೇಕರ್ ಅಂತ ಒಬ್ಬರಿದ್ದಾರೆ, ಅವರು ಝೀರೋ ಬಡ್ಜೆಟ್ ಫಾರ್ಮಿಂಗಲ್ಲಿ ಅವರು ಫಾದರ್ ಆಫ್ ಫಾರ್ಮಿಂಗ್ ಇನ್ ಇಂಡಿಯಾ ಅಂತ ಅವ್ರನ್ನ ಕರೆಯೋದು. ಸೊ ಅವರು ಝೀರೋ ಬಜೆಟ್ ಫಾರ್ಮಿಂಗ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದರಲ್ಲಿ ತಿಳಿಸ್ಕೊಟ್ಟಿರೋ ಹಂಗೆ ನೈಸರ್ಗಿಕ ಕೃಷಿ ಪದ್ಧತಿನೇ ಬೇರೆ, ನಾವು ಇವಾಗ ಕೃಷಿ ಮಾಡ್ತಾ ಇರೋದೇ ಬೇರೆ. ಫುಲ್ ಒಂಥರ ಅಜಗಜ ಅಂತರ ಇದೆ, ಒಂಥರ ಸಂಬಂಧವೇ ಇಲ್ಲ. ಸೊ ಆ ಝೀರೋ ಬಜೆಟ್ ಫಾರ್ಮಿಂಗ್ ಅಲ್ಲಿ ನಿಮಗೆ ಹಣವೇ ಬೇಡ, ಎಲ್ಲಾನು ಭೂಮಿಯಲ್ಲೇ ಇರುತ್ತೆ. ನೀವೇನು ಅದನ್ನ ಹೇಳ್ದಂಗೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಅನ್ನ ಎಳ್ಕೊಳ್ಳೋ ಅಷ್ಟು ನಾಲೆಡ್ಜು ಆಮೇಲೆ ಇದು ಪ್ರವೃತ್ತಿ ತೊಡಗಿಸ್ಕೋಬೇಕಷ್ಟೆ. ಅದು ಆಗ್ತಾ ಇಲ್ಲ. ಅದು ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಬಂತಲ್ಲ, ಅವರ ಪ್ರೀವಿಯಸ್ ಜನ್ರೇಷನ್ಗೆ ಏನ್ ಗೊತ್ತಾಯ್ತು, ಇದ್ರಲ್ಲಿಲ್ಲ ಫಾರಿನರ್ಸ್ ಏನೇನು ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಅದೇ ನಾನು ಫಸ್ಟಿಂದನೂ ಏನ್ ಹೇಳ್ತಾ ಇರೋದಂದ್ರೆ, ಫಾರಿನ್ ಟೆಕ್ನಾಲಜಿ ಬಂತು ಅಂದ್ರೆ ನಮ್ಗೆ ಯಾವತ್ತೇ ಇದ್ರು ಗ್ರೇಟ್ ಅನ್ಸುತ್ತೆ. ನಮ್ಮಲ್ಲಿ ಇವಾಗ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳಿದ್ದಾರೆ, ಯದಿ ಹಸ್ತಿದ ಅನ್ಯತ್ರ ಎನ್ನೇ ಹಸ್ತಿನ ಕುತ್ರಚಿತ್ ಅಂತ. ಅಂದ್ರೆ ಮಹಾಭಾರತದಲ್ಲಿ ಭಾರತದಲ್ಲಿ ಎಲ್ಲ ಏನಿದೆಯೋ ಅದು ಎಲ್ಲೂ ಇಲ್ಲ. ಇಲ್ಲಿ ಏನೇನ್ ಇಲ್ವೋ ಅದು ಬೇರೆ ಕಡೆನೂ ಇಲ್ಲದೆ ಇರಕ್ ಚಾನ್ಸೇ ಇಲ್ಲ ಅಂತ ಅರ್ಥ. ಅಂದ್ರೆ ಏನು, ಭಾರತ ವಾಸ್ ಫುಲ್ಲಿ ಕಂಪ್ಲೀಟ್, ಎಜುಕೇಶನ್ ವೈಸು, ಅಗ್ರಿಕಲ್ಚರ್ ವೈಸು, ನಾಲೆಡ್ಜ್ ವೈಸು, ಎಲ್ಲ ವೈಸು ಫುಲ್ ಕಂಪ್ಲೀಟ್ ಇತ್ತು. ಟೆಕ್ನಾಲಜಿಯಲ್ಲಿ ಎಲ್ಲದರಲ್ಲೂ ಮುಂದಿತ್ತು. ಸೊ ಅದೇನಾಯ್ತು, ಅದು ಸುಮಾರು ಈ ಇನ್ವೇಷನ್ ಎಲ್ಲ, ಮುಘಲ್ ಇನ್ವೇಷನ್ ಆ ಇನ್ವೇಷನ್ ಎಲ್ಲ ಸ್ಟಾರ್ಟ್ ಆದಾಗ ಜನರು ಜಾಗ ಬಿಟ್ಟು ಜಾಗ ಓಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಅವರು ಜೀವನಕ್ಕೋಸ್ಕರ ಓಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಗೋಯ್ತು ಅಂದ್ರೆ, ಅವ್ರಿಗೆ ಏನು ಕೃಷಿ ಮಾಡ್ಬೇಕು ಅನ್ನೋ ಕಲೆಗಳೇನಿತ್ತು, ಪರಂಪರೆಗಳೇನೇನಿತ್ತು ಅದೆಲ್ಲ ಮರಿತಾ ಹೋದ್ರು. ಯಾಕೆಂದ್ರೆ ಅವ್ರ ಜೀವನ ಕಾಪಾಡ್ಕೋಬೇಕಿತ್ತು. ಅವ್ರಿಗೆ ಪರಂಪರೆ ಕಲಿಬೇಕು, ಜೀವನ ಕಾಪಾಡ್ಕೋಬೇಕು. ಸೊ ಅದಕ್ಕೆ ಅದನ್ನ ಕಾಪಾಡ್ಕೊಳ್ಳೋಕೋಸ್ಕರ ಓಡಿ ಜನರೇಷನ್ಗಳ ಗಟ್ಲೆ ಓಡಿ ಕೃಷಿ ಅಂದ್ರೆ ಏನು, ಕರೆಕ್ಟ್ ಪರಂಪರೆಗಳೇನಿತ್ತು ಅದು ಮರ್ತೋಯ್ತು. ಸೊ ಹಾಗಾಗಿ ಏನಾಯ್ತು, ದೇರ್ ವಾಸ್ ಅ ಹ್ಯೂಜ್ ಗ್ಯಾಪ್. ಅವಾಗ ಏನಾಗೋಯ್ತು, ಕೃಷಿ ನಮಗ್ ಬರಲ್ಲ ಭಾರತದಲ್ಲಿ ಅಂತ ಆಗೋಯ್ತು. ಆಮೇಲೆ ನಮ್ಗೆ ಯಾರೋ ಇನ್ನೊಬ್ರು ಥರ್ಡ್ ಪಾರ್ಟಿ ಬಂದು ನಮ್ಗೆ ಫಾರಿನ್ ನಿಂದ ಇದು ಕೃಷಿ, ನೀವು GM ಸೀಡ್ಸ್ ಹಾಕಿ ಅದನ್ನ ಮಾಡಿ ಅಂತ ಬಂದಾಗ ಅವ್ರು ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಯ್ತು, ಇಂಡಸ್ಟ್ರಿಯಲೈಸೇಷನ್ ಬಂತಲ್ಲ, ಅವಾಗ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ರು. ಬೀಜನೂ ಅವರೇ ಕೊಡ್ತಾರೆ, ಪ್ರೈಸು ಅವರೇ ಮಾಡ್ತಾರೆ. ಅವ್ರು ಕೊಟ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ ಅಷ್ಟೇ ಬೀಜ. ಸೊ ಹಾಗಾಗಿ ಅವ್ರನ್ನ ನಂಬ್ಕೊಂಡು ಎಷ್ಟೊಂದ್ ಜನ ರೈತರು ಹಾಳಾದ್ರು. ಆ ಜನರೇಷನಲ್ ಗ್ಯಾಪ್ ಇಂದ ಏನಾಯ್ತು, ನೀವು ಹೇಳ್ದಂಗೆ ಆಟೋ ಡ್ರೈವರ್ಸ್ ಇರ್ಬೋದು, ಬೇರೆ ಬೇರೆ ವೃತ್ತಿಯಾಗಿ ತೊಡಸ್ಕೊಂಡ್ರಲ್ಲ, ಅವ್ರಿಗೆ ಏನಾಗೋಯ್ತು, ಅವ್ರ ಮೆಂಟಾಲಿಟಿ ಏನ್ಬಿಡ್ತು, ಕೃಷಿಯಲ್ಲಿ ಏನಿಲ್ಲ, ಫಾರ್ಮಿಂಗ್ ಇಸ್ ಅ ವೇಸ್ಟ್ ಆಫ್ ಟೈಮ್ ಅಂತ ಆಗೋಯ್ತು. ಸೊ ಹಂಗಾಗಿ ಎಷ್ಟೊಂದ್ ಜನ, ಸುಮಾರು 90% ಕೃಷಿಯಿಂದ ಬೇರೆ ಬೇರೆ ವೃತ್ತಿಗೆ ಶಿಫ್ಟ್ ಆಗೋದ್ರು. ಇವತ್ತು ಇನ್ನೊಂದು ಟ್ರೆಂಡಿಂಗ್ ವಿಷಯ ಇರುವಂಥದ್ದು ಅರಣ್ಯ ಕೃಷಿ ಅಂತ. ಎಲ್ಲ ಥರದ ಕೃಷಿಯನ್ನು ಮಾಡುವಂಥದ್ದು, ಒಂದು ಅರಣ್ಯ ಹೇಗಿರುತ್ತೋ ಆ ರೀತಿ ಮಾಡ್ತಿದೀವಿ. ಅದ್ರ ಬಗ್ಗೆ ಹೇಳೋದು ಅಗ್ರಿ ಫಾರೆಸ್ಟ್ರಿ ಅಂತ ಅದನ್ನ ಕರೆಯೋದು, ಅರಣ್ಯ ಕೃಷಿನ. ಸೊ ಅದರಲ್ಲಿ ಮುಖ್ಯ ಏನು ಅಂದ್ರೆ, ಕೃಷಿಯಲ್ಲಿ ಅದೇ ನಾ ಹೇಳ್ದಂಗೆ ಧರ್ಮ ಅರ್ಥ ಎರಡು ಇಂಟಿಗ್ರೇಟೆಡ್ ಇದ್ದಾಗ, ಕೃಷಿಯ ಧರ್ಮ ಏನು ಅಂದ್ರೆ ಎಳ್ಕೊಂಡು ನ್ಯೂಟ್ರಿಯೆಂಟ್ಸ್ ಅನ್ನ ಲೈಫ್ ಸೈಕಲ್ ಅಲ್ಲಿ ಅಪ್ಲೈ ಮಾಡೋದು ಒಂದೇ ಅಲ್ಲ, ಪ್ರಾಣಿ ಪಕ್ಷಿ ಎಕೋಸಿಸ್ಟಮ್ ಏನೇನಿದೆಯೋ ಎಲ್ಲದಕ್ಕೂ ಸಪೋರ್ಟ್ ಆಗುವಂಥದ್ದನ್ನ ನಾವು ಕೃಷಿ ಮಾಡ್ಬೇಕು. ಬರೀ ನಮಗೋಸ್ಕರ ಬರೀ ಹಣ ಸಂಪಾದಿಸಕ್ಕೆ ಮಾತ್ರ ಕೃಷಿ ಮಾಡ್ಬೇಕು ಅಂತಿಲ್ಲ. ಅಗ್ರಿ ಫಾರೆಸ್ಟ್ರಿ ಕಾನ್ಸೆಪ್ಟ್ ಏನಿರೋದು ಅಂದ್ರೆ, ನಮ್ಗೆ ಏನೇನ್ ಬೇಕೋ ನಾವು ಬೆಳ್ಕೊತೀವಿ, ಪ್ರಾಣಿ ಪಕ್ಷಿಗಳಿಗೆ ಬೇಕೋ ಏನೇ ಹಣ್ಣು ತರಕಾರಿ ಏನೇನಿದೆಯೋ ಅದನ್ನೂ ಬೆಳಿತೀವಿ, ಪಕ್ಷಿಗಳಿಗೆ ಗೂಡು ಮಾಡ್ಕೊಳ್ಳೋಕೆ ಮರಗಳನ್ನು ಬೆಳಿತೀವಿ, ಆಮೇಲೆ ಎಕೋಸಿಸ್ಟಮ್ಗೆ ಹೆಲ್ಪ್ ಆಗುವಂಥದ್ದು ಭೂಮಿಯ ಅಂತರ್ಜಲ ಹೆಚ್ಚಾಗಕ್ಕೆ ಮರಗಳನ್ನು ಹಾಕ್ತಿವಿ, ಆಮೇಲೆ ಸಾಯಿಲ್ ಎರೋಷನ್ ಆಗದೆ ಇರೋ ಹಂಗೆ ಬಾರ್ಡರ್ಗಳಲ್ಲಿ ಆಮೇಲೆ ಮಧ್ಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ಮರಗಳು ಹಾಕ್ತಿವಿ. ಆ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಸೊ ಅಗ್ರಿ ಫಾರೆಸ್ಟ್ರಿ ಅಂದ್ರೆ, ಕಾಡು ಯಾವತ್ತೇ ಇದ್ರು ಯಾಕೆ ಹಸಿರು ಇರುತ್ತೆ ಅಂದ್ರೆ, ಎಲ್ಲಾ ಥರನೂ ಅಲ್ಲಿರುತ್ತೆ, ಪ್ರಾಣಿ ಪಕ್ಷಿ ಜಂತು ಹುಳ ಅದು ಇದು ಎಲ್ಲಾನು ಇರುತ್ತೆ. ಆ ಎಕೋಸಿಸ್ಟಮ್ ಇಂದ ಉಳ್ಕೊಳ್ಳೋದದು. ಸೊ ಆ ತರ ಅಗ್ರಿ ಫಾರೆಸ್ಟ್ರಿ ಕಾನ್ಸೆಪ್ಟ್ ಇವಾಗ ಯಾಕೆ ಫೇಮಸ್ ಆಗ್ತಾ ಇರೋದು ಅಂದ್ರೆ, ಅದೇ ಇವಾಗ ಸ್ವಲ್ಪ ಜನ ಪ್ರಾಪರ್ ಕೃಷಿ ಏನು ಅಂತ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ತಿಳ್ಕೊಳಕ್ ಶುರು ಮಾಡಿರೋರು ಅಗ್ರಿ ಫಾರೆಸ್ಟ್ರಿ ಮಾಡ್ತಾರೆ. ಇಲ್ಲ ಅಂದ್ರೆ ಬರೀ ಅಕ್ಕಿ ಬೆಳಿ, ರಾಗಿ ಬೆಳಿ, ಫುಲ್ಲು 10 ಎಕರೆ ಗಟ್ಲೆ ಆ ತರ ಮಾಡಿದಾಗ ಪ್ರಾಬ್ಲಮ್ ಆಗ್ತಾ ಇರೋದು ಅಷ್ಟೇ. ಈ ಫಾರ್ಮ್ ಹೌಸ್ ಅನ್ನುವಂಥದ್ದು ಎಲ್ರಿಗೂ ಇಷ್ಟವಾದಂಥ ಸಬ್ಜೆಕ್ಟ್. ಯಪ್ಪ ಬೆಂಗಳೂರಿನಲ್ಲಿ ಟ್ರಾಫಿಕ್ ಇದೆಲ್ಲ ಸಾಕು ನಮಗೆ, ಒಂದ್ಸತಿ ಹೋಗಿ ನಾನು ಫಾರ್ಮ್ ಹೌಸಲ್ಲಿ ದುಡ್ಡು ಬರ್ತೀವಿ ಅಂತೇಳಿ ತುಂಬಾ ಜನ ಜಾಗಗಳನ್ನ ತಗೊಂಡ್ರದ್ದು, ಸಿನಿಮಾ ಸ್ಟಾರ್ಗಳಿಂದ ಹಿಡಿದು ಎಲ್ಲರೂ ನೋಡ್ತೀವಿ. ಫಾರ್ಮ್ ಹೌಸ್ ಅಲ್ಲಿ ನಿಜವಾಗ್ಲೂ ಇರ್ಬೇಕಾದದ್ದೇನು? ಫಾರ್ಮ್ ಹೌಸ್ ಅಲ್ಲಿ ಇರ್ಬೇಕಾಗಿರುವಂತದ್ದು ಫಸ್ಟ್ ಫಾರ್ಮ್, ಆಮೇಲೆ ಹೌಸ್.
ಫಾರ್ಮ್ಗೆ ಸಪೋರ್ಟ್ ಆಗುವಂತ ಹೌಸ್, ಅಂದ್ರೆ ಸಪೋರ್ಟ್ ಆಗುವಂತ ಹೌಸ್, ಹೋಮ್ ಅಂತ ಹೇಳ್ಬೇಕು. ಹೋಮ್ ಅಂದ್ರೆ ಯಾವತ್ತಿದ್ರು ಇಂಗ್ಲಿಷ್ ಅಲ್ಲಿ ಏನು ಅಂದ್ರೆ ಎಮೋಷನ್ ಇರುವಂತದನ್ನ ಹೋಮ್ ಅಂತಾರೆ. ಬರೀ ಬಿಲ್ಡಿಂಗ್ ಕಟ್ಟಡ ಇರುವಂತದ್ದು ಹೌಸ್ ಅಂತಾರೆ. ಸೊ ಹೋಮ್ ಅಂದ್ರೆ ಅಲ್ಲಿ ಫ್ಯಾಮಿಲಿನೂ ಇರುತ್ತೆ. So, ಅಂದ್ರೆ ಫಾರ್ಮಿಂಗ್ ಮಾಡುವಂತ ಫ್ಯಾಮಿಲಿ ಅಲ್ಲಿ ಇರ್ಬೇಕು. ಫಾರ್ಮಿಂಗ್ ಅಂದ್ರೆ ಏನು, ಬರೀ ಅವ್ರೊಬ್ರೇ ಏನ್ ಬೇಕೋ ಬೆಳ್ಕೊಂಡು ಅವ್ರ ಪಾಡಿಗೆ ಅವ್ರು ಸುಖವಾಗಿರೋದಲ್ಲ. ಪ್ರಾಣಿ ಪಕ್ಷಿ ಬೇರೆಯವರು ಅಕ್ಕಪಕ್ಕದವರು ಅವ್ರಿಗೂ ಇವ್ರಿಗೆ ಎಲ್ರಿಗೂ ಸಹಾಯ ಆಗುವಂತದ್ದನ್ನ ಮಾಡಿರುವಂತದ್ದು ನಾರ್ಮಲ್ ಫಾರ್ಮಿಂಗ್ ಅಂತ ಕರೆಯೋದು ಕರೆಕ್ಟ್ ಆಗಿ. ಸೊ ಅದು ಫಾರ್ಮ್ ಹೌಸ್ ಲೆಕ್ಕ. ಇವಾಗ ಇಲ್ಲಿ ಜನ ಅಲ್ಲಿಗೆ ಯಾಕೆ ಹೋಗ್ತಾ ಇರೋದು ಅಂದ್ರೆ, ಅದೇ ನಾ ಹೇಳ್ದಂಗೆ ಜನರಿಗೆ ಫಸ್ಟ್ ನೀವೇನೇ ಕೆಟ್ಟ ರುಚಿ ತೋರಿಸಿದ್ರು, ಕೆಟ್ಟದನ್ನ ಒಳ್ಳೇದು ಅಂತ ತೋರಿಸಿದ್ರು ಒಂದ್ ಸ್ವಲ್ಪ ಅಷ್ಟೇ, ಕ್ಷಣಿಕ ಅಷ್ಟೇ, ಒಂದ್ ಸ್ವಲ್ಪ ದಿನ ಇರುತ್ತೆ. ಅದಾದ್ಮೇಲೆ ಮೂಲ ಏನಿದೆಯೋ ನಮ್ಮ ಭಾರತೀಯರಿಗೆ ಅಗ್ರಿಕಲ್ಚರ್ ಮೇನ್ ಸ್ಟ್ರೀಮ್. ಸೊ ಎಷ್ಟೇ ಅದು ಇಟ್ ಮೇ ಟೇಕ್ ಡೆಕೇಡ್ಸ್, ಅದಾದ್ಮೇಲೆ ಮೇ ಬಿ ಇನ್ನೊಂದು 20-30 years ಆದ್ಮೇಲೆ ಅಗ್ರಿಕಲ್ಚರ್ ಇಸ್ ದ ಬೂಮಿಂಗ್ ಇಂಡಸ್ಟ್ರಿ ಅಂತ ಕರೀಬಾರ್ದು. ಆದ್ರೆ ಇವಾಗ ವಿಧಿ ಇಲ್ಲೇ ಇಂಡಸ್ಟ್ರಿಯಲೈಸೇಷನ್ ಆಗಿರೋದ್ರಿಂದ ಇಂಡಸ್ಟ್ರಿ ಅಂತ ಕರೀಲೇಬೇಕು ಅದನ್ನ. ಇವತ್ತು ರೈತರು ರಿಯಲ್ ಎಸ್ಟೇಟ್ ಓನರ್ಗಳಾಗ್ಬಿಟ್ಟಿದ್ದಾರೆ, ರಿಯಲ್ ಎಸ್ಟೇಟ್ ಬ್ರೋಕರ್ಗಳಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಲ್ಯಾಂಡ್ ಕೊಡಬೇಕು. ನಾನು ಇತ್ತೀಚೆಗೆ ಆರ್ಗಾನಿಕ್ ಮಂಡ್ಯ ಸರ್ ಫೌಂಡರ್ ನಮ್ಮ ನೋಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ಅವ್ರ ಮಗನ್ ಮದ್ವೆಗೆ, ಯಾವುದೋ ರೈತರ ಮಗನ್ ಮದ್ವೆಗೆ 25 ಲಕ್ಷ ಒಂದು ಜಾಗ ಮಾರ್ಬಿಟ್ಟು ಮಾಡದ್ನಂತೆ. ಆಗ ಹೇಳಿದ್ರ, ಅಲ್ಲ ಅಣ್ಣ ನೀನ್ ಹಿಂಗ್ ಮಾಡಿದ್ರೆ ಹೆಂಗಣ ಅಂತ ಕೇಳೋದಕ್ಕೆ, ಇಲ್ಲಪ್ಪ ಚಿಕ್ಕ ಮಗಳದು ಮದ್ವೆ ಮಾಡಿದೀನಿ, ದೊಡ್ಡೋಳು ಕೇಳಲ್ವಾ, ಅಥವಾ ದೊಡ್ಡೋಳ್ದು ಮಾಡಿದೆ ಚಿಕ್ಕೋಳು ಕೇಳಲ್ವಾ ಅಂತ ಏನೋ ಒಂದು ಕನ್ವರ್ಸೇಷನ್ ನಡೆಯುತ್ತಾರೆ. ರೈತರು ಹೇಗಾಗ್ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ, ಒಂದು ಪ್ರತಿಷ್ಠೆಗೋಸ್ಕರ ಅವ್ರು ತನ್ನ ಹೊಲವನ್ನೇ ಮಾರುವಂತ ಒಂದು ಪರಿಸ್ಥಿತಿಗೆ ಈಗ ಬಂದಿದ್ದಾರೆ. ಕೆಲವು ಕಾರ್ ಬೇಕು ಅನ್ನೋದಕ್ಕೋಸ್ಕರ ಹೊಲ ಮಾರಿದ್ದಾರೆ. ಇವ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಇದು ಮುಖ್ಯವಾಗಿ ಆಗಿರೋದು ಏನಕ್ಕೆ ಅಂದ್ರೆ, ಈ ಜನರಿಗೆ ಮೇನ್ ಆಗಿ ಎಲ್ಲದನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಹೋಗಿದೆ. ಅಂದ್ರೆ ಭೂಮಿಯನ್ನು ಕಂಟ್ರೋಲ್ ಮಾಡ್ತೀವಿ, ಗಾಳಿನೂ ಕಂಟ್ರೋಲ್ ಮಾಡ್ತೀವಿ, ನೀರನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಹೋಗಿದೆ. ಎಲ್ರಿಗೂ, ನಾನು ಅವ್ರು ಇವರು ಅಂತ ಯಾರು ಹೇಳ್ತಾ ಇಲ್ಲ, ಎಲ್ಲರಿಗೂ ಏನೋ ಹೋಗಿದೆ, ಎಲ್ಲದಕ್ಕೂ ಒಂದಿಷ್ಟು ದುಡ್ಡಿದೆ, ಇಷ್ಟು ಕೊಟ್ಬಿಟ್ರೆ ಇದು ನಂದ ಹೋಗುತ್ತೆ ಅಂತ ಇರೋ ಉದ್ದೇಶದಿಂದ ಎಲ್ರು ಆ ತರ ಮಾರಿ ಅದೇ ನಾ ಹೇಳ್ದಂಗೆ ಕೃಷಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸಾಕಷ್ಟು ಜನ ರೈತರಿಗೆ ತಿಳುವಳಿಕೆ ಇಲ್ಲ, ನಾಲೆಡ್ಜ್ ಇಲ್ಲ, ಅವ್ರಿಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ತಿಳ್ಕೊಳಕ್ಕೆ ಪೇಶನ್ಸ್ ಇರಲ್ಲ, ಆಸಕ್ತಿ ಇರಲ್ಲ. ಹಾಗಾಗಿ ಅವ್ರಿಗೇನಾಗಿದೆ, ಎಷ್ಟು ಸಂಪತ್ತಿದೆ ಅದನ್ನ ಮಾರ್ಬಿಟ್ಟು ಏನಾಗತ್ತೋ ಅದನ್ನ ಮಾಡು ಅಂತ ಆಗೋಗಿದೆ ಅಷ್ಟೇ. ಇದ್ರ ಪರಿಣಾಮ ಏನಾಗ್ತಿದೆ ಅಂತ ಕೇಳಿದ್ರೆ, ರೈತ ಅನ್ನೋಂಥವ್ನು ಕೊನೆಗೆ ಮತ್ತೆ ಬರ್ತಾನೆ ಸಾಲ ಮನ್ನಾ ಮಾಡಿಸಿ. ರೈತ ಸರ್ಕಾರ, ನಾನು ಯಾವಾಗ್ಲೂ ಹೇಳ್ತೇನೆ, ರೈತ ಕೊಡೋನು, ಅವ್ನು ತಗೊಳೋನಲ್ಲ. ಹಾಗಾದ್ರೆ ಇವತ್ತು ಪರಿಸ್ಥಿತಿ ಹೇಗಿದೆ, ನಾನು ಸಾಲ ಮನ್ನಾ ಮಾಡಿ ಅಂತೇಳಿ ಶರ್ಟ್ ತೆಗೆದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ. ಜೊತೆಗೆ ವಿಷ ಕುಡಿಯುವಂಥದ್ನ ಕೇಳಿದೀವಿ. ರೈತ ಆಗಿರ್ಬಾರ್ದು ಅಂತ ನಾವು ಕೇಳಿರೋದು. ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಂಗೆ ನೀವ್ ಹೇಳ್ದಂಗೆ ಬರಡು ಭೂಮಿ, ಅದೇ ರೈತನ ತೋರಿಸ್ಯಾರ. ಆದ್ರೆ ಒಂದು ಒಳ್ಳೆ ಮಾಡೆಲ್ ರೈತ ಆದ್ರೆ ಹೇಗಾಗ್ಬೇಕು ಅಂತ. ಮಾಡೆಲ್ ರೈತ ಅಂದ್ರೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಸಾಕಷ್ಟು ಜನ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ನಾನು ಸುಮಾರು ಕಡೆ ಓಡಾಡಿದ್ದೀನಿ, ಸುಮಾರು ಫಾರ್ಮ್ ವಿಸಿಟ್ ಮಾಡಿದ್ದೀನಿ, ಸುಮಾರು ಜನ ತೋಟಕ್ಕೆ ವಿಸಿಟ್ ಮಾಡಿದ್ದೀನಿ. ಕೆಲವ್ರ ಹತ್ರ 1 ಎಕರೆ ಇದೆ ಅಷ್ಟೇ. ಅವರು ದಿನಕ್ಕೆ ತಿಂಗಳಿಗೆ 2-3 ಲಕ್ಷ ದುಡಿತಾರೆ 1 ಎಕರೆಯಿಂದ. ಇದು ಹೇಗಪ್ಪ ಸಾಧ್ಯ ಅಂದ್ರೆ, ಅವ್ರೇನು ಒಂಥರ ಭಾರಿ ಟೆಕ್ನಾಲಜಿ ಏನು ಯೂಸ್ ಮಾಡ್ತಾ ಇಲ್ಲ, ಪ್ರಾಪರ್ ಆಗಿ ಅವ್ರಿಗೆ ಅಗ್ರಿಕಲ್ಚರ್ ಅಂದ್ರೆ ಏನು ಅಂತ ಗೊತ್ತಿದೆ. ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್ ಅಷ್ಟೇ. ಸೊ ಇದನ್ನ ತಿಳ್ಕೊಂಡ್ರೆ ಯಾರು ವಿಷ ಕುಡಿಬೇಕಾಗಿಲ್ಲ, ಯಾರು ಇದ್ ಮಾಡ್ಬೇಕಾಗಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಗೆ ಇವಾಗ ಇವತ್ತಿನ ದಿನಕ್ಕೆ 2-3 ಲಕ್ಷಕ್ಕೆ ಸಿಗಕ್ ಸಾಧ್ಯನಾ? ಇವಾಗಿನ ಕರೆಂಟ್ ಸಿಚುವೇಶನ್ ಅಲ್ಲಿ ಕೆಲಸ ಸಿಗಕ್ಕೆ ಸಾಧ್ಯ ಇಲ್ಲ, ಬರೀ ರಿಸೆಷನ್ ಅಲ್ಲೇ ನಡೀತಾ ಇದೆ. ಒಬ್ರು ಹೇಳ್ತಾ ಇದ್ರು ಆಫೀಸ್ ಇಲ್ಲೇ ರಾಷ್ಟ್ರದಲ್ಲಿ, ಆಗ ಸಾಫ್ಟ್ವೇರ್ ಇಂಜಿನಿಯರ್ 10 ವರ್ಷದಿಂದ 3,20,000 ರೂಪಾಯಿ ಪ್ಯಾಕೇಜ್, ಈಗ ಕೇಳಿದ್ರೆ 3,50,000 ರೂಪಾಯಿ ಪ್ಯಾಕೇಜ್ ಅಂತ. ಅಷ್ಟೇ ಇದೆ ಅಂತ. ಅದ್ರ ಬಗ್ಗೆ ಅಂದ್ರೆ ಮಧ್ಯೆ ಡಿಸ್ಟರ್ಬ್ ಮಾಡಿದೆ ಹೇಳಿ. ಇಲ್ಲ, ಸೊ ಅದೇ ಅಂದ್ರೆ ಇವಾಗಿನ ಟೈಮಲ್ಲಿ ರಿಸೆಷನ್ನೇ ಒಂದು ಮೇನ್ ಇದಾಗಿದೆ. ಅದಕ್ಕೆ ಇವಾಗ ಏನ್ ಮಾಡ್ತಾ ಇದಾರೆ ಜನ, ಬೇರೆ ಯಾವ್ದಕ್ ಹೋಗ್ಬೇಕು ಅಂತ ನೋಡ್ತಾ ಇದಾರೆ. ಸೊ ಆ ರೀತಿ ಇದ್ದಾಗ ಒಂದು ಕೃಷಿಯಲ್ಲಿ 1 ಎಕರೆ ಭೂಮಿಯಲ್ಲಿ ನಿಮಗೆ 2-3 ಲಕ್ಷ ಮಾಡ್ಬೋದು ಅಂದ್ರೆ, ದಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ನಾಲೆಡ್ಜ್. ಟೆಕ್ನಾಲಜಿ ಆಯ್ತು, ಟೂಲ್ಸ್ ಆಯ್ತು, ಆಮೇಲೆ ದುಡ್ಡಾಯ್ತು, ಅದೆಲ್ಲ ಸೆಕೆಂಡ್ರಿ. ಪ್ರೈಮರಿ ಏನು, ಫಸ್ಟ್ ಜ್ಞಾನ ಇಂಪಾರ್ಟೆಂಟ್. ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಒಳ್ಳೇದು, ಏನ್ ಮಾಡಬಾರ್ದು ಅಂತ ಅದು ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಮಾಡಬಾರ್ದು ಅಂತ ಗೊತ್ತಿರ್ಬೇಕು. ಇಲ್ಲ ನಾನು ಫುಲ್ಲು 1 ಎಕರೆಲಿ ಬರೀ ಅಕ್ಕಿ ಬೆಳಿತೀನಿ, ಒಂದು 5 ವರ್ಷ ಬೆಳಿತೀನಿ ಅಕ್ಕಿಗೆ ಬೇಕಾಗಿರೋ ಅಂತ ನ್ಯೂಟ್ರಿಯೆಂಟ್ಸ್ ಏನೇನಿರತ್ತೋ ಮಣ್ಣಲ್ಲಿ ಎಲ್ಲ ಒಂದು 5 ವರ್ಷ ಫುಲ್ಲು ಅದನ್ನ ಅಕ್ಕಿ ಬೆಳೆಸ್ಬಿಟ್ರೆ ಆಗಲ್ಲ. ಮತ್ತೆ 6ನೇ ವರ್ಷಕ್ಕೂ ಅಕ್ಕಿ ಹಾಕಿದ್ರೆ ಸಾಲ ಮನ್ನಾ ಯಾರು ಮಾಡ್ಬೇಕು? ಅವ್ರಿಗೆ ಯಾರು ಆಗಲ್ಲ. ಹಾಗಾಗಿ ಅಂದ್ರೆ ಮೋನೋಕ್ರಾಪಿಂಗ್ ಸಿಸ್ಟಮ್ ಯಾವಾಗ ಬಂತಲ್ಲ, ಅಂದ್ರೆ ನೀವು ಹೇಳ್ದಂಗೆ ಅರಣ್ಯ ಕೃಷಿ ಇರ್ಬೋದು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಏನಿರ್ಬೋದು, ಅದನ್ನೆಲ್ಲ ಯಾವಾಗ ಬಿಟ್ರೋ, ಬರೀ ಅಕ್ಕಿ ಬೆಳೆದೆ, ಬರೀ ಗೋಧಿ ಬೆಳೆದೆ, ಬರೀ ರಾಗಿ ಬೆಳೆದೆ, ಅವಾಗ ಇವರು ಬರೀ ಹತ್ತಿ ಬೆಳೆದೆ, ಹತ್ತಿದು ತುಂಬಾ ದೊಡ್ಡ ಇಂಡಸ್ಟ್ರಿಯಲೈಸೇಷನ್ ಆಯ್ತು. ಅದನ್ನ ಮಾಡಿದಾಗ ಮೋನೋಕ್ರಾಪಿಂಗ್ ಯಾವಾಗ
ಬಂತು, ಅವಾಗಲೇ ಇದೆಲ್ಲ ಸ್ಟಾರ್ಟ್ ಆಗಿದೆ. ಈ ಮಿಶ್ರ ಕೃಷಿ ಬಗ್ಗೆ ನಾವು ಕೇಳ್ತೀವಿ, ಅಂದ್ರೆ ಒಂದೇ ಟೈಮಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯುವಂಥದ್ದು. ಅದನ್ನ ನೋಡಿದಾಗ ಏನನ್ಸುತ್ತೆ? ಮಿಶ್ರ ಕೃಷಿ ಎಲ್ಲಾ ರೈತರು ಮಿಶ್ರ ಕೃಷಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅವ್ರ ರೈತರು ಅಂತ ಕರ್ಸ್ಕೊಳಕ್ಕೆ ಆಗಲ್ಲ. ಯಾಕೆಂದ್ರೆ ಮಿಶ್ರ ಕೃಷಿ ಅಂದ್ರೆ ಇವಾಗ ಒಂದೊಂದು ಗಿಡಕ್ಕೆ ಬರೀ ಮಣ್ಣೊಂದೇ ಸಹಾಯ ಮಾಡ್ಬೇಕು ಅಂತೇನಿಲ್ಲ. ಪಕ್ಕದಲ್ಲಿ ನೀವೇನ್ ಗಿಡ ಹಾಕ್ತಿರೋ ಅದರಿಂದನೂ ಸಹಾಯ ತಗೊಳುತ್ತೆ. ಅದ್ರ ನೆರಳಿರ್ಬೋದು, ಅದ್ರ ಗಾಳಿ ಇರ್ಬೋದು, ಅದ್ರ ನ್ಯೂಟ್ರಿಯೆಂಟ್ಸ್ ಕೆಳಗಡೆ ಇರ್ಬೋದು, ಕೆಳಗಡೆಯಿಂದ ಮಣ್ಣಿಂದ ತಗೊಳ್ಳೋದಿರ್ಬೋದು. ಸೊ ಒಂದಕ್ಕೊಂದು, ಈ ಸಂಸ್ಕೃತದಲ್ಲಿ ಹೇಳ್ಬೇಕಂದ್ರೆ ಜೀವೋ ಜೀವಸ್ಯ ಜೀವನಂ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜೀವ ಇನ್ನೊಂದು ಜೀವಕ್ಕೆ ಹೆಲ್ಪ್ ಆಗುವಂಥದ್ದು ನಮ್ದು ಸಿಸ್ಟಮ್ ಇರೋದು. ಸೊ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಬಾರ್ಡರ್ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಮರಗಳು ಹಾಕೋ, ಮಧ್ಯದಲ್ಲಿ ಒಂದ್ ಸ್ವಲ್ಪ ಸಣ್ಣ ಮರಗಳು ಹಾಕೋ, ಅದ್ರ ಮಧ್ಯೆ ಇನ್ನೊಂದ್ ಸ್ವಲ್ಪ ಚಿಕ್ಕ ಮರಗಳು ಹಾಕೋ. ಅಂದ್ರೆ ಮಧ್ಯದಲ್ಲಿ ಎಂತವ ಹಾಕೋ, ಸ್ವಲ್ಪ ಕಡಿಮೆ ಬಿಸಿಲು ಬೇಕಾಗಿರುವಂಥದ್ದು, ಸ್ವಲ್ಪ ನೆರಳು ಬೇಕಾಗಿರುವಂಥದ್ದು ಅಂತವ್ ಹಾಕೊಂಡ್ರೆ ಮೇಲ್ಗಡೆ ದೊಡ್ಡ ದೊಡ್ಡ ಮರದ ನೆರಳಿರತ್ತೆ. ಮತ್ತೆ ಅದನ್ನ ಬೆಳೆಸ್ಕೊಂಡು, ಸೊ ಅಂದ್ರೆ ನಾ ಅದನ್ನೇ ಹೇಳಿದ್ದು, ಜೀವೋ ಜೀವಸ್ಯ ಜೀವನಂ ಅಂದ್ರೆ ಮೇಲ್ಗಡೆ ಮರದ ನೆರಳಿಂದ ಇದು ಬೆಳೆಯುತ್ತೆ. ಆಮೇಲೆ ಇದರ ನ್ಯೂಟ್ರಿಯೆಂಟ್ಸ್ ಏನ್ ಮಿಕ್ಸ್ಚರ್ ಆಗುತ್ತೋ, ಸಪೋಸ್ ಈ 2ನೇ ಲೇಯರ್ ಗಿಡಗಳೇನಿದೆ ಅದು ಮಣ್ಣಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಅಲಸಂದೆ ಕಾಳು, ಈ ಕಾಳುಗಳೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಅದು ಮಣ್ಣಲ್ಲಿ ನೈಟ್ರೋಜನ್ ಅಂದ್ರೆ ಗಾಳಿಯಲ್ಲಿ ಮಣ್ಣಲ್ಲಿ ಸರ್ಕ್ಯುಲೇಟ್ ಮಾಡಿಸ್ತಾ ಇರುತ್ತೆ. ಅದನ್ನ ಮಾಡಿಸಿದಾಗ ಅದ್ರ ಒಳಗಡೆ ತರಕಾರಿಗಳು ಹಾಕೋ, ತರಕಾರಿ ಹಣ್ಣು ಎಲ್ಲ ಬೆಳೆಯಕ್ಕೆ ನೈಟ್ರೋಜನ್ ತುಂಬಾ ಬೇಕು. ಸೊ ಅದಕ್ಕೆ ಮತ್ತೆ 2ನೇ ಲೇಯರ್ 3ನೇ ಲೇಯರ್ ಸಪೋರ್ಟ್ ಮಾಡುತ್ತೆ. ಸೊ ಆ ತರ ಒಂದಕ್ಕೊಂದು ಸಿಂಬಯಾಸಿಸ್ ಅಂತ ಏನ್ ಕರಿತೀವಿ, ಸಿಂಬಯಾಟಿಕ್ ರಿಲೇಶನ್ಶಿಪ್, ಅದಿದ್ದಾಗ ನಮ್ಗೆ ಚೆನ್ನಾಗಿ ಬೆಳೆಗಳು ಬೆಳೆಯುತ್ತೆ. ಆಮೇಲೆ ಒಂದೇ ಕ್ರಾಪ್ ಬೆಳೆಯೋದಕ್ಕಿಂತ ನಮ್ಗೆ ಒಂದೇ ಟೈಮಲ್ಲೇ, ಇವಾಗ ಸಪೋಸ್ ಒಂದು ದೊಡ್ಡ ಮರ ಒಂದು 10 ವರ್ಷಕ್ಕೆ ಕಟಾವು ಬಂದ್ರೆ ಮಧ್ಯದಲ್ಲಿ 2ನೇ ಲೇಯರು ಮೇ ಬಿ ಒಂದು 5 ವರ್ಷಕ್ಕೆ ಬರ್ಬೋದು, ಒಂದು 3ನೇ ಲೇಯರು ಒಂದು 6 ತಿಂಗಳಿಗೆ ಬರ್ಬೋದು, ಮತ್ತೆ 4ನೇ ಲೇಯರು ತಿಂಗಳ ಬರ್ಬೋದು. ಸೊ ಆ ತರ ಮಾಡ್ಕೊಂಡಾಗ ಏನಾಗುತ್ತೆ, ರೆವೆನ್ಯೂ ಜನರೇಷನ್ ಸಿಸ್ಟಮ್ ಜಾಸ್ತಿ ಆಗತ್ತೆ. ಅವಾಗ ಕೃಷಿ ಒಂದು ರೈತ ಬರೀ ವರ್ಷ ಕಾಯ್ಬೇಕು ಅಂತ ಏನ್ ರೂಲ್ ಆಗಲ್ಲ. ತಿಂಗಳ ಅವನಿಗೆ ಸಂಬಳ ಬಂದಂಗೆ ಹೆಂಗಿರತ್ತೋ ಅದೇ ತರಾನೇ ಕೆಲಸ ಮಾಡ್ಬೋದು. ಅದೆಲ್ಲ ಜ್ಞಾನದ ಮೇಲೆ ಡಿಪೆಂಡ್ ಆಗತ್ತೆ ಅಷ್ಟೇ. ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕೂಡ ತುಂಬಾ ದೊಡ್ಡದು. ಇತ್ತೀಚೆಗೆ ತುಂಬಾ ಜನ ಅವಾರ್ಡ್ ತಗೊಂತಿರೋದು ಇದೆಲ್ಲವೂ ಕೂಡ ನೋಡಿದಾಗ ಕೃಷಿನ ಹೇಗ್ ನೋಡ್ತಿದ್ದಾರೆ ಅಂದ್ರೆ ಎತ್ತು ಮಕ್ಕಳು ನೋಡ್ದಂಗೆ ನೋಡ್ಕೊಂತಿದ್ದಾರೆ. ಅವರು ಅಂತವ್ರು ಬೆಳೀತಿದ್ದಾರೆ. ಆದ್ರೆ ಕೃಷಿನ ಯಾರು ಕೇವಲವಾಗಿ ನೋಡಿದ್ರು ಅಂಥವ್ರು ಮಣ್ಣು ಹಾಕ್ತಿರುವಂಥದ್ದನ್ನ ನೋಡ್ತೀವಿ. ಅಂತ ಕಾಲಘಟ್ಟದಲ್ಲಿ ನಾವು ಇರಬೇಕಾದ್ರೆ ಇವತ್ತಿನ ಯುವಕರು ಈ ಕೃಷಿಗೆ ಬರಲೇಬೇಕು ಅಂತ ಏನಾದ್ರು ಡಿಸೈಡ್ ಮಾಡಿದ್ರೆ ಅವ್ರಿಗೇನು ಹೇಳ್ತೀರಿ? ಇವಾಗ ನಾವು ಡಿಸ್ಕಸ್ ಮಾಡ್ದಂಗೆ ಹಿಂದಿನ ಕಾಲದಲ್ಲಿ ಕೃಷಿ ಏನಿತ್ತು ಅದನ್ನ ಇವಾಗ ಮಾಡೋದು, ಪ್ಯೂರ್ ಫಾರ್ಮಲ್ಲಿ ಮಾಡೋದು ತುಂಬಾ ಕಷ್ಟ. ಅಂದ್ರೆ ಮುಂಚೆ ನಾ ಹೇಳ್ದಂಗೆ ಬಾರ್ಟರ್ ಸಿಸ್ಟಮ್ ಏನಿತ್ತು, ಅದನ್ನ ಕೊಟ್ಟು ಅದನ್ನ ತಗೊಳ್ಳಿ ಅಂದ್ರೆ, ಇವಾಗ ಯಾರು ಆತರ ಮಾಡಿ ಅಂದ್ರೆ ಇವ್ರಿಗೆ ಏನೋ ಪ್ರಾಬ್ಲಮ್ ಇದೆ, ಏನೋ ಮಾತಾಡ್ತಾ ಇದಾರೆ ಅಂತಾನೆ ಹೇಳೋದು. ಹಂಗೆ ಹೇಳೋದು. ಸೊ ಯಾವಾಗ್ಲೂ ಟೈಮ್ ತಕ್ಕಂತೆ ನಾವು ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಚೇಂಜ್ ಆಗೋ ಜೊತೆಗೆ ನಾವು ಯಾವ್ದನ್ನ ಉಪಯೋಗಿಸ್ಬೇಕು, ಯಾವ್ದನ್ನ ಉಪಯೋಗಿಸ್ಬಾರ್ದು ಅಂತ ಕರೆಕ್ಟಾಗಿ ತಿಳ್ಕೊಬೇಕಷ್ಟೇ. ನಾವು ಇವಾಗ ಟೆಕ್ನಾಲಜಿ ಯೂಸ್ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇವಾಗ ಮುಂಚಿನ ತರ ಸಿಕ್ಕಾಪಟ್ಟೆ ಗ್ಲೋಬಲ್ ವಾರ್ಮಿಂಗ್ ನಡೀತಾ ಇದೆ ಎಲ್ಲಾ ಕಡೆನೂ. ಇವಾಗ ಚಳಿ ಪ್ರದೇಶ ಇರುವಂತದ್ದು ಡೆಸರ್ಟ್ ಆಗೋ ಪರಿಸ್ಥಿತಿಗೆ ಬರ್ತಾ ಇದೆ, ಡೆಸರ್ಟ್ ಇರುವಂತದ್ದು ಹಿಮಾಲಯ ಆಗೋ ಪರಿಸ್ಥಿತಿ ಅಂತ ಬರ್ತಾ ಇದೆ. ಅಂದ್ರೆ ನಾ ಹೇಳ್ತಾ ಇರೋದು ಎಕೋಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಇಂದ. ಯಾವಾಗ್ಲೂ ಅಂದ್ರೆ ಕ್ಲೈಮೇಟ್ ಒಂಥರ ಮುಂಚೆ ಆದ್ರೆ ಪರ್ಟಿಕ್ಯುಲರ್ಲಿ ಈ ಸೀಸನ್ಗೆ ಈ ಕ್ಲೈಮೇಟ್ ಇರ್ತಿತ್ತು ಅಂತ, ಇವಾಗ ಹಂಗಿಲ್ಲ. ಬಿಸಿಲುಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಸೆಕೆ ಆಗುತ್ತೆ. ಸೊ ಅದು ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್. ಸೊ ಹಂಗಂತ ಹೇಳಿ ನಾವು ಕೃಷಿ ಮಾಡ್ಲೇಬೇಡಿ ಅಂತಾನೂ ಹೇಳಕ್ಕಾಗಲ್ಲ. ಕೃಷಿ ಮಾಡಿದ್ರೆ ಮತ್ತೇನ್ ಮಾಡ್ಬೇಕು, ಇದು ಸಪೋರ್ಟ್ ಮಾಡಲ್ಲ ಅಂದ್ರೆ ಅವಾಗ ಟೆಕ್ನಾಲಜಿ ಇಸ್ ದ ಟೂಲ್ ಅಷ್ಟೇ. ಅಂದ್ರೆ ಒಂಥರ ಏನು ಸಾಧನೆ ಅಷ್ಟೇ. ಅಂದ್ರೆ ಅದನ್ನ ಉಪಯೋಗಿಸ್ಕೋಬೇಕು, ಬಟ್ ಎಷ್ಟ್ರ ಮಟ್ಟಿಗೆ ಉಪಯೋಗಿಸ್ಕೋಬೇಕು, ಅದರಿಂದ ಯಾವ್ದಕ್ಕೂ ಅಂದ್ರೆ ನಾವು ಶುರು ಮಾಡಿದಾಗ ಫ್ರಮ್ ಸ್ಟಾರ್ಟ್ ಟು ಎಂಡ್ ಯಾವುದೇ ಪ್ರಕ್ರಿಯೆಗೂ, ಯಾವುದೇ ಜೀವಿಗಳಿಗೂ, ಯಾವ ಜಂತುಗಳಿಗೂ, ಯಾವ ಮಣ್ಣಿಗೂ, ಯಾವುದೇ ಎಕೋಸಿಸ್ಟಮ್ಗೂ ಹಾನಿ ಆಗ್ಬಾರ್ದು ಅಂತ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಮ್ಗೇನ್ ಬೆಳಿಬೇಕು ಎಥಿಕಲ್ ಆಗಿ ಬೆಳೆದ್ರೆ ಅದು ಒಳ್ಳೆಯ ಕೃಷಿ ಅಂತ. ಸೊ ಇವಾಗಿನ ಜನರೇಷನ್ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಮುಖ್ಯವಾಗಿ ದಯವಿಟ್ಟು ಅಗ್ರಿಕಲ್ಚರ್ಗೆ ಬನ್ನಿ. ಫಸ್ಟ್ ನೀವು ಅದ್ ಏನ್ ಮಾಡ್ತಿರೋ ಮಾಡಿ, ಅದಾದ್ಮೇಲೆ ನಿಮ್ಗೆ ಒಂದೊಂದಾಗೆ ನೀವೇ ತಿಳ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ನಿಮ್ಗೆ ಗೊತ್ತಾಗ್ತಾ ಇದ್ದಂಗೆ ಇದೆಲ್ಲ ಪ್ರಾಪರ್ ಆಗಿ ನಾವು ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂತ ನಿಮ್ಗೆ ತಿಳುವಳಿಕೆ ಬರುತ್ತೆ. ಅಲ್ಲಿವರೆಗೂ ಅದಕ್ಕೆ ಬರಕ್ಕೆ ಫಸ್ಟ್ ಸ್ಟೆಪ್ ನೀವು ತಗೋಬೇಕಾಗಿರೋಂಥದ್ದು ಏನಂದ್ರೆ, ಫಸ್ಟ್ ಸ್ಟಾರ್ಟ್ ಅಗ್ರಿಕಲ್ಚರ್. ನೀವು ಯಾವ್ದಾರು ಮಾಡಿ, ಟೆಕ್ನಾಲಜಿ ಯಾರು ಮಾಡಿ, ಹೈಡ್ರೋಪೋನಿಕ್ಸ್ ಯಾರು ಮಾಡಿ, ಏನಾರು ಮಾಡಿ, ಬಟ್ ನೀವು ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಉದ್ದೇಶ ಏನಿರ್ಬೇಕು ಅಂದ್ರೆ, ಮುಖ್ಯವಾಗಿ ಎಲ್ಲಾನು ನಮ್ಮ ಭಾರತದಲ್ಲೇ ಇತ್ತು, ನಥಿಂಗ್ ಇಸ್ ಫ್ರಮ್ ಔಟ್ಸೈಡ್. ಇವಾಗ ಅವ್ರು ನಮಗೆ ಹೇಳ್ಕೊಡ್ತಿರ್ಬೋದು ಅಷ್ಟೇ,
ಆದ್ರೆ ನಮಗೇನು ಗೊತ್ತಿಲ್ಲದೆ ಇರೋ ವಿದ್ಯೆ ಅಲ್ಲ. ಅಂದ್ರೆ ಮುಂಚೆ ಏನು ನೀರಲ್ಲಿ ಬೆಳೆಯೋದು ನಮಗ್ ಗೊತ್ತಿರ್ಲಿಲ್ವಾ? ಖಂಡಿತ ಗೊತ್ತಿತ್ತು. ನಮಗೇನು ಮಣ್ಣಿಲ್ದೆ ಬರೀ ಕೋಕೋಪಿಟ್ಟಲ್ಲಿ ಬೆಳೆಯೋದು ಗೊತ್ತಿರ್ಲಿಲ್ವಾ? ಖಂಡಿತ ಗೊತ್ತಿತ್ತು. ಅಥವಾ ಮುಂಚೆ ಹಿಂದಿನ ಕಾಲದಲ್ಲಿ ಏನ್ ಪಾಲಿ ಹೌಸ್ ಹಾಕೊಳ್ಳೋದು ಗೊತ್ತಿರ್ಲಿಲ್ವಾ? ಖಂಡಿತ ಗೊತ್ತಿತ್ತು. ಅವೆಲ್ಲ ಗೊತ್ತಿತ್ತು. ಆದ್ರೆ ಯಾವ್ದನ್ನ ಎಷ್ಟ್ರ ಮಟ್ಟಿಗೆ ಉಪಯೋಗಿಸ್ಬೇಕು ಅದನ್ನ ತಿಳ್ಕೊಂಡು ಉಪಯೋಗಿಸ್ಬೇಕಷ್ಟೇ. ಹೈಡ್ರೋಫೋನಿಕ್ ಕೃಷಿ ಅಂತ ನಾವು ಕೇಳ್ತೀವಿ, ಆ ನೀರಲ್ಲೇ ಬೆಳೆಯುವಂಥದ್ದು, ಅದು ಎಷ್ಟು ವೈಜ್ಞಾನಿಕ ಅಂತ? ವೈಜ್ಞಾನಿಕ ಇರ್ಬೋದು, ಅಂದ್ರೆ ವಿಜ್ಞಾನಿಗಳು ಇದರಲ್ಲಿ ಬೆಳೆಯಬಹುದು ಅಂತ, ಅದರಲ್ಲಿ ಏನಾರು ಅಂಶಗಳು ಸಿಗುತ್ತೆ? ಈಗ ಭೂಮಿ ಅಂತ ಹೇಳಿದ್ರೆ ಭೂಮಿ ಮತ್ತೆ ಸೂರ್ಯ ಇಬ್ರಿಗೂ ಒಂದು ಲಿಂಕ್ ಇದೆ, ಅದರಿಂದನೇ ಬೆಳಿಬೇಕು ಅಂತ. ಆದರೆ ಇದು ಫುಲ್ ಕ್ಲೋಸ್ ಅಲ್ಲಿ ನೀರಲ್ಲಿ ಬೆಳೆಯುವಂಥದ್ದು ಇದ್ರಂತ, ಅದು ಅದರಲ್ಲಿ ಏನಾರು ಸಿಗುತ್ತಾ ನಮ್ಮ ಅಂಶಗಳು ಅಂತ? ಇವಾಗ ನ್ಯೂಟ್ರಿಯೆಂಟ್ ವೈಸು ಆಮೇಲೆ ಗುಣಮಟ್ಟ ಅಂತ ನೋಡಿದ್ರೆ ಇರುತ್ತೆ, ಅದೇನು ಕಮ್ಮಿ ಏನಾಗಲ್ಲ. ಹೈಡ್ರೋಪೋನಿಕ್ಸ್ ಅಲ್ಲೂ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅದು ಇದು ಎಲ್ಲ ಮಾಡಿಸ್ಕೋತಾರೆ. ಆದರೆ ಉದ್ದೇಶ ಏನು ಅಂದ್ರೆ ಮಣ್ಣಲ್ಲಿ ಬೆಳೆದಾಗ, ಅದೇ ನಾ ಹೇಳ್ದಂಗೆ ಜೀವೋಸೆ ಜೀವನಂ, ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಏನು ಕರಿತೀವಿ. ಮಣ್ಣಲ್ಲಿ ಬೆಳೆಯೋದು ನೀವು ಬರೀ ಗಿಡ ಬೆಳ್ಸಕ್ ಒಂದೇ ಅಲ್ಲ, ಅದರಲ್ಲಿ ಎರೆಹುಳಗಳಿಗೆ ಜೀವ ಕೊಡೋದಿರ್ಬೋದು, ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸಾವಿರಾರು ಇರುತ್ತೆ, ಅದಕ್ಕೆ ಜೀವ ಕೊಡೋದಿರ್ಬೋದು, ಅಥವಾ ಸಪೋರ್ಟಿವ್ ಎಕೋಸಿಸ್ಟಮ್ ಇರ್ಬೋದು. ಮಣ್ಣಲ್ಲಿ ಅದಕ್ಕೆ ಬೆಳೆಸೋದು. ನೀರಲ್ಲಿ ಬೆಳೆಸಿದಾಗ ಗಿಡನೂ ಹಂಗೆ ಬರುತ್ತೆ, ಏನಿಲ್ಲ. ನೀವು ಲೈಟ್ ಸ್ಪೆಕ್ಟ್ರಮ್ ಏನ್ ಕೊಟ್ಟಿರ್ತೀರೋ ಅದೇ ಬರುತ್ತೆ. ಆಮೇಲೆ ನೀರಲ್ಲೂ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಸಪ್ಲೈ ಮಾಡ್ತೀರಾ, ಮಣ್ಣಲ್ಲಿ ಏನೇನಿರುತ್ತೆ ಅದನ್ನ ಸೈಂಟಿಸ್ಟ್ಗಳು ನೋಡಿ ಅದನ್ನ ಸಪ್ಲೈ ಮಾಡ್ತಾರೆ, ಅದನ್ನೇ ಮಾಡೋದು. ಸೊ ಅದೆಲ್ಲ ಏನ್ ತೊಂದರೆ ಇಲ್ಲ. ನ್ಯೂಟ್ರಿಯೆಂಟ್ ವೈಸ್ ಎಲ್ಲ ಆರ್ಗ್ಯಾನಿಕ್ ಇರುತ್ತೆ, ಎಲ್ಲಾನು ಇದೇ ಇರುತ್ತೆ, ಅದೇನ್ ತೊಂದರೆ ಇಲ್ಲ. ಆದ್ರೆ ನೀವು ಮಣ್ಣಲ್ಲಿ ಕೃಷಿ ಅಂತ ಏನ್ ಬೆಳೆಯೋದು, ಕೃಷಿ ಉದ್ದೇಶ ಏನು, ಅದನ್ನ ಕೃಷಿ ಅಂತ ಕರೆಯಕ್ಕಾಗಲ್ಲ. ಅಂದ್ರೆ ನೀವು ಕೃಷಿ ಅಂದ್ರೆ ಏನು? ಸಿಂಬಯೋಟಿಕ್ ರಿಲೇಶನ್ಶಿಪ್, ಒಂದಕ್ಕೊಂದು ಹೆಲ್ಪಿಂಗ್ ನೇಚರ್ ಇದ್ಕೊಂಡು ಬೆಳಿಬೇಕು. ಅದು ಮೇಯ್ನ್ ಆಗಿ ಇರೋದು ಅಷ್ಟೇ. ಇವತ್ತು ತಿಂತಿರೋ ಆಹಾರ ನಿಜವಾಗ್ಲೂ ಆಹಾರನೇನಾ? ಖಂಡಿತ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಈಗ ಎರಡು ರೀತಿ ಇದೆ. ಒಂದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂತ ಮಾಡಿಸ್ಕೋತಾರೆ. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂದ್ರೆ ಏನು ಕೆಮಿಕಲ್ ಇಲ್ಲದೆ, ಫರ್ಟಿಲೈಸರ್ ಇಲ್ಲದೆ ಬೆಳೆಯುವಂಥದ್ದನ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರೆಯೋದು. ಅದಕ್ಕೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದೇನು ತೊಂದರೆ ಇಲ್ಲ. ಅದು ಒಳ್ಳೆ ಪದಾರ್ಥನೇ ಇರ್ಬೋದು, ಒಳ್ಳೆ ಇದೇ ಇರ್ಬೋದು. ಆದರೆ ಮುಖ್ಯ ಉದ್ದೇಶ ಏನಂದ್ರೆ ಅಲ್ಲಿ ಬೀಜಗಳೇ ಜೆನೆಟಿಕಲಿ ಮಾಡಿಫೈಡ್ ಇದ್ದಾಗ ನಮಗೆ ಏನ್ ಮಾಡಿ ಏನ್ ಪ್ರಯೋಜನ, ಎಷ್ಟು ಆರ್ಗ್ಯಾನಿಕ್ ಬೆಳೆದ ಏನ್ ಪ್ರಯೋಜನ? ಇವಾಗ ನಮಗೆ ಗೌರ್ಮೆಂಟ್ ಕಡೆಯಿಂದೆಲ್ಲ ಸಬ್ಸಿಡಿಗಳು ಕೊಡ್ತಾರೆ. ಪಾಲಿ ಹೌಸ್ ಮಾಡಿದಾಗ ಕ್ಯಾಪ್ಸಿಕಮ್ ಬೆಳಿಬೋದು, ಕುಕುಂಬರ್ ಬೆಳಿಬೋದು, ಸೌತೆಕಾಯಿ ಅದೆಲ್ಲ ಬೆಳಿಬೋದು ಅಂತೆಲ್ಲ ಕೊಡ್ತಾರೆ. ಅದು ಕೊಟ್ಟಾಗ ಅದೆಲ್ಲ ಜೆನೆಟಿಕಲಿ ಮಾಡಿಫೈಡೇ ಇರುತ್ತೆ ಬೀಜಗಳು. ಇವಾಗೆಲ್ಲ 95%, 98% ಅಂತಾನೆ ಹೇಳ್ಬೋದು. 98% ಜೆನೆಟಿಕಲಿ ಮಾಡಿಫೈಡೇ ಇರೋದು. ನೀವು ದಪ್ಪಮೆಣಸಿನ್ಕಾಯಿ, ಮುಖ್ಯವಾಗಿ ದಪ್ಪಮೆಣಸಿನ್ಕಾಯಿ ಏನಕ್ಕೆ ಹೇಳ್ತಾ ಇರೋದು ಅಂದ್ರೆ ಎಲ್ರಿಗೂ ಗೊತ್ತಿರುವಂತ ತರಕಾರಿ ದಪ್ಪಮೆಣಸಿನ್ಕಾಯಿ. ಆಮೇಲೆ ಅದ್ರಲ್ಲಿ ಈಸಿಯಾಗಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಪ್ರತಿದಿನ ಗೋಬಿ ಪ್ರತಿದಿನ ತಿನ್ನೋಂತ ತರಕಾರಿ ಸ್ಟ್ರಾಂಗ್ ಆಗುತ್ತೆ. ಸೊ ದಪ್ಪಮೆಣಸಿನ್ಕಾಯಿ ಇವಾಗ ಇಷ್ಟಿಷ್ಟು ದೊಡ್ಡದವ್ರು ಬರುತ್ತೆ. ನಾಟಿ ದಪ್ಪಮೆಣಸಿನ್ಕಾಯಿ ನಿಜವಾಗ್ಲೂ ನೋಡಿದ್ರೆ ಇಷ್ಟೇ ಇರುತ್ತೆ. ಎಲ್ಲಾನು ಅಷ್ಟೇ. ಇವಾಗ ಸೈಜ್ಗೋಸ್ಕರ, ಕ್ವಾಂಟಿಟಿಗೋಸ್ಕರ ಇಷ್ಟಿಷ್ಟು ದೊಡ್ಡ ಬರ್ಬೇಕು ಅಂದ್ಬಿಟ್ಟು ಜೀನ್ ಮ್ಯೂಟೇಟ್ ಮಾಡಿ ಏನೇನೋ ಮಾಡಿ, ಸೈನ್ಸ್ ಜೊತೆ ಆಟಾಡಿ, ಅದರ ಬಯೋಟೆಕ್ನಾಲಜಿ ಆಟಾಡಿ ಅದನ್ನೆಲ್ಲ ಚೇಂಜ್ ಮಾಡ್ಬಿಟ್ರೆ ನಮಗೆ ಇವಾಗಲೇ ಇಮ್ಮಿಡಿಯೇಟ್ ಆಗಿ ತಿಂದ ತಕ್ಷಣ ಸೈಡ್ ಎಫೆಕ್ಟ್ಸ್ ಗೊತ್ತಾಗದೇ ಇರ್ಬೋದು. ಬಟ್ ಕಾಲಾಂತರವಾಗಿ ಗೊತ್ತಾಗೇ ಆಗುತ್ತೆ. ಇವಾಗ ಸುಮಾರು ಜನಕ್ಕೆ ಗೊತ್ತಾಗ್ತಾ ಇದೆ, ಆದ್ರೆ ಅವ್ರಿಗೆ ಅದರಿಂದಾನೇ ಆಗ್ತಾ ಇರೋದು ಅಂತ ತಿಳುವಳಿಕೆ ಇಲ್ಲ ಅಷ್ಟೇ. ಒಟ್ಟು ಈ ಪರಿಶುದ್ಧವಾದಂಥದ್ದು ಯಾವುದು ಅಂತ ಕೇಳಿದ್ರೆ ಯಾವುದು? ಈಗ ಪರಿಶುದ್ಧವಾದಂಥದ್ದು ಅಂದ್ರೆ ಮುಖ್ಯವಾಗಿ ಸೀಡ್ಸ್, ನಾಟಿ ತಳಿ ಇರಬೇಕು. ಯಾವುದೇ ಬೀಜ ಇರಲಿ, ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಅದೆಲ್ಲ ನಾಟಿ ತಳಿ ಇದ್ರೆ ಒಳ್ಳೆ ಪದಾರ್ಥ. ನಾಟಿ ತಳಿ ಇದ್ರೆ ಸಾಕು. ಅದನ್ನ ಆರ್ಗ್ಯಾನಿಕ್ ರೀತಿಯಲ್ಲೂ ಬೆಳೆಸ್ಬೇಕು, ಕೆಮಿಕಲ್ ಇಲ್ಲದೆ, ಸ್ಪ್ರೇ ಮಾಡದೆ, ಹುಳ ಬರದೆ, ಅದು ಮಾಡದೆ, ಇದು ಮಾಡದೆ, ಅದೆಲ್ಲ ಮಾಡದೆ ಹೋದ್ರೆ ಕರೆಕ್ಟ್ ಒಳ್ಳೆ ಆಹಾರ ತಿಂತಾ ಇದೀವಿ ಅಂತ. ಅದು ಬಿಟ್ಟು ನೀವು ಏನೇ ಮಾಡಿದ್ರು ಅದು ಆಹಾರ ಅಲ್ಲ ಅಷ್ಟೇ. ಇಷ್ಟೊತ್ತು ನಮ್ಮೊಂದಿಗೆ ಈ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿ ಕೃಷಿ ಮತ್ತು ನಿಮ್ಮ ಸ್ಯಾಫ್ರನ್ ಬೆಳೆ ಬಗ್ಗೆ, ಜೊತೆಗೆ ಮಶ್ರೂಮ್ ಬಗ್ಗೆ, ಜೊತೆಗೆ ಕೃಷಿಯಲ್ಲಿ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಇಷ್ಟೋ ತನಕ ನಮಗೆ ಇಷ್ಟು ವಿಶೇಷವಾಗಿ ತಿಳಿಸ್ಕೊಟ್ಟಂಥ ತಮಗೆ ಧನ್ಯವಾದ. ನನಗೊಂದು ಕೊನೆಯ ಇದು ಶ್ರೀ ಸ್ಟುಡಿಯೋ, ಇವತ್ತು ನಾವಿಲ್ಲಿ ಶೂಟ್ ಮಾಡಿರೋಂಥದ್ದು. ಈ ಶ್ರೀ ಸ್ಟುಡಿಯೋ ನೋಡಿದಾಗ ಏನು ಅನ್ಸುತ್ತೆ? ಈ ಶ್ರೀ ಸ್ಟುಡಿಯೋನ ನಾನು ತುಂಬ ಮುಂಚಿನಿಂದ ನೋಡ್ಕೊಂಡು ಬಂದಿದ್ದೀನಿ. ಇದು ಹೆಂಗೆ ಸ್ಟಾರ್ಟ್ ಆಯಿತು, ಫಸ್ಟ್ ಫ್ರಮ್ ಸ್ಕ್ರ್ಯಾಚ್ ನನಗೆ ಗೊತ್ತಿದೆ. ಆಮೇಲೆ ಮಣಿ ಅಣ್ಣ, ನೀವಂತೂ ನಮಗೆ ಫಸ್ಟಿಂದನೂ ಪರಿಚಯ ಇದ್ದೇ ಇದ್ದೀರಾ. ಸೊ ಆ ಮಟ್ಟದಿಂದ ಈ ಮಟ್ಟಕ್ಕೆ ಬರೋಕ್ಕೆ ನೀವು ಎಷ್ಟು ಪ್ರಯತ್ನ ಪಟ್ಟಿದ್ದೀರಾ, ಇದು ಎಲ್ಲ ನನಗೆ ಖಂಡಿತ ನೋಡಿದ್ದೀನಿ. ಸೊ ಒಂಥರ ತುಂಬ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಈ ಪಾಡ್ಕಾಸ್ಟ್, ಸಾಕಷ್ಟು ಪಾಡ್ಕಾಸ್ಟ್ಗಳನ್ನ ನಾನು ನೋಡಿದ್ದೀನಿ.
ತುಂಬಾ ಖುಷಿ ಆಗುತ್ತೆ. ಇವತ್ತು ನಾನು ಇಲ್ಲಿ ಬಂದು ನಿಮಗೆ ಪಾಡ್ಕಾಸ್ಟ್ ಕೊಡೋದಕ್ಕೆ ತುಂಬಾ ಒಂಥರ ನನ್ನ ಸೌಭಾಗ್ಯ ಅನ್ಸುತ್ತೆ, ಒಂಥರ ತುಂಬಾ ಖುಷಿ ಆಗುತ್ತೆ. ಇದು ನಂದು ಫಸ್ಟ್ ಟೈಮ್ ನಿಮಗೆ ಪಾಡ್ಕಾಸ್ಟ್ ಕೊಡ್ತಾ ಇರೋದು ನನಗೆ ತುಂಬಾ ಸಂತೋಷ ಅನ್ಸುತ್ತೆ. ಇಷ್ಟೊತ್ತು ನಮ್ಮ ಜೊತೆ ಭಾಗವಹಿಸಿ ಇಷ್ಟೊತ್ತೆಲ್ಲ ಮಾಹಿತಿ ತಿಳಿಸಂತ ಸಮೀರ್ ವ್ಯಾಸ ಅವ್ರಿಗೆ ಧನ್ಯವಾದಗಳು. ಇದೇ ರೀತಿ ನಮ್ಮ ಮುಂದಿನ ಸಂದರ್ಶನಗಳು ಚೆನ್ನಾಗಿ ನಡೀಲಿ ಅಂತೇಳಿ ಕೇಳ್ಕೊಂಡು ಧನ್ಯವಾದ.